Good evening, sir. Evening, sir. Sorry for the delay, sir. As you might be already expecting, ಕಾಲ್ಗಳಾಗ್ಬಿಟ್ಟಿದೆ ಇವತ್ತು. So really sorry for the late. Finally, sir. Finally, yes, sir. Got. Notification. Yeah, finally got, sir. Finally got, sir. Finally people are like, sir, final list ಅಲ್ಲಿ ಹೆಸರು ನೋಡೋದಕ್ಕಿಂತ ನಾನು ನೋಟಿಫಿಕೇಶನ್ ನೋಡಿ ಖುಷಿ ಆಗ್ಬಿಟ್ಟಿದೆ ಸರ್ ಅಂತ ಹೇಳ್ತಿದ್ದಾರೆ ಎಲ್ಲರೂ. Howdy, sir. ಹಾಗೆ ಆಗಿದೆ. Waiting for a long time, so. Waiting for long time. Good, sir. Sir, ನೋಡಿದ್ರ ಎಲ್ಲ ನೋಟಿಫಿಕೇಶನ್ ನ? ಎಸ್ ಸರ್. Yes, sir. ಸೂಪರ್. ಸೊ ನಿಮ್ ಪೋಸ್ಟ್ಗೆ ಎಷ್ಟಿದೆ, ಲೈಕ್ ನಿಮ್ಮ ಕ್ಯಾಟಗರೀಸ್ಗೆ ಏನ್ ಬರುತ್ತೆ, ಏನು ಯಾವ್ಯಾವ ಪೋಸ್ಟ್ಗೆ ಎಲಿಜಿಬಲ್ ಎಲ್ಲ ನೋಡ್ಕೊಂಡ್ರ ಒಂದ್ಸತಿ? ಎಸ್ ಸರ್. ಸೂಪರ್, ಎಲ್ಲ ನೋಡ್ಕೊಂಡಿದ್ದೀರಾ? Prelims they mentioned tentative 5th May. ಎಸ್ ಸರ್, ಎಸ್ ಸರ್, ಟೆಂಟೇಟಿವ್ಲಿ. ಬಿಕಾಸ್ ಆಸ್ ಸೆಡ್ ಇನ್ ಮೇ ಬಿ ನಿಮ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ ಗೊತ್ತಿಲ್ಲ. ಐ ವಾಸ್ ಸೇಯಿಂಗ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ವೇರ್ ಅರೌಂಡ್ ಫಸ್ಟ್ ವೀಕ್ ಆಫ್ ಜೂನ್ ಅಂತ ಅನ್ಕೊಂತಾ ಇದ್ದೆ ನಾನಾದ್ರೆ. ಜೂನ್ ಅಂತ ಬಿಕಾಸ್ ನಾನು ಹೇಳಿದ್ನ ಜೂನ್ ಅಂತ ಹೇಳಿದ್ದೆ. ಯಾ, ಸೊ ಲೈಕ್ ಐ ವಾಸ್ ಲೈಕ್ ಮೇ 26 ಇಸ್ UPSC ಇರೋದ್ರಿಂದ, ಅಂಡ್ ಬಿಫೋರ್ ದಟ್ ಎಲ್ಲ ಲೈಕ್ ಎಲೆಕ್ಷನ್ ಅಕೌಂಟಿಂಗು, because it's a general election ಆಗಿರೋದ್ರಿಂದ there will be lot of like police forces will not be available, and because many of our friends from police department also will be writing this exam ಆಗಿರೋದ್ರಿಂದ, so even they will not be able to prepare properly alwa. ಎಸ್ ಸರ್. Yes, sir. I was like most probably post counting and all ಒಂದ್ಸತಿ like ಮೇ ಬಂದ್ಬಿಟ್ರೆ ಮೇ 14 15 ಏನಿದೆ ಸರ್ಕಾರ ಬರೋದು, ಅದ್ ಬಂದ್ಬಿಟ್ ಮೇಲಿಂದ ಆಫ್ಟರ್ ದಟ್ ಮೇ ಬಿ ಒಂದು 15-20 ಡೇಸ್ ಅಲ್ಲಿ ಇರ್ತಾರೆ. ಅಂಡ್ 26 UPSC ಇದೆ. ಸೊ UPSC ಆದ್ಮೇಲೆ ಒಂದು ವೀಕ್ ಗೋ 10 days ಗೋ ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂತ ಐ ವಾಸ್ ಅನ್ಕೊಂತಾ ಇದ್ದೆ. ಮೇ ಬಂದಿದೆ. 60-65 days ಇಸ್ ದ ಟೈಮ್. ಬಟ್ ಮೈ ಗೆಸ್ ಇಸ್ ಐ ಆಮ್ ನಾಟ್ ಲೈಕ್, ನಾನು ಗ್ಯಾರಂಟಿ ಹೇಳ್ತಿಲ್ಲ ನಿಮ್ಗೆ. ಮೈ ಪ್ರಿಡಿಕ್ಷನ್ ಬಿ ಸಮ್ವೇರ್ ಅರೌಂಡ್ ಅದು ಆಗಲಿಲ್ವೇನೋ ಅಂತ ಅನ್ಸುತ್ತೆ. ಬಿಕಾಸ್ ದಟ್ ಇಸ್ ದೇ ಆಲ್ಸೋ ಪುಟ್ ತಾತ್ಕಾಲಿಕ, anticipating that Yes, sir. they may not be able Yes, to sir. do it on this 5th ಅಂತ ಇರೋದ್ರಿಂದ, ವಿ ಡೋಂಟ್ ನೋ ಆವತ್ತೇ ಕೌಂಟಿಂಗ್ ಬಂದ್ರೆ ಇಲ್ಲ ಆವತ್ತೇ ಇನ್ನೊಂದು ಏನಾರ ಎಲೆಕ್ಷನ್ ಏನಾರ ಬಂದ್ರೆ, ವಿ ಡೋಂಟ್ ನೋ. ಬಟ್ ವಿಲ್ ಕೀಪ್ ದಿಸ್ ಓನ್ಲಿ ಇನ್ ಮೈಂಡ್ ಅಂಡ್ ವಿ ವಿಲ್ ಗೋ ಅಹೆಡ್ ಸರ್. ಓಕೆ, ದ 5th of May ಏನಿದೆ, ವಿಲ್ ಕೀಪ್ ದಸ್ ಇನ್ ಮೈಂಡ್ ಅಂಡ್ ದೆನ್ ವಿಲ್ ಪ್ರೊಸೀಡ್ ವಿತ್ ದಟ್ ಒನ್. ಓಕೆ, ಎಸ್ ಸರ್. Yes, sir. ಅದನ್ನೊಂದು ಮಾಡೋಣ ಸರ್. Yes, sir. ಅಂಡ್ ದೆನ್ ಕಮಿಂಗ್ ಟು ನೆಕ್ಸ್ಟ್ ಒನ್, ವಾಟ್ ಎವರ್ ದಟ್ ಯು ನೀಡ್ ಟು ಗೆಟ್ ರೆಡಿ, ಲೈಕ್ ಏನು ನಿಮ್ಮ ಡಾಕ್ಯುಮೆಂಟೇಶನ್ ಏನಿದೆ, ಆ ಡಾಕ್ಯುಮೆಂಟೇಶನ್ ಎಲ್ಲ ರೆಡಿ ಆಗಿ ಇಟ್ಕೊಳ್ಳಿ. ಅಂಡ್ ಪೇಮೆಂಟ್ ಏನಿದೆ, ಸರ್ ಮೇ ಅಂದ್ರೆ 2 ತಿಂಗಳು ಮಾತ್ರ ಅಲ್ಲ? ಟ್ರೂ ಮೇಡಮ್. ಏಪ್ರಿಲ್ ಲೈಕ್ ಮಾರ್ಚ್ ಏಪ್ರಿಲ್. That only, sir. Only 2 months, no? For Yes, exam. madam. 2 months only, madam. Only 2 months ಅಷ್ಟೇ. ಸೊ ಇದೆಲ್ಲ ನೋಡ್ಕೊಳ್ಳಿ. ನಿಮ್ಮ SLC ಇದು ಏನ್ ಕೊಡಬೇಕು, ವಾಟ್ ಎವರ್ ದ ಡೀಟೇಲ್ಸ್, ಅಂಡ್ ದೆನ್ ನಿಮ್ಮ ಏನೋ ವಾಟ್ ಯು ಕಾಲ್ ಇಟ್, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಇಲ್ಲ HK ರೀಜನ್ ಸರ್ಟಿಫಿಕೇಟ್, ವಾಟ್ ಎವರ್ ಯು ನೀಡ್ ಟು ಅಪ್ಲೈ, ಅದನ್ನ ನೀಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಅಂಡ್ ದೆನ್ ಇಫ್ ಎನಿಥಿಂಗ್ ಯು ಹ್ಯಾವ್ ಅಂದ್ರೆ ಯು ಕ್ಯಾನ್ ಆಸ್ಕ್ ಮಿ ಸರ್ ಬಿಫೋರ್ ಐ ಗೋ ಟು ದ ನೆಕ್ಸ್ಟ್ ಲೆವೆಲ್. So mains date they have not mentioned, right? ಇಲ್ಲ, ಮೈನ್ಸ್ ಡೇಟ್ ಐ ನಾಟ್ ಮೆನ್ಷನ್ ಸರ್, ದೇ ನಾಟ್ ಮೆನ್ಷನ್ ದಟ್ ಒನ್. But usually prelims plus 90-95 days ಅಂತ you can take it. Like prelims ಏನಿದೆ ನಮ್ದು ಇವಾಗ ಅದೇ ಡೇಟ್ ಅನ್ನ Yes, sir. ಆದ್ರೆ ಆಡ್ another 90-95 days. ಆ ಡೇಟ್ಗೆ ಆಗಿಲ್ಲ, ಈಗ ಇನ್ ಯಾವತ್ತು ಎಕ್ಸಾಮ್ ಆಗುತ್ತೆ ಆವತ್ತಿಂದ 90-95 days you can add. So Usually if it is 90-90. But Sir, if May it is first week 60 ಅನ್ಕೊಂಡೆ we have to prepare, no, sir? That's what madam, that's what I was saying. We will prepare keeping this 5th of May as the date ಅಂತ ಇಟ್ಕೊಂಡು ಹೋಗೋಣ ಅಷ್ಟೇ ನಾವು. Sir, if we consider May 5th, so then I think 2 months we have to dedicatedly go for prelims itself. No integration of prelims come mains, right? True sir. Because like 60 days is There is full no limited time. time at all. There is no time. We have to go for, I mean, fast track ಮಾಡ್ಕೋಬೇಕಾಗುತ್ತೆ prelims ಎಲ್ಲ ನಾವೆಲ್ಲರೂ. Sir, preparation ಹೇಗಿರ್ಬೇಕಂತ ಹೇಳಿ ಸರ್. I'll get into that, sir. I'll get into that. Is there anything else? ಸರ್ Okay. ಈಗ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಎರಡೂ ಇದೆಯಲ್ಲ ಸರ್, ಆ ಸರ್ಟಿಫಿಕೇಶನ್ ಎರಡು ಬೇರೆ ಬೇರೆ ಹಾಕೋಬೇಕಾ ಅಥವಾ 3A ದೊಳಗೆ ಬರುತ್ತಾ ಸರ್? ಯಾವ್ದು ಮೇಡಮ್, ಏನು ಕಮ್ಮಿಗೆ? ರೂರಲ್ ಮತ್ತೆ ಕನ್ನಡ ಮೀಡಿಯಂ ಇದು ಬರುತ್ತಲ್ಲ ರಿಸರ್ವೇಶನ್. ಅದು ಓಕೆ, ಬಟ್ ಹೌ ವಿಲ್ 3A come under the ಕನ್ನಡ? ಅದನ್ನ ಒಂದ್ರಲ್ಲೇ ಅಲ್ಲ ಸರ್, ಬರೋದಿಲ್ಲ ಕನ್ನಡ ಸಿಗುತ್ತೆ, ರೂರಲ್ ಅಂತಾನೆ ಸೆಪರೇಟ್ ಮಾಡಿಸ್ಕೋಬೇಕಾ ಏನಂತ? ಹೌದು ಮೇಡಮ್, ಎಲ್ಲ ಕೊಟ್ಟಿದಾರಲ್ಲ ಅವರು. ಸೊ ಯು ಹ್ಯಾವ್ ಟು ಗೆಟ್ ದಿಸ್ ಇನ್ ದಿ ಸೇಮ್ ಇದ್ರಲ್ಲೇ ತಂದ್ಕೋಬೇಕು ನೀವು ಅದೆಲ್ಲನೂ. ಇಲ್ಲಿ ಏನು ಅವ್ರು ಕೊಟ್ಟಿದ್ದಾರೆ ಫಾರ್ಮ್ಯಾಟ್ಸ್, ಆ ಫಾರ್ಮ್ಯಾಟ್ಸ್ ಎಲ್ಲ ಯು ಹ್ಯಾವ್ ಟು ಬ್ರಿಂಗ್ ಎವ್ರಿಥಿಂಗ್. ಇಲ್ಲಿ ಕೊಟ್ಟಿದಾರಲ್ಲ, ಇಲ್ಲಿ ಇದೇ ತರನೇ ತಂದ್ಕೋಬೇಕು ನೀವು.
ಸರ್ 2 ಫಾರ್ಮನ್ನು 2 ಸಪ್ರೇಟ್ ಮಾಡಿಸ್ಕೊಂಬರ್ಬೇಕು ಸರ್, ಅದು BO ಹತ್ರನೂ ಹೋಗಿ ಮಾಡಿಸ್ಕೊಂಬರ್ಬೇಕು. ಎಕ್ಸಾಕ್ಟ್ಲಿ ಮೇಡಮ್. ಇದು ಒಂದು ಲೈಕ್ ಏನ್ ಕೊಟ್ಟಿದ್ದಾರೆ ಅದು ಸಪರೇಟ್ ಎಲ್ಲದಕ್ಕೂ ಸಪರೇಟ್ ಏನೇನಿದೆ ಅದಷ್ಟು ಮಾಡ್ಸ್ಕೊಂಡ್ಬಂದು ಒಂದು ಸ್ಕ್ಯಾನ್ ಮಾಡಿ ಯು ಕ್ಯಾನ್ ಮೇಕ್ ಇಟ್ ಸಿಂಗಲ್ PDF ಅಂಡ್ ಅಪ್ಲೋಡ್. ಇಲ್ಲ ಇಫ್ ದೇ ಆರ್ ಹ್ಯಾವಿಂಗ್ ಅನ್ ಆಪ್ಷನ್ ಟು ಅಪ್ಲೋಡ್ ಆಸ್ ಮಲ್ಟಿಪಲ್ಸ್ ಅಂತಂದ್ರೆ ಮಲ್ಟಿಪಲ್ ಕೂಡ ಅಪ್ಲೈ ಮಾಡಕ್ ಕೊಡ್ತಾರೆ ಒಂದ್ಸತಿ. ದಟ್ ಯು ನೀಡ್ ಟು ಅಪ್ಲೈ ಅಷ್ಟೇ. ಸರ್ ಸರ್ ಅದು ಇಲ್ಲ three ಇವಾಗ ನಮ್ಮ ಹತ್ರ ಅದು ರೂರಲ್ ಇಲ್ಲ ಸರ್, ಕನ್ನಡ ಮೀಡಿಯಂ ಇದೆ. ಸೊ ನೋಟಿಫಿಕೇಶನ್ ಇವತ್ ಬಿಟ್ಟಿದಾರಲ್ಲ, ಸೊ ಅಂದ್ರೆ ಲೈಕ್ ಇದಕ್ಕಿಂತ ಮುಂಚೆ ಮಾಡಿಸ್ಬೇಕಿತ್ತ ಅಥವಾ ಏನ್ ಸರ್? ಇವತ್ತು ಮಾಡಿಸಿದ್ರೆ ಯು ಕ್ಯಾನ್ ಅಪ್ಲೈ. ಇಲ್ಲ ಇವತ್ತು ಮಾಡಿಸಿದ್ರೆ ಯು ಕ್ಯಾನ್ ಅಪ್ಲೈ, ಬಟ್ ಯು ಸ್ಟಡಿಡ್ ದಟ್ ಅಪ್ ಟು 10 years ಓದಿರ್ಬೇಕಲ್ಲ ನೀವು ಕನ್ನಡ ಮೀಡಿಯಂ ಅಲ್ಲಿ. ಅಲ್ಲ ಸರ್, ಓದಿರೋದಿದೆ, ಬಟ್ ಸರ್ಟಿಫಿಕೇಟ್ ಅದನ್ನ ತಗೊಳ್ಳೋದು ಸರ್ ಏನ್ ಸಮಸ್ಯೆ ಇಲ್ಲ ಅಲ್ಲ? ಇಲ್ಲ ಮಾಡಿಸ್ಬೋದು ಏನ್ ತೊಂದರೆ ಇಲ್ಲ. ಅವ್ರು ಇವತ್ತು ಕೊಟ್ಟಿದ್ದಾರಲ್ಲ ಇದ್ರ ತಗೊಂಬಂದ್ರೆ ಸಾಕು, ನೀವು ಅಷ್ಟೇ ಈ ಫಾರ್ಮ್ಯಾಟ್ ಅಲ್ಲಿ ತಗೊಂಬಂದ್ರೆ ಸಾಕು. ಓಕೆ ಸರ್. ಸರ್ ಅದು 3A ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸೇಮ್ ತಾನೇ, ಅದು ಒಂದು ಅಪ್ಲೋಡ್ ಮಾಡಿದ್ರೆ ಸಾಕು. ಯಾ ಮೇಡಮ್, ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಇದು ಕಾಸ್ಟ್ ಅಂಡ್ ಅದೇ ಇನ್ಕಮ್ ವಿತ್ RD ನಂಬರ್ ಇರುತ್ತಲ್ಲ, ಅದೇ ತಾನೇ ಸರ್? ಮೇಡಮ್, ದಟ್ ಈಸ್ ಆಲ್ಸೋ ಅವೈಲಬಲ್. ಫೇರ್ ಎನಫ್. ಲೈಕ್ ಏನ್ ಇವಾಗೆಲ್ಲ ಆನ್ಲೈನ್ ಏನ್ ಕೊಡ್ತಿದಾರಲ್ಲ, ಅದು ಆಲ್ಸೋ ಫೇರ್ ಎನಫ್. ನೋ ಇಶ್ಯೂ. ಈ ಫಾರ್ಮ್ಯಾಟ್ ಅಲ್ಲಿ ಇಲ್ಲ, ಅದಕ್ಕೆ ಯೂಶಲಿ ಲೈಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಕೊಡ್ತಿದೆ ಅಫಿಷಿಯಲ್ ಆಗಿ, ಅದು ಏನು ಆನ್ಲೈನ್ ಅಲ್ಲಿ ಏನ್ ಕೊಡ್ತಿದ್ದಾರೆ ದಟ್ ಇಸ್ ಸಫಿಶಿಯಂಟ್. ಓಕೆ ಸರ್. ಫೈನ್ ಸರ್. ಐ ವಿಲ್ ಗೆಟ್ ಇನ್ ಟು ದಿಸ್ ಒನ್. ಏನು ನಮ್ಮ ಸಿಲೆಬಸ್ಗೆ ಬಂದ್ರೆ, ಐ ಥಿಂಕ್ ಯು ಆಲ್ ಆರ್ ಅವೇರ್ ಆಫ್ ದ ಸಿಲೆಬಸ್. ಏನೇನು ಓದ್ಬೇಕು, ಎಲ್ಲರಿಂದ ಓದ್ಬೇಕು, ಇದನ್ನ ನೀಟಾಗಿ ಗುರ್ತಿಟ್ಕೊಳ್ಳಿ ಸರ್. ದ ಸ್ಕ್ರೀನ್ ದಟ್ ಐ ಆಮ್ ಶೋಯಿಂಗ್ ಟು ಯು ನೌ, ಕ್ಯಾನ್ ಯು ಸೀ ದಿ ಸ್ಕ್ರೀನ್ ಸರ್? ನೋ ಸರ್. Yes sir. Yes, sir. ಎಸ್ ಸರ್. ಸ್ಕ್ರೀನ್ ಕಾಣಿಸ್ತದೆ ಅಲ್ವಾ ಸರ್? See, how many marks here, sir? 40. 40 ಸರ್. 40. Sir, 40 ಸರ್. there are questions, 40 questions. 40 questions, madam. Yes sir. Into 2 ಬರುತ್ತೆ. So totally you 80 get 80 marks. marks. Yes sir. Okay. So just give me 1 second, sir. ಇಲ್ಲಿ ನನಗೆ ಬರೆಯೋದಕ್ಕಾಗೋದಿಲ್ಲ ಇಲ್ಲಿ. Yeah. Can you see this now, sir? ಎಸ್ ಸರ್. Yes sir. See, ಇಲ್ಲಿ 40 ಇದೆ ಸರ್, ಇಲ್ಲಿ 40 ಇದೆ. ಸೊ ಪುಟ್ ಟುಗೆದರ್ ನಮ್ಮ ಕರೆಂಟ್ ಅಫೇರ್ಸ್ ಅಂತ ಏನಿದೆ ಅಲ್ವಾ, ದಟ್ ವಿಲ್ ಗೆಟ್ ಯು 80 ಕ್ವಶನ್ಸ್. ಓಕೆ. Yes sir. ಫ್ರಮ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಫ್ರಮ್ ದ ಪಾಸ್ಟ್ 2011 ಇಂದ 2020 ವರೆಗೂ ಏನ್ ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ, ದ ಕಟ್ ಆಫ್ ಸ್ಕೋರ್ಸ್ ಸಮ್ವೇರ್ ಅರೌಂಡ್ ಒಂದು 185 ಇಂದ 200 ಮಧ್ಯೆ ಆಟ ಆಡ್ತಿದೆ ಸರ್. ಒಂದು 2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ರೀಸೆಂಟ್ For ಆಗಿ GM, ಐ ಆಮ್ ಆಲ್ವೇಸ್ ಸ್ಪೀಕಿಂಗ್ ಫಾರ್ GM, ಮೇಡಮ್. when I say score ಅಂತಂದ್ರೆ it will be like, what do you call it, GM only. Okay. okay So sir. I'm speaking only for GM categories. ಏನೇ ಇದ್ರೂ always play for the GM ಅಂತ ನಾನು ಹೇಳ್ತೀನಿ. See, 185 to 200, this 200 ಮೊನ್ನೆ ರೀಸೆಂಟ್ ಆಗಿ ಬಂದಿರುವಂತ ಎಕ್ಸಾಮ್ ಅಲ್ಲಿ, ಬಿಕಾಸ್ ದೇವರ್ ಲೋ ನಂಬರ್ ಆಫ್ ಪೋಸ್ಟ್ ಆಗಿದ್ರಿಂದ ಸ್ವಲ್ಪ ಹೈಯರ್ ಎಂಡ್ ಹೋಯ್ತು. ಬಟ್ ಇನ್ ಎನಿ ಕೇಸ್ ದಿಸ್ ಈಸ್ ವಾಟ್ ವಿ ಆರ್ ಅಬ್ಸರ್ವಿಂಗ್. ಐ ವುಡ್ ಸೇ ಯು ನೀಡ್ ಟು ಟಾರ್ಗೆಟ್ ಸಮ್ವೇರ್ ಅರೌಂಡ್ ಒಂದು 230 to 240. ದಿಸ್ ಶುಡ್ ಬಿ ಅವರ್ ಒಂದು ಟಾರ್ಗೆಟ್ ಸ್ಕೋರ್, ಒಂದು ರೇಂಜ್. ಈ ರೇಂಜ್ ಅಲ್ಲಿ ನಾವು ಕೂತ್ಕೋಬೇಕು. ಬಿಕಾಸ್ ಸರ್ ನಾನು 350 ತಗೊಂಡ್ಬಿಡ್ಲಾ, 380 ತಗೊಂಡ್ಬಿಡ್ಲಾ, ಹೈಲಿ ಲೈಕ್ ಅದೇನಂತಾರೆ ಟೂ ಮಚ್ ಆಫ್ ಎನ್ ರಿಸ್ಕ್. ಪ್ಲಸ್ ಅವೆಲ್ಲ ಅಷ್ಟೊಂದು ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತೀನಿ. ಬೇಕಾದ್ರೆ ನಾನು 380 ತಗೊಂತೀನಿ ಸರ್, 350 ಓದ್ತೀನಿ ಸರ್, ಎಲ್ಲ ಓದ್ಕೊಂಡ್ ಬಂದ್ಬಿಡ್ತೀನಿ ಸರ್, ದಟ್ ಈಸ್ ನಾಟ್ ಪಾಸಿಬಲ್. ಒಂದು ಆವರೇಜ್ ಆಗಿ 230 to 240 ಡೂಯಬಲ್, ಅಂಡ್ ಈಸಿಲಿ ಪೀಪಲ್ ಹ್ಯಾವ್ ಡನ್ ದಟ್ ಇನ್ ದ ಪಾಸ್ಟ್ ಆಲ್ಸೋ. ವೈ ಐ ಆಲ್ವೇಸ್ ಸೇ 230 to 240 ಸರ್, 185 ಕಟ್ ಆಫ್ ಇದ್ರೆ ಯಾಕೆ ಸರ್ ಇಷ್ಟೊಂದು ತಗೋಬೇಕು? ಆನ್ ಎನಿ ಗಿವನ್ ಡೇ ಎನಿ ಒಂದು 5 ರಿಂದ 6 ಕ್ವಶನ್ ನಮ್ದು ರಾಂಗ್ ಆಯ್ತು ಅಂತ ಅಂದ್ರೆ, ಸರ್ 6 ಕ್ವಶನ್ ರಾಂಗ್ ಆಯ್ತು ಅಂದ್ರೆ ವಿ ಆರ್ ಲೂಸಿಂಗ್ ಸಮ್ವೇರ್ ಅರೌಂಡ್ 6 2 12 ಅಂಡ್ ಅನದರ್ 4-5 ಮಾರ್ಕ್ಸ್. ಸೊ ಅರೌಂಡ್ 15 ಮಾರ್ಕ್ ಕಮ್ಮಿ ಆಗೋಗುತ್ತೆ. ಸೊ 220 ನಾವು ಸ್ಕೋರ್ ಇಟ್ಕೊಂಡಿದ್ರು, 15-20 ಮಾರ್ಕ್ಸ್ ಕಡಿಮೆ ಆಯ್ತು ಅಂದ್ರೆ ವಿ ಆರ್ ಅಗೇನ್ ಕಮಿಂಗ್ ಡೌನ್ ಟು 200 ಓನ್ಲಿ. ಸರ್ 200 ಕಟ್ ಆಫ್ ಹೋದ್ರೆ ನಂದು ಕ್ಲಿಯರ್ ಆಗುತ್ತಾ, ಆಗೋದಿಲ್ವಾ? 3 ಕ್ವಶನ್ ರಾಂಗ್ ಆದ್ರೆ ಕ್ಲಿಯರ್ ಆಗುತ್ತೆ ಸರ್, 3 ಕ್ವಶನ್ ರೈಟ್ ಆದ್ರೆ ಈ ಕಡೆ, 3 ಕ್ವಶನ್ ರಾಂಗ್ ಆದ್ರೆ ಆ ಕಡೆ. ದಿಸ್ ಹೆಡ್ ಏಕ್ ಶುಡ್ ನಾಟ್ ಬಿ ದೇರ್. ಆರ್ ಯು ಗೆಟಿಂಗ್ ಇಟ್ ಸರ್?
Yes, sir. Yes, sir. ಸೊ ಆನ್ ಎನಿ ಗಿವನ್ ಡೇ, ದ ಡೇ ವಿ ಕಮ್ ಔಟ್ ಆಫ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್, ನಾವೇನು ಆಚೆ ಬರ್ತೀವಿ, ಆಚೆ ಬಂದ ತಕ್ಷಣ ವಿ ಶುಡ್ ಬಿ ಲೈಕ್, ಸರ್ ನಂದು ಆಗುತ್ತೆ. ಆರ್ ಗೆಟಿಂಗ್ ಮೈ ಪಾಯಿಂಟ್ ಸರ್? Yes, sir. ಆ ತರ ಆಚೆ ಬಂದ ತಕ್ಷಣ ನಂದು ಆಗುತ್ತೆ ಸರ್ ಅಂತ ಇದ್ರೇನೆ ಯು ವಿಲ್ ಪುಟ್ ಇನ್ ಯುವರ್ ಎಫರ್ಟ್ಸ್ ಫಾರ್ ದಿ ಮೈನ್ಸ್. ಏನ್ ನಾನು ಹೇಳಿದೆ 95 ಡೇಸ್ ಅಂತ ನಾನು ಏನ್ ಹೇಳಿದೆ, ಅಂಡ್ ಗೋಯಿಂಗ್ ವಿತ್ ದಿಸ್ ಪ್ರಿಲಿಮ್ಸ್ 65 ಡೇಸ್ ಅವ್ರೇನ್ ಕೊಟ್ಟಿದ್ದಾರೆ, ಇದೇ ತರ ಲಾಜಿಕ್ ತಗೊಂಡ್ರೆ 65 to 70 ಡೇಸೇ ಬರುತ್ತೆ ಮೈನ್ಸ್ಗೂನು ಅಂತ ಅಂದ್ರೆ. ಅಂಡ್ ಪ್ರಿಲಿಮ್ಸ್ ರಿಸಲ್ಟ್ಸ್ ಬರೋದಕ್ಕೆ ಒಂದು 30-35 ಡೇಸ್ ತಗೊಂತಾರೆ ಅವ್ರು ಯೂಶಲಿ. ಸೊ 30-35 ಡೇಸ್ ನಾನೇನು ಓದೋದಿಲ್ಲ ಸರ್, ಫಿಲ್ಮ್ಸ್ ರಿಸಲ್ಟ್ಸ್ ಬರೋವರೆಗೂ ಮೈನ್ಸ್ ಓದಕ್ ಆಗಲ್ಲ, ಬಿಕಾಸ್ ಯು ಇನ್ ಸ್ಟೇಟ್ ಆಫ್ ಕನ್ಫ್ಯೂಷನ್. ಕರೆಕ್ಟ್ ಆರ್ ನಾಟ್ ಸರ್? ವೈ ಶುಡ್ ಐ Yes, ಪ್ರಿಪೇರ್ sir. ಮೈನ್ಸ್ ಬುಕ್ಸ್ ಯಾಕೆ ತಗೊಳ್ಳಿ, ಮೈನ್ಸ್ ಟೆಸ್ಟ್ ಸೀರೀಸ್ ಬರೀಲಾ ಬೇಡವಾ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾ? ಕರೆಕ್ಟ್ ಆರ್ ನಾಟ್ ಸರ್? ಇಟ್ಸ್ ಆಲ್ ಅಬೌಟ್ ಇನ್ವೆಸ್ಟ್ಮೆಂಟ್ ಆಫ್ ಬೋತ್ ಟೈಮ್ ಅಂಡ್ ಎನರ್ಜಿ ಅಲ್ವಾ? ವೆನ್ ಯು ನಾಟ್ ಇನ್ ಅ ಗುಡ್ ಸ್ಟೇಟ್ ಆಫ್ ಮೈಂಡ್, ಸರ್ ನಂದು Yes, sir. ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಸರ್ ಅಂತ ಇದ್ದಾಗ ಯು ವಿಲ್ ನಾಟ್ ಇನ್ವೆಸ್ಟ್ ಹಿಯರ್ ಆನ್ ದ ಮೈನ್ಸ್, ಬೋತ್ ಯುವರ್ ಟೈಮ್ ಅಂಡ್ ಎನರ್ಜಿ. ಸೊ ವೆನ್ ಯು ಆರ್ ನಾಟ್ ಇನ್ವೆಸ್ಟಿಂಗ್ ಟೈಮ್ ಅಂಡ್ ಎನರ್ಜಿ, ಈವನ್ ಬೈ ಲಕ್ ಯು ಕ್ಲಿಯರ್ ಆಲ್ಸೋ, ಯು ಆರ್ ಗೋಯಿಂಗ್ ಟು ಫ್ಲಂಕ್ ಇನ್ ಮೈನ್ಸ್. ಕರೆಕ್ಟಾ? ಹೌದು ಸರ್. ಸೊ ಗ್ಲಿಮ್ಸ್ ರೂಮ್ ಇಂದ ಆಚೆ ಬಂದ ತಕ್ಷಣ ಸರ್ ಮಿನಿಮಮ್ ನಾನು 225+ ಬರುತ್ತೆ, ಇದಿದೆ ಸರ್ ನಂದು 5 ಕ್ವಶನ್ 10 ಕ್ವಶನ್ ರಾಂಗ್ ಆದ್ರೂ 200ಕಂತೂ ಮೋಸ ಇಲ್ಲ ಸರ್, 10 ಕ್ವಶನ್ ರಾಂಗ್ ಆದ್ರೂ ನಂಗೆ 200 ಮೋಸ ಇಲ್ಲ ಸರ್. ಆನ್ ಎನಿ ಗಿವನ್ ಡೇ ಐ ಆಮ್ ರೈಟಿಂಗ್ ಮೈನ್ಸ್. ದಿಸ್ ಶುಡ್ ಬಿ ಅವರ್ ಕಾನ್ಫಿಡೆನ್ಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸರ್? Yes, sir. Yes, sir. Yes, sir. So now next thing comes up is, from where do I get the 220+? Correct Sir, alva? what was the cutoff last year, sir? Madam, it was somewhere around 198 ಅನ್ಕೊಂತೀನಿ ಮೇಡಮ್. For Yeah, low, but post, low. Even though there were less number of posts, it was 190, sir. yeah, it was 198 only. Okay, sir. Okay. So Yes, sir. from where do I get my Yes, sir. 225+? So now as you can see here sir, see ಇಲ್ಲಿ ಏನಿದೆ ಅಲ್ವಾ ಇದು, from what I have seen, majority of the students score their maximum in paper. Okay. ಸೊ ಇವಾಗ 220+ ಯಾವನೊಬ್ಬ ತಗೊಂತಿದ್ದಾನೆ ಅಂತಂದ್ರೆ ಆನ್ ಅನ್ ಆವರೇಜ್ ಈ ಪೇಪರ್ 2 ನಲ್ಲಿ ಅವನು ಒಂದು 125 ಇಲ್ಲ 130 ಬಂದಿರುತ್ತೆ, ಪೇಪರ್ 1 ನಲ್ಲಿ ಒಂದು 85-90 ಬಂದಿರುತ್ತೆ. ಆರ್ ಗೆಟಿಂಗ್ ಮೈ ಪಾಯಿಂಟ್ ಸರ್? Yes, sir. ವೈ ದಿಸ್ ಇಸ್ ಹ್ಯಾಪನಿಂಗ್ ಸರ್? ಯಾಕೆ ಪೇಪರ್ 2 ನಲ್ಲಿ ಅಷ್ಟೊಂದು ತಗೊಂತಾ ಇದ್ದಾರೆ ಅಂತ ಅಂದ್ರೆ, ಸಿ ದಿಸ್ ಸೆಕ್ಷನ್ ಇದೆ ಅಲ್ವಾ ಇಲ್ಲಿ, ಜನರಲ್ ಮೆಂಟಲ್ ಎಬಿಲಿಟಿ ಅಂತ 30 into 260. Yes, sir. ಸೊ ಪ್ರಾಕ್ಟೀಸಿಂಗ್ ಯುವರ್ GMA ಎವ್ರಿ ಡೇ. ಆ GMA ಡಸಂಟ್ ಮೀನ್ ಓನ್ಲಿ ಲೈಕ್ ಏನು ನಮ್ಮ ಮ್ಯಾಥಮೆಟಿಕ್ಸ್ ಅಂತಲೇ ಅಲ್ಲ, ಕ್ವಾಂಟ್ ಇದೆ, ರೀಸನಿಂಗ್ ಇದೆ, ಸಮ್ಟೈಮ್ಸ್ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಕೊಟ್ಟಿದ್ದಾರೆ, ಇಲ್ಲ ಸಮ್ಟೈಮ್ಸ್ ದೇ ಆರ್ ಗಿವನ್ ಸಮ್ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್, ಲೈಕ್ ಈ ತರ ಏನೋ ಒಂದು ಗಲಾಟೆ ಆಗಿದೆ, ವಾಟ್ ವುಡ್ ಯು ಡೂ, ಈ ತರ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಆನ್ ಅನ್ ಆವರೇಜ್ 30ಗೆ ಈಸಿಲಿ ಸ್ಟೂಡೆಂಟ್ಸ್ ಹ್ಯಾವ್ ಡನ್ 25 to 26. ಕ್ಲಿಯರ್ ಸರ್? ಹಲೋ. Yes, sir. ಈ 40 ಏನಿದೆ ಅಲ್ವಾ ಸರ್ ಇಲ್ಲಿ, ಈ ಕರೆಂಟ್ ಅಫೇರ್ಸ್ ಏನಿದೆ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಏನಿದೆ, ಯೂಶಲಿ ವಿ ಸೇ ಅಲ್ಲಿ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ, ಬಟ್ ಆಸ್ ಇಫ್ ಯು ಗೋ ಬೈ ಸಿಲೆಬಸ್ ಇಟ್ ಸೇಸ್ ಜನರಲ್ ಸ್ಟಡೀಸ್. ಸೊ ಮೀನಿಂಗ್ ಟು ಸೇ ಇಲ್ಲಿ ವಿ ಕ್ಯಾನ್ ಆಡ್ ಅವರ್ ಬಜೆಟ್, ಎಕನಾಮಿಕ್ ಸರ್ವೆ ಅಂಡ್ ಎನಿ ಅದರ್ ಕರೆಂಟ್ ಅಫೇರ್ಸ್. ಕ್ಲಿಯರ್? Yes, sir. ಸೊ sir. ಬಜೆಟ್, ಎಕನಾಮಿಕ್ ಸರ್ವೆ ಅಂಡ್ ಜನರಲ್ ಕರೆಂಟ್ ಅಫೇರ್ಸ್ ಇವಿಷ್ಟು ಮಾಡಿದ್ರೆ 40ಗೆ ಈಸಿಲಿ ಯು ಕ್ಯಾನ್ ಡೂ 30 to 35. Then comes your science and tech, science technology. Sir, economic survey means GIST, no? Just only madam, just only. Like already. And budget means state government, sir. The state government. This is Karnataka only. This is state importance. Okay, sir. Karnataka state budget and Karnataka economic survey. Okay. Yes, sir. Sir, current affairs, Karnataka related, sir? Here only madam, Karnataka current affairs only. Yes, sir, sir. Like See, any you're book. telling source. Yeah. Madam, KS Moksha anta namdon barutte. That will cover like majority of the questions. Along with that one, our economic survey and this one, budget summary. That should be more than sufficient. Okay, sir. Yeah. See, general studies ಏನಿದೆ complete Karnataka ದಲ್ಲಿ ಬರುತ್ತೆ. So 30-35 questions easily doable. Next comes your general science, environment and ecology. Usually ಹುಲ್ಲು ಏನ್ ಮಾಡ್ತಾರೆ ಹುಡುಗರು, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ ಇದು ಇಫ್ ಐ ಸ್ಪ್ಲಿಟ್ ಇಟ್ ಲೈಕ್ 15ಗೆ ಒಂದು 15 ಅಂತ ಸ್ಪ್ಲಿಟ್ ಮಾಡಿದ್ರೆ, ಎಕಾಲಜಿ ಎನ್ವಿರಾನ್ಮೆಂಟ್ 10 to 12 ಡೂಯಬಲ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ಯೂಶಲಿ ಫಿಸಿಕ್ಸ್ ಒಂಚೂರು ಹುಡುಗರು ಮಾಡ್ತಾರೆ, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಸ್ವಲ್ಪ ವೀಕ್ ಇರೋದ್ರಿಂದ
I would put this one somewhere at around 7 to 8 questions only. Put together ಇದರಿಂದ ಏನು 30 ಕ್ವಶನ್ ಏನ್ ಬರುತ್ತೆ 20 ಕ್ವಶನ್ ಮಾಡಬಹುದು ಸರ್. ಸೊ ಇಲ್ಲೊಂದು 20 ಕ್ವಶನ್. ಸೊ 30, 20, 30. ಸೊ somewhere around you can easily paper 2 attempt ನಿಮ್ದು ಒಂದು 80 to 85 attempt ಮಾಡ್ತೀರಾ. ಸೊ even if you are 80% correct, 80 ಅಟೆಂಡ್ ಮಾಡಿ 80% ಕರೆಕ್ಟ್ ಆದ್ರೂನು you will be getting 64 to 66 questions ಒಂದು ಕರೆಕ್ಟ್ ಆಗೇ ಆಗುತ್ತೆ ನಿಮ್ದು. So your scores in paper 2 will always be and should always be greater than 120 plus. Is it clear, sir? ಸರ್ ಜನರಲ್ sir. ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಗೆ ಸೋರ್ಸ್? General science and technology, I would say NCRT more than sufficient. Technology ಗೆ current affairs ಇದನ್ನ ಮಾಡಿದ್ರೆ ಸಾಕು. Environment and ecology ಗೆ your class notes what ma'am will be providing. Along with that one, you can add NCRT. ಇಲ್ಲ ಶಂಕರ್ IAS is also good. ಇಲ್ಲ ಎರಿಕ್ ಬ್ರೋಚಾ ಅಂತ ಒಂದು ಬುಕ್ ಬರುತ್ತೆ, ಇದನ್ನು ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ದೊಡ್ಡ ಬುಕ್ಸ್ ಇವೆಲ್ಲ ಅಂದ್ರೆ ನಾವು ವಿ ಡೋಂಟ್ ಹ್ಯಾವ್ ಟೈಮ್. ಐ ವುಡ್ ಸೆ ಗೋ ವಿತ್ ಮ್ಯಾಮ್ ನೋಟ್ಸ್, ಕ್ಲಾಸ್ ನೋಟ್ಸ್ ಏನ್ ಕೊಡ್ತಾರೆ ಮ್ಯಾಮ್ ಆ ನೋಟ್ಸ್ ಅಲಾಂಗ್ ವಿತ್ ದಟ್ ಒನ್ NCRT ಆರ್ ಶಂಕರ್, ಐದರ್ ಆಫ್ ದಿ ಒನ್. ಡೋಂಟ್ ಗೋ ವಿತ್ ಬೋತ್. ಕ್ಲಾಸ್ ನೋಟ್ಸ್ ಕಪಲ್ಡ್ ವಿತ್ NCRT should be more than sufficient. Yes, sir. ಶಂಕರ್ IAS is too huge now. ಅಷ್ಟು ದೊಡ್ಡದು ಬೇಕಾಗಿಲ್ಲ ನಮ್ಗೆ ಇವಾಗ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸೊ this should be your approach for paper 2. Any doubt with paper 2, sir? No, sir. No, sir. No doubt. And then ಇದನ್ನ ಹೆಂಗ್ ಮಾಡೋದು ಸರ್? ಡೈಲಿ ಒಂದೊಂದು ಟಾಪಿಕ್ ತಗೊಳ್ಳ ಸರ್? How do I do that one? See, GMA ಅಂತ ಬಂದಾಗ ಸರ್, ಇಟ್ ಇಸ್ ನಾಟ್ ಲೈಕ್ ಎನ್ ಮ್ಯಾರಥಾನ್ ತರ ಒಂದೇ ದಿನ, ಲೈಕ್ ಸ್ಪ್ರಿಂಟ್ ತರ 100 meters ರನ್ನಿಂಗ್ ರೇಸ್ ತರ ಒಂದೇ ದಿನ ಓಡೋಕ್ ಆಗೋದಿಲ್ಲ. ವಾಟ್ ಯು ಡೂ ಎವ್ರಿ ಡೇ 5 to 6 questions of either quant or reasoning, one English passage ಡೈಲಿ ಮಾಡಿ ಸರ್, ಮೋರ್ ದೆನ್ ಸಫಿಶಿಯಂಟ್. ಎನಿ ಟಾಪಿಕ್ ಇಟ್ ಮೇ ಬಿ 5ರಿಂದ 6 ಕ್ವಶನ್ ತಗೊಳ್ಳೋದು, ಇಲ್ಲ ರೀಸನಿಂಗು ಇಲ್ಲ ಕ್ವಾಂಟ್ ಒಂದು 6ರಿಂದ 8 ಕ್ವಶನ್ ಮ್ಯಾಕ್ಸಿಮಮ್ ಮಾಡಿ, ಪ್ಲಸ್ ಇಂಗ್ಲಿಷ್ ಡೈಲಿ ಇಷ್ಟೇ ಮಾಡಿದ್ರು. ಈವನ್ ಫಾರ್ ದ ನೆಕ್ಸ್ಟ್ 65 days ನೀವು ಮಾಡಿದ್ರು ಯು ಆರ್ ಕವರಿಂಗ್ ಸಮ್ವೇರ್ ಅರೌಂಡ್ ಒಂದು 500 ಕ್ವಶನ್ ಕ್ವಾಂಟಲ್ ಮಾಡ್ತೀರಾ, ಒಂದು 50-60 ಪ್ಯಾಸೇಜ್ ಇಂಗ್ಲಿಷ್ ಅಲ್ಲಿ ಮಾಡ್ತೀರಾ. ಮೋರ್ ದೆನ್ ಸಫಿಶಿಯಂಟ್, ಪ್ರೊವೈಡೆಡ್ ವಿತ್ ನಿಮ್ಮ ನಾಲೆಜ್ ಏನಿದೆ ಬೇಸಿಕ್ ನಾಲೆಜ್ ಅದನ್ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಇಟ್ ಡನ್. ನಾನು ಒಂದೇ ದಿನ ಕೂತ್ಕೊಂಡು ಎಲ್ಲ ಫಾರ್ಮುಲಾ ಬ್ಯಾಟ್ ಮಾಡ್ಬಿಡ್ತೀನಿ, ಎಲ್ಲ ಶಾರ್ಟ್ ಕಟ್ ಕಲ್ತ್ಕೊಂಡ್ಬಿಡ್ತೀನಿ, ಒಂದು 10 ವಿಡಿಯೋ ನೋಡ್ಬಿಡ್ತೀನಿ. ಇಟ್ ವೋಂಟ್ ವರ್ಕ್ ದಟ್ ವೇ. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಸೊ Yes, sir. ಇಟ್ ವಿಲ್ ಟೇಕ್ ಟೈಮ್. GMA ಇರ್ಬೋದು, ಲೈಕ್ ರೀಸನಿಂಗ್ ಇರ್ಬೋದು, ಆರ್ ಇಂಗ್ಲಿಷ್ ಇರ್ಬೋದು, ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದು ಕಂಟಿನ್ಯೂಸ್ ಎಫರ್ಟ್ಸ್ ಆಗ್ಬೇಕು. ನಾನು ಒಂದೇ ದಿನ ಕೂತ್ಕೊಂಡ್ಬಿಟ್ಟು ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್ ಎಲ್ಲ ಒಂದೇ ದಿನ ಕಲ್ತ್ಕೊಂಡ್ಬಿಡ್ತೀನಿ, 1/x + 1/y ಅಂತ ಫಾರ್ಮುಲಾ ಬ್ಯಾಟ್ ಮಾಡ್ತೀನಿ. ನೋ, ಇಟ್ ವೋಂಟ್ ವರ್ಕ್ ದಟ್ ವೇ. ಕಂಟಿನ್ಯೂಸ್ ಎಫರ್ಟ್ಸ್ ಎವ್ರಿ ಸಿಂಗಲ್ ಡೇ. ಇದಕ್ಕೆ ಅಂದ್ರೆ ಡೈಲಿ ಒಂದು ಹಾಫ್ ಅನ್ ಅವರ್ 1 ಅವರ್ ಸ್ಲಾಟ್ ಇಡಿ. ಸಮ್ ಪೀಪಲ್ ಆರ್ ಲೈಕ್, ಸರ್ ಡೈಲಿ 5-6 ಇಂಗ್ಲಿಷ್ ಹೇಳ್ತಿರಲ್ಲ ಸರ್, ಬೆಳಿಗ್ಗೆ ಒಂದ್ ರೌಂಡ್ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದ್ ರೌಂಡ್ ಅರ್ಧ ಗಂಟೆ ಮಾಡ್ತೀನಿ ಸರ್. ಐ ವಿಲ್ ಡಬಲ್ ದಿಸ್ ಒನ್ ಬಿಕಾಸ್ ಐ ಆಮ್ ವೀಕ್ ಓನ್ಲಿ. ಬಟ್ ಒಂದೇ ಸತಿ 5 hours 6 hours ಕಂಟಿನ್ಯೂಸ್ ಕೂತ್ಕೊಂಡು ಮಾಡಿ ಅದೊಂಥರ ಲೈಕ್ ಎಕ್ಸಾಸ್ಟ್ ಆಗೋ ಬದಲು ಡೈಲಿ ಮಾರ್ನಿಂಗ್ ಒಂದು 45 minutes to 1 hour ಒಂದು 5ರಿಂದ 8-10 ಕ್ವಶನ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು 1 hour ಅಲ್ಲಿ. 10 ಕ್ವಶನ್ ಪ್ಲಸ್ ಇಂಗ್ಲಿಷ್ ಒಂದು ಪ್ಯಾಸೇಜ್. ಇನ್ ದ ಈವ್ನಿಂಗ್ ಆಲ್ಸೋ ಒಂದು 10 ಕ್ವಶನ್ ಒಂದು ಇಂಗ್ಲಿಷ್ ಒಂದು ಪ್ಯಾಸೇಜ್. ನೆಕ್ಸ್ಟ್ 60-65 days ಮಾಡಿದ್ರೆ ಇಟ್ ಇಸ್ ಮೋರ್ ದನ್ ಸಫಿಶಿಯಂಟ್ ಟು ಗೆಟ್ ದಿಸ್ 25-28 ಕ್ವಶನ್ಸ್. ನಾನೇನ್ ಹೇಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ, ಆರಾಮ್ಸೆ ಯು ವಿಲ್ ಗೆಟ್ ಇಟ್. ಓಕೆ ಸರ್, ಇದು ಬಜೆಟ್ ಮತ್ತೆ ಇದು ಎಕನಾಮಿಕ್ ಸರ್ವೆ ಕ್ಲಾಸ್ ಇನ್ನು ಮಾಡ್ಬೇಕಲ್ಲ ನೀವು ಇವಾಗಿಂದ? we will do that, madam. Like last year, the Okay. market already, but this year's is already ready. Like March 3rd or 4th, we will release the economic survey. Shortly, we will release that one. ಸರ್, ಇದಕ್ಕೆ 2 ವರ್ಷದ್ದು ಬರುತ್ತಾ ಹಾಗಿದ್ರೆ? No need, Last 1 year ವರ್ಷ ಸಾಕು. ಇಲ್ಲ ಈ ವರ್ಷದ ಸಾಕು ಮೇಡಮ್. ಬಜೆಟ್ ಅಂಡ್ recent ಎಕನಾಮಿಕ್ ಸರ್ವೆ, ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಎರಡೂನು? See, economic survey go with this year only, 2024 Okay. ಗೆ ಹೋಗಿ. Budget ಮಾತ್ರ go for 23 and 24. ಓಕೆ. Because ಈ 23 ಸ್ಕೀಮ್ಸ್ ಯಾವ್ದಾರು ಅನೌನ್ಸ್ ಮಾಡಿರ್ತಾರಲ್ವಾ, we would want to know this scheme names, because economic survey updated data ನಮ್ಗೆ ಏನಿದೆ ಅದು ಈ ವರ್ಷ ಸಿಗುತ್ತೆ ನಮ್ಗೆ ಈಸಿಯಾಗಿ ಇಲ್ಲಿ. So we can go with current year's data. ಬಟ್ ಸ್ಕೀಮ್ಸ್ ಎಲ್ಲ ಏನಾಗುತ್ತೆ, ಈ ವರ್ಷದ ಸ್ಕೀಮ್ಸ್ ಈ ವರ್ಷ ಬಜೆಟ್ ಅಲ್ಲಿ ಬಂದಿರುತ್ತೆ. ಮೇ ಬಿ ದೇ ಗೋ ವಿತ್ ಎನಿ ಲೈಕ್ ಲಾಸ್ಟ್ ಇಯರ್ ಸ್ಕೀಮ್ಸ್ ಅಂತ ಬಂದಾಗ we should not be leaving them out. So ಅದರಿಂದ go with both budget, but one economic survey is more than sufficient. Okay. Yes, sir. Sir, current affairs. Sir, budget ಎಲ್ಲಿಂದ of cover both and ಮಾಡ್ಬೇಕು? economic survey of only this year, no? Exactly, madam. Exactly. Okay. Yes, madam. Someone was asking something. Sir, current affairs like ಯಾವಾಗಿಂದ ಕವರ್ ಮಾಡ್ಬೇಕು ಸರ್? 1 year, madam. Go Okay. 12 months. 1 ವರ್ಷ ಸಾಕು. ಸೊ 2023 Jan to 2024 March. March, April. No, March, April ಇಲ್ಲ. You have to go with next to May ವರ್ಗೂ ಅಲ್ವಾ? ಓಕೆ. ಬಟ್ ಕ್ವೆಶ್ಚನ್ See, usually ನಾವೇನ್ ಹೇಳ್ತೀವಿ ಅಂತಂದ್ರೆ, ಇವತ್ತು ನೋಟಿಫಿಕೇಶನ್ ಏನ್ ಬಂದಿದೆ, ಇಲ್ಲಿಂದ 1 ತಿಂಗಳು, 1 ವರ್ಷ ಹಿಂದಕ್ಕೆ ಹೋಗ್ತೀರಾ ನೀವು. ಈ ನಿಮ್ದು ಪ್ರಿಲಿಮ್ಸ್ ಡೇಟ್ ಇದೆ ಅಲ್ಲ,
ಅಲ್ಲಿ ಲಾಸ್ಟ್ 15-20 ಡೇಸ್ ಏನು ಬರೋದಿಲ್ಲ. ಸೊ ಈ ನೆಕ್ಸ್ಟ್ 60 ಡೇಸ್ ಏನಿದೆ that you have to see. ಸೊ Usually ಜೂನ್ like ಟು ಜೂನ್ ವರ್ಕ್ ಆಗುತ್ತೆ ಸರ್ or June to Jan June also ಅಂದ್ರೆ ಯೂಶಲಿ ಲೈಕ್ ಸಿ ಏನಾಗುತ್ತೆ ಅಂದ್ರೆ ಫ್ರಮ್ ದ ಡೇಟ್ ಆಫ್ ನೋಟಿಫಿಕೇಶನ್ ಫಸ್ಟ್ ಒಂದ್ ವರ್ಷಕ್ಕೆ ಹೋಗ್ಬಿಟ್ಟಾಗ ವಾಟ್ ವಿ ಆರ್ ಅಬ್ಸರ್ವಿಂಗ್ ಪ್ಯಾಟರ್ನ್ ಏನಾಗ್ತಿದೆ ಅಂದ್ರೆ ಒಂದ್ ವರ್ಷವರೆಗೂ ಹಿಂದಕ್ಕೆ ಹೋಗಿದ್ದಾರೆ. ಇಲ್ಲಿ ಏನನ್ನ ಮೇಜರ್ ಇವೆಂಟ್ಸ್ ಆದ್ರೆ 2 to 3 ಕ್ವಶನ್ಸ್ ಅದನ್ನ ಆಡ್ ಮಾಡ್ತಾ ಇದಾರೆ ನೆಕ್ಸ್ಟ್ ಅವರು. ದಟ್ ಈಸ್ ವಾಟ್ ವಿ ಆರ್ ಫೀಲಿಂಗ್. ಲೈಕ್ ಆ ಕ್ವಶನ್ಸ್ ಏನ್ ಬರ್ತಿದೆ ಅಲ್ಲ ಈ ಪ್ರಿಲಿಮ್ಸ್ಗೂ ಐ ಮೀನ್ ದ ಡೇಟ್ ಆಫ್ ಎಕ್ಸಾಮಿನೇಷನ್ಗೂ ನೋಟಿಫಿಕೇಶನ್ಗೂ ಮಧ್ಯ ಡೇಸ್ ಇಂದ ಒಂದು 1.5 ಮಂತ್ ವರೆಗೂ ಬರ್ತಿದೆ ಅಷ್ಟೇ, ಆಮೇಲೆ ಬರ್ತಿಲ್ಲ ಮತ್ತೆ ಅದು 1.5 ಮಂತ್ ಫ್ರಮ್ ದ ಡೇಟ್ ಆಫ್ ನೋಟಿಫಿಕೇಶನ್ 2 to 3 ಕ್ವಶನ್ಸ್ ಬರ್ತಾ ಇದೆ. ಮೀನ್ ಟು ಸೇ ದಟ್ ದೇ ಆರ್ ಸೆಟ್ಟಿಂಗ್ ಪೇಪರ್ ಸಮ್ವೇರ್ ಎಲ್ಲೋ ಈ ಗ್ಯಾಪ್ ಅಲ್ಲಿ ಪೇಪರ್ ಸೆಟ್ ಆಗುತ್ತೆ ಅಂತ ನಮ್ದು ಒಂದು ಪ್ರಿಡಿಕ್ಷನ್ ಅಷ್ಟೇ. ಇಲ್ಲ ಪೇಪರ್ ಸೆಟ್ ಆಗಿರುತ್ತೆ, ಕ್ವಶನ್ ಇಲ್ಲಿ ಬರ್ಬೋದು, ಆಡ್ ಆಗ್ಬೋದೇನೋ ಲೇಟರ್ ಆಗಿ, ಇಲ್ಲ ಬಿಫೋರ್ ಲೈಕ್ 1.5 ಮಂತ್ ಬಿಫೋರ್ ದ ಎಕ್ಸಾಮಿನೇಷನ್ ಪೇಪರ್ ಸೆಟ್ ಆಗ್ಬೋದೇನೋ. ಸೊ ವಿ ಸಿ 2 to 3 ಕ್ವಶನ್ಸ್ ಕಮಿಂಗ್ ಇನ್ ದಿಸ್ ಟೈಮ್ ಫ್ರೇಮ್, ಈ 1.5 ಮಂತ್ ಟೈಮ್ ಫ್ರೇಮ್ ಅಲ್ಲಿ. ಹಿಂದಕ್ಕೆಲ್ಲ ಮಾಮೂಲಿಗೆ ಆಡ್ ಆಗಿರುತ್ತೆ. ಲೈಕ್ ಏನ್ ನಿಮ್ದು ಇಲ್ಲಿ 40+40 ಏನಿದೆ 80 ಕ್ವಶನ್ಸ್ ನಿಮ್ಗೆ ಏನ್ ಬರಬೇಕು, 80 ನಲ್ಲಿ ವಿ ನೋಟಿಸ್ ಸಮ್ವೇರ್ ಅರೌಂಡ್ 73 to 75 ಕ್ವಶನ್ಸ್ ಕಮಿಂಗ್ ಫ್ರಮ್ ದಿಸ್ ಝೋನ್ ಓನ್ಲಿ. ಬಟ್ ಈ ಝೋನ್ ಅಲ್ಲಿ ಏನಿದೆ ಒಂದು 2 to 3 ಕ್ವಶನ್ಸ್ ಬಂದೇ ಬರುತ್ತೆ. ಹಲೋ ಎಸ್ ಸರ್ ಎಸ್ ಸರ್. ಹಿಂದಕ್ಕೆ ಒಂದು ವರ್ಷ ನನ್ ಮುಂದಕ್ಕೆ ಅದು ನಿಮ್ಗೆ ಓದ್ಕೊಂತ ಇರ್ಬೇಕು ಅಷ್ಟೇ, ಏನೂ ಮಾಡಕ್ಕಾಗೋದಿಲ್ಲ. Shall I erase this, sir? Sir, national budget is also needed. I'll come to paper 1, sir. I'll come to paper 1. So paper 2, any doubt, sir? Sir, Sir, share mental the screen ability ಗೆ again, sir. sir. Source previous Mental ability questions are ಆನ್ಲೈನ್ ಅಲ್ಲಿ ದಂಟೆ ಇದೆ ಮೇಡಮ್. ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ Yes. 2-3 ಇದೆ ಅಷ್ಟೇ, ನಮ್ಮ ಹತ್ರ ಜಾಸ್ತಿ ಇಲ್ಲ. ಸೊ Okay. ಲೈಕ್ ಯು ಕ್ಯಾನ್ ಗೋ ವಿತ್ ಎನಿ ಬುಕ್ ಆನ್ಲೈನ್ ಅಲ್ಲಿ ದಂಡಿ ಆಗಿದೆ. ಸೊ ಯು ಕ್ಯಾನ್ ಗೆಟ್ ಎನಿ ಬುಕ್. yes sir. ಓಕೆ, ಸೊ ಎನಿಥಿಂಗ್. ಸೊ ಪೇಪರ್ 2 ಇಂದ ಎನಿವೇರ್ ಅರೌಂಡ್ ಒಂದು 125+ ಶುಡ್ ಬಿ ಯುವರ್ ಟಾರ್ಗೆಟ್. ಡೂಯಬಲ್. ಸೊ ಸರ್ ಅಷ್ಟು ಆಗುತ್ತಾ ಆಗಲ್ವಾ ಅಂತ ಡೌಟ್ ಇಟ್ಕೋಬೇಡಿ, ಈಸಿಲಿ ಡೂಯಬಲ್. ಸೊ ಸಮ್ವೇರ್ ಅರೌಂಡ್ ಒಂದು 27 ಕ್ವಶನ್ಸ್ ಇಲ್ಲಿ, 27-28 ಇಲ್ಲಿ, ಅಂಡ್ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಐ ವುಡ್ ಸೇ 20-22, ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಐ ವುಡ್ ಸೇ 35 to 38. ಈ ರೇಂಜ್ ಅಲ್ಲಿ ಸ್ಕೋರ್ ಮಾಡಿದ್ದಾರೆ, ಮಾಡಬಹುದು ಕೂಡ. ಓಕೆ ಸರ್ ಇವಾಗ ಪ್ರಿಲಿಮ್ಸ್ ಕ್ಲಾಸಸ್ ಇರುತ್ತಲ್ಲ ಸರ್, ಇವಾಗ ನೆಕ್ಸ್ಟ್ ಕಂಟಿನ್ಯೂಸ್. ಸೊ ಮೆಂಟಲ್ ಅಬಿಲಿಟಿ ಕ್ಲಾಸಸ್ ಇರುತ್ತೆ ಸರ್. ದಟ್ ಮ್ಯಾಮ್ ವಿಲ್ ಟೇಕ್ ಕೇರ್ ಮೇಡಮ್, ದಟ್ ಮ್ಯಾಮ್ ವಿಲ್ ಡು. Sir, current affairs, sir. ಕರೆಂಟ್ ಅಫೇರ್ಸ್ ಐ ವಿಲ್ ಟಾಕ್ ವಿತ್ ಸರ್ ಅಂಡ್ ಐ ವಿಲ್ ಅಪ್ಡೇಟ್ ಯು ಮೇಡಮ್. ಎವ್ರಿ ಡೇ ಕರೆಂಟ್ Yes. ಅಫೇರ್ಸ್ ಗೆ ಎಷ್ಟು ಅವರ್ ಇಡಬೇಕು ಮೇಡಮ್ ಎವ್ರಿ ಡೇ ಅಂತ ಅಂದ್ರೆ ಲೈಕ್ ಐ ವುಡ್ ಸೇ ಎವ್ರಿ ಡೇ ಅಂತ ಇಡೋದಕ್ಕಿಂತ ಕೀಪ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಪೇಜಸ್ ಅಂತ ಐ ಯೂಶಲಿ ಸಜೆಸ್ಟ್. ಬಿಕಾಸ್ ಟೈಮ್ ಇಟ್ಕೊಂಡು ಹೋಗ್ತಾ ಇದ್ರೆ ಹುಡುಗರು ಅದನ್ನ ಓದ್ತಾನೆ ಇರ್ತಾರೆ. ಕೀಪ್ ಎ ಟಾರ್ಗೆಟ್. ಲೈಕ್ ಸೇ ಫಾರ್ ಎಕ್ಸಾಂಪಲ್ ಐ ವುಡ್ ಫಿನಿಶ್ ಜನವರಿ ವಿತ್ ಇನ್ ಟೈಮ್ ಫ್ರೇಮ್ ಆಫ್ ಸೇ 3-4 ಡೇಸ್. ಫೆಬ್ರವರಿ ಈ ತರ ಹಿಂದಕ್ಕೆ ಹೋಗ್ತಾ ಇರ್ತೀರಲ್ಲ ನೀವು, ಗೋ ಇನ್ ಲೈಕ್ ಇವಾಗ ಏನು ಫೆಬ್ರವರಿ ನೀವು ಸ್ಟಾರ್ಟ್ ಮಾಡ್ತಾ ಇದೀರಲ್ಲ, ಸ್ಟಾರ್ಟ್ ವಿತ್ ಜನವರಿ 2024, ಡಿಸೆಂಬರ್, ನವೆಂಬರ್, ಈ ತರ ಹಿಂದಕ್ಕೆ ಹೋಗಿ. ಸೊ ದಟ್ ಇವನ್ ಇಫ್ ಯು ಲೀವ್ ಔಟ್ ಹಿಯರ್ ಯು ಶುಡ್ ಹ್ಯಾವ್ ಕಂಪ್ಲೀಟೆಡ್ ದಿಸ್ ರೀಸೆಂಟ್ ಒನ್ಸ್ ಕವರ್ ಮಾಡಿರ್ತೀರಾ. ಸೊ ಈ ತರ ಓದ್ಕೊಂಡು ಹೋದಾಗ ಕೀಪ್ ಎ ಟಾರ್ಗೆಟ್. ಲೈಕ್ ಡೈಲಿ ಒಂದು ಕೌಂಟ್ ಟೋಟಲ್ ನಂಬರ್ ಆಫ್ ಪೇಜಸ್ ಅರೌಂಡ್ 80 ಪೇಜಸ್ ಬರುತ್ತೆ ಒಂದೊಂದು ಮಂತ್ ತಿಂಗಳು ಕರೆಂಟ್ ಅಫೇರ್ಸ್ ಅಂತ ಅಂದ್ರೆ ಇಂಟು 12 months. ಸೊ ಸಮ್ವೇರ್ ಅರೌಂಡ್ 900 ಪೇಜಸ್ ಬರುತ್ತೆ. ಸೊ ಯು ಶುಡ್ ಬಿ ಕಂಪ್ಲೀಟಿಂಗ್ ಆಲ್ ಆಫ್ ದಿಸ್ ಸೇ ಬೈ ಎಂಡ್ ಆಫ್ ಮಿಡ್ ಏಪ್ರಿಲ್ ಅಂತ ಅನ್ಕೊಂಡ್ರೆ, ಸೊ 45 ಡೇಸ್ ಡಿವೈಡ್ ಮಾಡಿದಾಗ 20 ಪೇಜಸ್ ಬರುತ್ತೆ. ಸೊ ಕೀಪ್ ಯುವರ್ ಸೆಲ್ಫ್ ಒಂದ್ ಪೇಜ್ ಓದೋದಕ್ಕೆ ಒಂದು 4 minutes 5 minutes ತಗೊಂಡ್ರೆ ಸಮ್ವೇರ್ ಅರೌಂಡ್ ಒಂದು 1.5 hour ಬರುತ್ತೆ. ಈ ತರ ಒಂದು ಟಾರ್ಗೆಟ್, ಈ ಪೇಜಸ್ ಟಾರ್ಗೆಟ್ ಇಟ್ಕೊಂಡ್ರೆ ಯು ಕಂಪ್ಲೀಟ್ ಇಟ್ ಆಫ್. ಸೊ 1.5 hour ಅಂತ ಇಟ್ಕೊಂಡಿದ್ದಾಗ ಅಯ್ಯೋ 1.5 hour ಎಷ್ಟು ಓದ್ತೀನೋ ಏನು ಓದ್ತೀನೋ ಅಂತ ಸುಮ್ಮನೆ ಎಗಿಸ್ಕೊಂಡು ಹೋಗೋ ಬದಲು ಗೋ ಪ್ರಾಪರ್ಲಿ ಫಿನಿಶ್ ಒನ್ಸ್. ಬಿಕಾಸ್ ಮತ್ತೆ ಯು ಮೇ ಕಮ್ ಬ್ಯಾಕ್ ಆರ್ ಯು ಮೇ ನಾಟ್ ಕಮ್ ಬ್ಯಾಕ್ ಫಾರ್ ದಟ್ ಪೇಜ್ ಒನ್ಸ್ ಅಗೈನ್. ಬಿಕಾಸ್ ಟೈಮ್ ಕಡಿಮೆ ಇರೋದ್ರಿಂದ ರಿವಿಷನ್ ರೆಡಿ ಇರಬೇಕು ನಿಮ್ ನೋಟ್ಸ್ ಆಲ್ರೆಡಿ. ಸೊ ಮಿಡ್ ಏಪ್ರಿಲ್ಗೆ ಯುವರ್ ನೋಟ್ ಶುಡ್ ಬಿ ರಿವಿಷನ್ ರೆಡಿ. ಆರ್ ಯು ಗೆಟಿಂಗ್ ಇಟ್ ಮೇಡಮ್? Means we should write along with the reading, sir. The current affairs. But no, now we don't have time to write. Just highlight or underline them ಅಷ್ಟೇ. And what are the books like magazines? See, ಇವಾಗ ಏನೊಂದು ಬುಕ್ ತಗೊಂತೀರಾ ನೀವು, ಎನಿ ಬುಕ್ ಯು ಟೇಕ್ ದೇರ್ ವಿಲ್ ಬಿ ಆನ್ ಇಂಡೆಕ್ಸ್ ಪೇಜ್, ಕರೆಕ್ಟಾ? Yes, sir. Yes. ಯು ರೀಡ್ ದ ಕರೆಂಟ್ ಅಫೇರ್ಸ್, ಅಲ್ಲೇ ಅಂಡರ್ಲೈನ್ ಮಾಡಿ ಇಲ್ಲ ಸರ್ಕಲ್ ಮಾಡಿ ಮಾಡ್ಕೊಂತ ಹೋಗಿ. ಒನ್ಸ್ ಯು ಫಿನಿಶ್ ರೀಡಿಂಗ್ ಎಂಟೈರ್ ಕರೆಂಟ್ ಅಫೇರ್ಸ್, ನಿಮಗೆ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಇದೆ, ವಿಚ್ ನ್ಯೂಸ್ ಇನ್ ದಟ್ ಮಂತ್ ಹ್ಯಾಸ್ ಲಾಸ್ಟ್ ಇಟ್ಸ್ ರಿಲೆವೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಇಂಡೆಕ್ಸ್ ಅಲ್ಲಿ ಜಸ್ಟ್ ಟಿಕ್ ಒನ್ ಈ ತರ ಮಾಡ್ಕೊಂಬಿಡಿ. ಸೊ ಇದು ನಾನು ರಿವಿಷನ್ ಮಾಡ್ಬೇಕು ಈ ಬುಕ್ ಇಂದ. ಸೊ ಜನವರಿ 2024 ಅಂದ್ರೆ ಇದರಲ್ಲಿ ನನಗೆ ಬೇಕಾಗಿರೋದು ಈ ಒಂದು 8 ಟಾಪಿಕ್ ಅಷ್ಟೇ. ಸೊ ವೆನ್ ಯು ಸಿ ದಿಸ್ ಇಂಡೆಕ್ಸ್ ಪೇಜ್ ಯು ಶುಡ್ ಬಿ ಏಬಲ್ ಟು ರಿಕಲೆಕ್ಟ್ ಅಂಡ್ ರಿಮೆಂಬರ್. ಓಕೆ ಇದು ಒಂಚೂರು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು. ದ ಡೇ ಯು ಫರ್ಗೆಟ್ ದಟ್ ಒನ್
ಗೋ ಬ್ಯಾಕ್ ಟು ದಟ್ ಪೇಜ್ ಅಂಡ್ ಸಿ ಓಕೆ ಇದು ಟಾಪಿಕ್ ಅಂತ ನಂಗೆ ಗೊತ್ತಾಗ್ಬೇಕು. ಅಷ್ಟು ನೀವು ರೆಡಿ ಮಾಡ್ಕೊಂಡ್ರೆ ಸಾಕು. ಸರ್ ಇವಾಗ Sir, ನೀವ್ one- ಹೇಳ್ದಂಗೆ ರಿವರ್ಸ್ ಓದ್ಕೊಂಡು ಹೋಗೋದು ಒಳ್ಳೇದಾ ಅಥವಾ ಜನವರಿ 2023 ಇಂದ ಓದ್ಕೊ ಬರೋದು ಬೆಟರ್ ಸರ್? ಬಿಕಾಸ್ ಇಲ್ಲ, ಕರೆಂಟ್ ಅದು- ಅಫೇರ್ಸ್ ವಿಲ್ ಕಮ್ ಅಗೇನ್ ಅಂಡ್ ಅಗೇನ್. ಇಟ್ ವಿಲ್ ರಿಪೀಟ್, ನೋ ಸರ್. ಇಶ್ಯೂಸ್ ವಿಲ್ ರಿಪೀಟ್, ನೋ ಸರ್. ದಟ್ಸ್ ವೈ. ದಟ್ಸ್ ವಾಟ್ ಮೇಡಮ್. ಅಂದ್ರೆ ಬೇಕಾದ್ರೆ ಈ ಜನವರಿ ಸ್ಕಿಪ್ ಮಾಡಿ ಐ ವುಡ್ ಸೇ ಈ ತರ ಡಿಸೆಂಡಿಂಗ್ ಆರ್ಡರ್ ಹೋಗೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಅದೇ ಸರ್, ವೈ ಅಂತ ಸರ್. ಸಿ ವೈ ಅಂತ ಅಂದ್ರೆ ಸಿ ಈವನ್ ಯು ಸ್ಟಡಿ ಫ್ರಮ್ ಹಿಯರ್, maybe by the time you come to September or October, you get scared of history, geography, polity, economy, and you totally leave these months anta tagondre, you'll be missing out maximum current affairs alva. Yes, Getting my for point? that reason ನೀವು ಆ ತರ Exactly. So ಯಾಕೆ ಇನ್ ಅಂತಂದ್ರೆ ಕೇಸ್ ಇವಾಗ ಏನಾದ್ರೂ ಒಂದು ಲಾ ಪಾಸ್ ಆಯ್ತಂದ್ರೆ ಜಸ್ಟ್ ಲೈಕ್ ಅದು ಫೈನಲ್ ಟೂ ಮಂತ್ಸ್ ಆದ್ಮೇಲೆ ಅದ್ರದ್ದು ಫೈನಲ್ ಡಿಸಿಷನ್ ಬರ್ಬೋದು. ಸೊ ಆ ತರ ಅಲ್ಲ ಅದು ಬಿಲ್ ಕಾನ್ಫ್ಲಿಕ್ಟ್ ಆಗುತ್ತಾ ಅಂತ ನೀವೇ ಹೇಳ್ತಿರೋದು ಬಿಲ್ ಅದು. ಸಿ ಬಿಲ್ ಬೇರೆ, ಲಾ ಬೇರೆ. ಸರ್. ಲಾ ಅಂದ್ರೆ ಪಾಸ್ ಜಸ್ಟ್ ಆಗಿದೆ it is game ಎಕ್ಸಾಂಪಲ್ over. ಸರ್ ಕೊಟ್ಟಿದ್ದು ಇವಾಗ Yeah, I ಯಾವ್ದೋ got ಒಂದು you. Yeah, I got your point. Yeah, ಇಲ್ಲ, I got your point. But the thing is, I would prefer it going in this way only. Because if you leave out last year, January, February, ಅದ್ರ ಬರ್ಬೋದು, ಬರ್ದಿರೋನು ಇರ್ಬೋದು. But last October, November ಬಂದೇ ಬರುತ್ತೆ ಅಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತಲ್ವಾ? Yes, we will follow The this. recent ones. So ಅದರಿಂದ ಹಿಂದಕ್ಕೆ ಹೋಗೋದು ಒಳ್ಳೇದು. ಬಿಕಾಸ್ ರೀಸೆಂಟ್ ಒನ್ಸ್ ಇಂದ ಬರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಬ್ಯಾಕ್ ಟು ಲಾಸ್ಟ್ ಮಾರ್ಚ್, ಏಪ್ರಿಲ್ ಅಂಡ್ ಆಲ್, ರೀಸೆಂಟ್ ಒನ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬಬಿಲಿಟಿ ಇದೆ. Sir, current Yes, affairs sir. ಮಾಡ್ತೀರಾ? ಮೇಜರ್ ಥಿಂಗ್ಸ್ ವಿ ವುಡ್ ಡೂ, ಲೈಕ್ ಯಾವುದು ಬೇಕೇ ಬೇಕು, ಬಜೆಟ್, ಎಕನಾಮಿಕ್ ಸರ್ವೆ ಅಂಡ್ ಎನಿ ಅದರ್ ಮೇಜರ್ ಈವೆಂಟ್ಸ್ ದಟ್ ಹ್ಯಾವ್ ಟೇಕನ್ ಪ್ಲೇಸ್, ದಟ್ ವಿ ವಿಲ್ ಡೂ ಮೇಡಮ್. Sir, like month wise and all you won't do, sir? ಮಂತ್ ವೈಸ್ ಗಂದ್ರೆ ಮೇ ಬಿ ಟಾಪಿಕ್ ವೈಸ್ ಐ ವುಡ್ ಪ್ರಿಫರ್. ಮೈ ಪ್ರಿಫರೆನ್ಸ್ ವುಡ್ ಬಿ ಟಾಪಿಕ್ ವೈಸ್ ಓನ್ಲಿ, ಬಿಕಾಸ್ ಪಾಲಿಟಿ ಹಿಸ್ಟ್ರಿ ಹತ್ರ ಮಾಡ್ಕೊಂಡು ಹೋಗೋದು ಈಸಿ ಅನ್ಸುತ್ತೆ ನನಗೇನೋ. ಐ ವಿಲ್ ಹ್ಯಾವ್ ಎ ವರ್ಡ್ ವಿತ್ ಸರ್ ಅಂಡ್ ಐ ವಿಲ್ ಅಪ್ಡೇಟ್ ಯು ಮೇಡಮ್. Yes, sir. ಓಕೆ. ಅಂಡ್ ದೆನ್ ಕಮಿಂಗ್ ಟು ಸರ್, ಏನಕ್ಕೆ ಕ್ಲಾಸಸ್ ಕೇಳ್ತಿದ್ದೇವೆ ಅಂದ್ರೆ ಲೈಕ್ ಅಲಾಂಗ್ ವಿತ್ ಕ್ಲಾಸಸ್ ಸ್ಟಡಿ ಮಾಡಿದ್ರೆ ಇಟ್ ವಿಲ್ ಅಂದ್ರೆ ನೆನಪಲ್ಲಿ ಉಳಿಯುತ್ತೆ ಅಂತ ಸರ್. ಬಿಕಾಸ್ ಶಾರ್ಟ್ ಆಫ್ ಟೈಮ್. True. I get your point, sir. But I don't know how Sar has planned ಅಂತ ಹೇಳಿ. That's why I'm saying I have to have a word with Sar ಅಂತ ಹೇಳಿ ಅಷ್ಟೇ, ಏನಿಲ್ಲ. Because my preference is with subject wise ಹೋಗೋಣ ಅಂತ ನನ್ನ ಪ್ರಿಫರೆನ್ಸ್ ಇರುತ್ತೆ. Sir might be thinking like we might go with like topic wise or like month wise Sir preference ಕೊಟ್ಟಿರಬಹುದು. That's why I'm saying like I have to have a word with Sir. So Sir ನ ಮಾತಾಡಿ I'll update you. Okay? Yeah. So ಇದು ಪೇಪರ್ 2 ಸರ್. ಪೇಪರ್ 1 ಗೆ ಬಂದಾಗ ಪೇಪರ್ 1 ಕರೆಂಟ್ ಅಫೇರ್ಸ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಯೂಶಲಿ ಇಲ್ಲಿ ಕೂಡ ಹುಡುಗರು ಕರೆಂಟ್ ಅಫೇರ್ಸ್ ಅಂತಾರೆ, ಬಟ್ ಇಟ್ ಇಸ್ ಬೇಸಿಕಲಿ ಅವ್ರು ಕೊಡ್ತಿರೋದು ಜನರಲ್ ಸ್ಟಡೀಸ್ ಅಂತಲೇ. ಸೊ ಇಲ್ಲಿ ಕೂಡ 40 into 2 80 ಬರುತ್ತೆ. ಸೊ ಈಸಿಲಿ 25 to 30 ಡೂಬಲ್. ಅದ್ರ ಮೇಲೆ ಸ್ವಲ್ಪ ಕಷ್ಟ, ಬಿಕಾಸ್ ನ್ಯಾಷನಲ್, ಇಂಟರ್ನ್ಯಾಷನಲ್, ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸೇ ಕೇಳೋದ್ರಿಂದ ಸೊ ವಿ ಕ್ಯಾನ್ ಪಿಕ್ ಅಪ್ ಅಂಡ್ ಚೆರಿ ಪಿಕ್ ದ ಟಾಪಿಕ್ಸ್. ಪ್ರಾಪರ್ ಆಗಿ ಓದ್ಕೊಂಡ್ರೆ ಒಂದು 30 ರಿಂದ 32 ಡೂಬಲ್. ಅಂಡ್ ಈ ಪೋರ್ಷನ್ ಏನಿದೆ ಅಲ್ವಾ, ದಿಸ್ ಇಸ್ ಟ್ರಿಕ್ಕಿ, ಬಿಕಾಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ನಿಮ್ಮ ಬೇರೆ ಟಾಪಿಕ್ಸ್ ಏನೇನು ಮಿಸ್ಲಿನಿಯಸ್ ಟಾಪಿಕ್ಸ್ ಎಲ್ಲ ಏನಿದೆ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ನಿಮ್ ಜನರಲ್ ನಾಲೆಜ್ ಅಂತೆ ಅದು ಎಲ್ಲ ಬಂದ್ಬಿಡುತ್ತೆ. ಸೊ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗೋದ್ರಿಂದ ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲಿ 60ಗೆ ಮ್ಯಾಕ್ಸಿಮಮ್ ಒಂದು 35-40 ಮಾಡ್ತಾರೆ ಅಷ್ಟೇ. ಬಿಕಾಸ್ ಯಾರೆಷ್ಟೇ ಓದಿದ್ರು ಫ್ರಮ್ ದೇರ್ ಝೋನ್ ಕ್ವಶನ್ಸ್ ಬಂದಿಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಕ್ಯಾಪ್ಚರ್ ದಟ್ ಆರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸಮ್ವೇರ್ ಅರೌಂಡ್ ಒಂದು 65 to 70 ಕ್ವಶನ್ಸ್ ಮಾರ್ಕ್ ಮಾಡ್ತಾರೆ. 80% ಅಕ್ಯುರಸಿ ಬರಲ್ಲ ಇದರಲ್ಲಿ ಪೇಪರ್ 1 ಅಲ್ಲಿ. ಸೊ ಪೇಪರ್ 1 ಎಲ್ಲ 70-75% ಅಕ್ಯುರಸಿ ಬರುತ್ತೆ. ಸೊ ಪುಟ್ ಟುಗೆದರ್ ಒಂದು 50 ಕ್ವಶನ್ ಕರೆಕ್ಟ್ ಆಗ್ಬೋದೇನೋ ಅಷ್ಟೇ. ಸೊ 50 into 2 100, ಇಲ್ಲಿ ಒಂದು 125 ಪ್ಲಸ್. ಸೊ ಪುಟ್ ಟುಗೆದರ್ ಯು ವಿಲ್ ಗೆಟ್ ದಟ್ 225 ಪ್ಲಸ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಸೀನ್. ಇಲ್ಲ ಸರ್ ನನ್ನ ಝೋನ್ ಸ್ಟ್ರಾಂಗ್ ಆಗಿದೆ, ಐ ಕ್ಯಾನ್ ಈಸಿಲಿ ಪಿಕ್ ಅಪ್ 45-50, ಹ್ಯಾಪಿ ಓನ್ಲಿ, ಎನಿ ಸ್ಕೋರ್ ಅಬೌವ್ ದಿಸ್ ವಿ ಆರ್ ಹ್ಯಾಪಿ ಓನ್ಲಿ. ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಲೈಕ್ ವೈ ಐ ಆಮ್ ಸೇಯಿಂಗ್ ದಿಸ್ ಸ್ಪೆಸಿಫಿಕಲಿ ಅಂತಂದ್ರೆ ಯೂಶಲಿ ಹುಡುಗರು ಪೇಪರ್ 1 ಬರ್ದು ಆಚೆ ಬಂದ ತಕ್ಷಣ ದೇ ಹ್ಯಾವ್ ಕಾಲ್ಡ್ ಅಸ್ ಮೆನಿ ಎ ಟೈಮ್ಸ್, ಸರ್ 30-40 ಕೂಡ ಮಾಡಕ್ಕಾಗಿಲ್ಲ, ಎಲ್ಲ 40-45 ಮಾಡಿದೀನಿ ಸರ್, ಕ್ಲಿಯರ್ ಆಗಲ್ಲ ಸರ್ ನಂದು, ಪೇಪರ್ 2 ಬರೆಯೋದೇ ಇಲ್ಲ, ಮನೆಗೆ ಹೋಗ್ಬಿಡ್ತೀನಿ ಸರ್ ಅಂತ ಹೇಳಿದವ್ರು ಕೂಡ ಇದ್ದಾರೆ. ಬಟ್ ಇಲ್ಲ, ಎನಿವೇ ಯು ಆರ್ ಆಲ್ರೆಡಿ ದೇರ್ ಇನ್ ದ ಎಕ್ಸಾಮ್ ಸೆಂಟರ್, ಏನೋ ಒಂಚೂರು ತಿನ್ಕೊಂಡು ಮಧ್ಯಾಹ್ನಕ್ಕೆ ಎಕ್ಸಾಮ್ ಬರದ್ಬಪ್ಪ ಅಂತ ಹೇಳಿ ಮಧ್ಯಾಹ್ನ ಪೇಪರ್ ಅಲ್ಲಿ 125 ಪ್ಲಸ್ ತಗೊಂಡು 125 ಪ್ಲಸ್ 80 ಬಂದು 220, 202, 203 ಬಂದು ಸಿ ಅಟ್ ದ ಎಂಡ್ ಆಫ್ ದಿ ಡೇ ಇಫ್ ದ ಕಟ್ ಆಫ್ ಇಸ್ 199.5 and you got 200 ಅಂದ್ರು you are clearing the cut off and you are through to mines ಅಷ್ಟೇ. So there are people who have cleared with 0.5 marks also. 202 ಬಂದಿದೆ, 199 ಕಟ್ ಆಫ್ ಇದೆ, ಇಲ್ಲ 186 ಬಂದಿದೆ, 184 ಕಟ್ ಆಫ್ ಇದೆ. We have seen all these cases. So that is why I am specifically mentioning ಪೇಪರ್ 2 ಸ್ಕೋರಬಲ್ ಇದ್ದೇ ಇರುತ್ತೆ. ಸೊ ಪೇಪರ್ 1 ಸ್ವಲ್ಪ ಚೆನ್ನಾಗಿ ಆಗಿಲ್ಲ ಸರ್, ನಾನು ಬರೆಯೋದಿಲ್ಲ, ಮಧ್ಯಾಹ್ನ ವಾಪಸ್ ಹೋಗ್ತೀನಿ,
ಡೋಂಟ್ ಗೆಟ್ ಇನ್ ಟು ದಟ್ ಝೋನ್. ಹವೆವರ್ ಆರಾಮಾಗಿ ಓದ್ಕೊಂಡಿರ್ತೀರಾ, ಗೋ ಟು ಬೋತ್ ದ ಪೇಪರ್ಸ್ ಅಂಡ್ ದಿಸ್ ಇಸ್ ಮೈ ಟಾರ್ಗೆಟ್ ಅಂತ ನಿಮಗೆ ಗೊತ್ತಿರುತ್ತೆ. ಆ ಟಾರ್ಗೆಟ್ ಪ್ರಕಾರ ಆಟ ಆಡಿ ಫಿನಿಶ್ ಯುವರ್ ಗೇಮ್. ಆರ್ ಗೆಟಿಂಗ್ ಮೈ ಪಾಯಿಂಟ್ ಸರ್? Yes, sir. Yes, sir. So that is how we have to target and that is how you have to prepare also. Why the thing is that there are two different things. ಒಂದು ಓದೋದು, ಒಂದು ಸ್ಟ್ರಾಟಜಿ ಕರೆಕ್ಟ್ ಆಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ಸೊ ವೆದರ್ ಐ ವಿಲ್ ಬಿ ಏಬಲ್ ಟು ಡೂ ದಟ್ ಆರ್ ಐ ಡೂ ದಿಸ್ ಅಂತ ನೀವು ನೋಡ್ಕೋಬೇಕಲ್ವಾ. ಸೊ ದಟ್ ಇಸ್ ಐ ಆಮ್ ಸೇಯಿಂಗ್ ಇದು ಹಿಂಗೆ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್. ಅದನ್ನ ಪ್ರಿಪೇರ್ಡ್ ಆಗಿದ್ರೆ ಈಸಿಲಿ ನಿಮ್ಗೆ ಭಯ ಬರೋದಿಲ್ಲ. ಓಕೆ ಆಗುತ್ತೆ ಬಿಡು ಪರವಾಗಿಲ್ಲ, ಟೆನ್ಷನ್ ಇಲ್ಲ ಅಂತ ನೀವು ಆರಾಮಾಗಿರ್ತೀರಾ. ಸೊ ಇಲ್ಲ ಅಂದ್ರೆ ಸರ್ ಇದಾಯ್ತು ಸರ್ ನಾನು ಸರಿಯಾಗಿ ಆಗಿಲ್ಲ, ನಾನು ಮನೆಗೆ ಹೋಗ್ಬಿಡ್ತೀನಿ, ಬೇಡ ಬಿಡಿ ಸರ್ ಈ ಎಕ್ಸಾಮ್ ಬೇಡ ನನಗೆ. ಡೋಂಟ್ ಗೋ ಇನ್ ಟು ದಟ್ ಥಿಂಗ್. ಓಕೆ Sir. Okay, sir. Sir, source for current affairs, sir. ಮೇಡಮ್ ಇನ್ಸ್ಪೈರೋ ವಿಲ್ ಶೇರ್ ಮೇಡಮ್. ಲೈಕ್ ಮಂತ್ ವೈಸ್ ಕೊಡ್ತಾರೆ ಸರ್, ನಿಮ್ಗೆ ಶೇರ್ ಮಾಡ್ತಾರೆ. ಶುಡ್ ಬಿ ಏಬಲ್ ಟು ಗೋ ಥ್ರೂ ದಟ್. So, and Sir, conduct ಇದು test on national current budget affairs, ಮತ್ತೆ sir. economic survey is needed ಯಾವುದು ಮೇಡಮ್? in paper 1. National budget National ಸ್ಕೀಮ್ಸ್, ನ್ಯೂ ಸ್ಕೀಮ್ಸ್ ಅಂಡ್ ಬಜೆಟ್, ಲೈಕ್ ನ್ಯಾಷನಲ್ ಬಜೆಟ್ ಪರ್ಸೆ ಬೇಡ, ಬಟ್ ಓನ್ಲಿ ಫ್ಯಾಕ್ಚುಯಲ್ ಡೇಟಾ ಒಂಚೂರು, ಲೈಕ್ ಯಾವ ಸ್ಕೀಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಯಾವ ಸೆಕ್ಟರ್ಗೆ ಎಷ್ಟು ಕೊಟ್ಟಿದ್ದಾರೆ, ಡಿಸೈನಿಂಗ್ ಆರ್ಡರ್ ಅಸೈನಿಂಗ್ ಆರ್ಡರ್ ಅಷ್ಟು ಗೊತ್ತಿದ್ರೆ ಸಾಕು. ಈ ವರ್ಷದ ಮಾತ್ರ ಸಾಕಲ್ವಾ ಸರ್? ಈ ವರ್ಷದ ಸಾಕು, ಈ ವರ್ಷದ. ಈಗ ಅಪ್ಕಮಿಂಗ್ ಇವಾಗ ಬಂದಿದೆಯಲ್ಲ ಫೆಬ್ರವರಿ ಅದು ಮಾತ್ರ. ಈ ವರ್ಷದ ಮಾತ್ರ ಅಷ್ಟೇ. ಓಕೆ ಎಕನಾಮಿಕ್ ಸರ್ವೆ ಸರ್? ಸೇಮ್ ಥಿಂಗ್, ಈ ವರ್ಷದ ಮಾತ್ರ. ಅಗೇನ್ ಎಕನಾಮಿಕ್ಸ್ ಓನ್ಲಿ ಡೇಟಾ, ಅದ ಸಮ್ಮರಿ ಸಾಕು ಸರ್ ಜಸ್ಟ್ ಸಾಕಲ್ಲ? Just ಅಲ್ಲ ಅದು ಇದು ಕನ್ಫ್ಯೂಷನ್ ಆಗಲ್ವಾ ಅಂತ ಸರ್? ಇಲ್ಲ ಏನು ಕನ್ಫ್ಯೂಷನ್ ಆಗಲ್ಲ ಮೇಡಮ್. ದ ನಂಬರ್ಸ್ ಆರ್ ವೆರಿ ಡಿಫರೆಂಟ್, ಏನು ಕನ್ಫ್ಯೂಷನ್ ಆಗಲ್ಲ. ಓಕೆ ಹಲೋ Sir, should Sir, we is that- study, should we prepare mains parallelly ಇವಾಗ ಕಡಿಮೆ ಟೈಮ್ ಇರೋದ್ರಿಂದ how? ಇಲ್ಲ, ಐ ವುಡ್ ಸೇ ಓನ್ಲಿ ಗೋ ವಿತ್ ಪ್ರಿಲಿಮ್ಸ್ ಬಿಕಾಸ್ 60 days ಇಸ್ ಟೂ ಲೆಸ್ ಟೈಮ್. ಈವನ್ ವೆಟರನ್ ಪ್ಲೇಯರ್ಸ್ ಅವ್ರು ಕೂಡ ದೇ ವಿಲ್ ಬಿ ಲೈಕ್ ಏನಂತಾರೆ, ದೇ ಹ್ಯಾವ್ ಟು ಅಪ್ ದೇರ್ ಗೇಮ್. ಸೊ ಸಿನ್ಸ್ ಯು ಪೀಪಲ್ ಆರ್ ಪ್ರಿಪೇರಿಂಗ್ ಫಾರ್ ದಿ ಫಸ್ಟ್ ಟೈಮ್, ಐ ವುಡ್ ಸೇ ಗೋ ವಿತ್ ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಅಷ್ಟೇ. ಬಟ್ ಆಮೇಲೆ ವಾಟ್ ಎವರ್ ಟೈಮ್ ನಮಗೆ ಸಿಗುತ್ತೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇನ್ ಬಿಟ್ವೀನ್, ಅಷ್ಟರಲ್ಲಿ ಮೇನ್ಸ್ ಪ್ರಿಪೇರ್ ಆಗ್ಬಹುದಾ ಸರ್? ಡೂಯಬಲ್. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಆಗೋದಿಲ್ಲ ಅಂತ ಹೇಳಲ್ಲ, ಬಟ್ ಡೂಯಬಲ್. ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಆಗ್ಬೇಕಾಗುತ್ತೆ ಅಷ್ಟೇ. ಅವಾಗ ಕ್ಲಾಸಸ್ ವಿಲ್ ಬಿ ಲೈಕ್ 3.5 hours 4 hour ಕ್ಲಾಸಸ್ ಆಗುತ್ತೆ. ಎಫರ್ಟ್ಸ್ ಜಾಸ್ತಿ ಆಗ್ಬೇಕಾಗುತ್ತೆ ಅಷ್ಟೇ. ಓಕೆ ಓಕೆ ಸೊ ಆರ್ ಏಬಲ್ ಸರ್, ಟು ಇದೆಲ್ಲ ಟಾಪಿಕ್ಸ್ ಆಫ್ಲೈನ್ ಅಲ್ಲಿ ಕವರ್ ಮಾಡ್ತಾರಾ ಸರ್? ಯಾವುದು ಮೇಡಮ್? ಆಲ್ಮೋಸ್ಟ್ ಎಲ್ಲ ಎಲ್ಲ ಕವರ್ ಆಗುತ್ತೆ ಮೇಡಮ್. ಎವ್ರಿಥಿಂಗ್ ವಿಲ್ ಬಿ ಕವರ್ಡ್. ಆಫ್ಲೈನ್, ನಾಟ್ ಇನ್ ಆನ್ಲೈನ್. ಎವ್ರಿಥಿಂಗ್ ವಿಲ್ ಬಿ ಕವರ್ಡ್. ಇಫ್ ಯು ಆರ್ ಇನ್ ಆನ್ಲೈನ್ ಬ್ಯಾಚ್, ಆನ್ಲೈನ್ ಅಲ್ಲಿ ಮಾಡ್ತೀವಿ. ಆಫ್ಲೈನ್ ಅಂದ್ರೆ ಆಫ್ಲೈನ್ ಬ್ಯಾಚ್. ಎವ್ರಿಥಿಂಗ್ ವಿಲ್ ಬಿ ಕವರ್ಡ್. ದಿನಕ್ಕೆ ಎಷ್ಟು ಅವರ್ಸ್ ಓದ್ಬೇಕು ಸರ್? ಯಾವುದಕ್ಕೆ? ಇನ್ ಜನರಲ್ ಎವ್ರಿ ಡೇ ಹೌ ಮೆನಿ ಅವರ್ಸ್ ಶುಡ್ ವಿ ಸ್ಟಡಿ? How many hours? Now considering notification, anything like 10-12 hours minimum ಕೊಡ್ಲೇಬೇಕು ಮೇಡಮ್. ಕಂಪಲ್ಸರಿ. ಮಿನಿಮಮ್. ಹೋಲ್ ಡೇ ಇಲ್ಲ ಮೇಡಮ್. ಐ ಆಮ್ ಲಿವಿಂಗ್ ಹಾಫ್ ಡೇ ಫಾರ್ ಯು. 12 hours only I am asking. ಎಸ್ ಸರ್, ಥ್ಯಾಂಕ್ ಯು. ದಟ್ ಬೇಕೇ ಬೇಕು ಮೇಡಮ್. ಇವಾಗ ಬೇಕೇ ಬೇಕು. ದಟ್ ಟು ವಿತ್ Yes, sir. 1 month, 2 months away with exam ಮಾಡಲೇಬೇಕು. See, as you can see here, sir. See, 30 questions, around 30 and 17. See, ಇಲ್ಲಿ ಅಷ್ಟೇ 14 plus 12 26 plus 7. ಸೊ ಇನ್ನೂ ಜಾಸ್ತಿನೇ ಬಂದಿದೆ ನಿಮ್ಗೆ. ಸೊ 33 ಬಂದಿದೆ, ಕರೆಕ್ಟಾ? ಇಲ್ಲಿ 30 ಕೊಟ್ಟಿದ್ದಾರೆ. ಸೊ ಮಿನಿಮಮ್ 30 ಕೊಡ್ತಾರೆ. ಆರ್ ಯು ಗೆಟಿಂಗ್ ಇಟ್ ಸರ್? The screen is stuck, I think. ಸ್ಟಕ್ ಆಗಿದೆ ಸರ್ ಸ್ಕ್ರೀನ್. ವಿಡಿಯೋ ಫುಲ್ ಸ್ಟಕ್ ಆಗಿದೆ. ಒಂದು ನಿಮಿಷ ಸರ್. ಹಾಗಾದ್ರೆ ಇವಾಗ So, ಕಾಣಿಸ್ತಿದೆ. ಎಸ್ ಎಸ್ ಸರ್. ಸರ್. Yes, sir. ಎಲ್ಲ ಸಿ ಆಸ್ ಐ ವಾಸ್ ಶೋಯಿಂಗ್ ದಿಸ್ ಒನ್. ಸಿ ದಿಸ್ 2020 ಪೇಪರ್, ದಿಸ್ 2017 ಪೇಪರ್. ಸಿ ಇಲ್ಲಿ 30, ಇಲ್ಲಿ 33. ಸಿ ಆನ್ ಅನ್ ಆವರೇಜ್ 30 ಕೊಡ್ತಾರೆ ಮಿನಿಮಮ್ ಆಸ್ ವಿ ಸೆಟ್. ಸಿ ಕಾಂಪ್ರಿಹೆನ್ಷನ್, ರೀಸನಿಂಗ್, ನ್ಯೂಮರಿಕಲ್ಸ್. ಇಲ್ಲಿ ಕಾಂಪ್ರಿಹೆನ್ಷನ್ ಕೊಟ್ಟು ರೀಸನಿಂಗ್, ನ್ಯೂಮರಿಕಲ್ಸ್ ಆಲ್ಮೋಸ್ಟ್ ಸೇಮ್ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಡೇಟಾ ಇಂಟರ್ಪ್ರಿಟೇಷನ್, ಆ ಟೇಬಲ್ ಪೈ ಚಾರ್ಟ್ ಕೊಟ್ಟು ಒಂದು 2-3 ಕ್ವಶನ್ಸ್ ಜಾಸ್ತಿ ಆಗಿದ್ರಿಂದ ವಿ ಗಾಟ್ 33 ಕ್ವಶನ್ಸ್. ಆರ್ ಯು ಗೆಟಿಂಗ್ ಇಟ್ ಸರ್? ಎಸ್ ಸರ್. Yes, So, sir.
ಈಗ ಬಂದೇ ಬರುತ್ತೆ, ಮಾಡ್ಲೇಬೇಕು, ಮಾಡಬಹುದು ಕೂಡ ನಾನು. ಮತ್ತೆ ಇಲ್ಲಿ ನೋಡಿ ಎಕಾಲಜಿ ಎನ್ವಿರಾನ್ಮೆಂಟ್ ಕೊಟ್ಟಾಗ 16 ಕ್ವಶನ್ ಬಂತು ಇಲ್ಲಿ. ಇಲ್ಲಿ ಎಕಾಲಜಿ ಎನ್ವಿರಾನ್ಮೆಂಟ್ ತಗೊಂಡ್ರೆ ಸಿ 8 1 3 11 ಕ್ವಶನ್ ಬಂತಷ್ಟೇ. ಸೊ ಕ್ವಶನ್ಸ್ ಇಲ್ಲಿ ಕಡಿಮೆ ಆಯ್ತು. ಬಟ್ ಆಡ್ ಮಾಡಿದ್ರೆ ಏನು ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದು ಎರಡು ಆಡ್ ಮಾಡಿದ್ರೆ ಇಟ್ ವಿಲ್ ಸಮ್ ಅಪ್ ಒನ್ಸ್ ಅಗೇನ್ ವಾಟ್ ಎವರ್ ದ 40 ದೇ ಆರ್ ಗಿವಿಂಗ್. ಸಿ ಡಿಫೆನ್ಸು, ಸ್ಪೇಸು, ಕಂಪ್ಯೂಟರು, ಕೆಮಿಸ್ಟ್ರಿ, ಬಯಾಲಜಿ, ಎವ್ರಿಥಿಂಗ್ ಇಯರ್ ಇಷ್ಟೊಂದು ಆಡ್ ಮಾಡಿದ್ರೆ ಬಂದೇ ಬರುತ್ತೆ. ಇಷ್ಟೊಂದು ಆರ್ ಗೆಟಿಂಗ್ ಇಟ್ ಸರ್? Yes, sir. Sir. Sir, the Sometimes- only request is like class along with class now study ಮಾಡಿದ್ರೆ it will be more helpful, sir, to remember. I'll do that, madam. I'll Please, talk to sir. sir. The thing is notification ಬಂದಾಗ ನಾನು ಸರ್ನ ಮಾತಾಡೋಕೆ ಆಗಿಲ್ಲ. ಆಲ್ರೆಡಿ ಕ್ಲಾಸ್ ಟೈಮ್ ಆಗಿತ್ತು ಅನ್ಕೊಂತೀನಿ. ಲೈಕ್ 5:45 5:50 ನೋಟಿಫಿಕೇಶನ್ ಬಂತು ಅಂಡ್ ಬೈ ದ ಟೈಮ್ ಆಲ್ರೆಡಿ ಸ್ಟೂಡೆಂಟ್ಸ್ ಆರ್ ಕಾಲಿಂಗ್ ಮೀ ಅಂಡ್ ನಾನು ಸರ್ಗೂ ಮಾತಾಡಿಲ್ಲ ಇನ್ನ. ಸೊ ಒನ್ಸ್ ದ And ಕ್ಲಾಸ್ one ಇಸ್ more ಓವರ್ thing, sir. And one more thing. So Sunday test ಇರುತ್ತಲ್ಲ, ಸೊ ಅದು ಬೇರೆ ಸಬ್ಜೆಕ್ಟ್ ಇರುತ್ತೆ, ಮತ್ತೆ ಈವ್ನಿಂಗ್ ಕ್ಲಾಸಸ್ ಬೇರೆ ಇರುತ್ತೆ. ಸೊ ತುಂಬಾ ಕ್ಲಾಶ್ ಆಗ್ತಿದೆ ಸರ್ ಟೆಸ್ಟ್ ಬರೆಯೋದಕ್ಕೂ ಕೂಡ. ಸೊ ಅಟ್ ಲೀಸ್ಟ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಸ್ವಲ್ಪ ಬೇಗ ಅಂದ್ರೆ Yes, sir. ಕ್ಲಾಸಸ್ Continue. ಏನ್ ಇಲ್ಲ, ನಡೀತಿದ್ಯೋ ಇಲ್ಲ, ಅದೇ see, test let ಕೊಟ್ರೆ me it will be say more this clearly, useful, sir. sir. Please. Yes, let me say this clearly now, sir. See, ಇಷ್ಟು ದಿನ ವಾಟ್ ಎವರ್ ವಿ ವರ್ ಡೂಯಿಂಗ್ ಅದು ಆ ಸ್ಕೀಮ್ಸ್ ಆ ಪ್ಲಾನ್ಸ್ ಅದ್ರ ಪ್ರಕಾರ ಅದ್ರ ಪಾಡ್ಗೆ ಹೋಗ್ತಾ ಇತ್ತು. ಓಕೆ, ನೋ Yes, ವಾಟ್ sir. ಎವರ್ ವಿ ಡೂ ಎವ್ರಿಥಿಂಗ್ ವಿಲ್ ಬಿ ಓರಿಯೆಂಟೆಡ್ ಟುವರ್ಡ್ಸ್ ಪ್ರಿಲಿಮ್ಸ್ ಓನ್ಲಿ. Because there is no point in me Yes, teaching sir. you for mains and you do not clear prelims anta andre this entire thing is gone only. There is no use of it, correct alva? So Yes, now sir. my main focus is only to get you a seat into the mains ಅಷ್ಟೇ. ನೀವು ಮೈನ್ಸ್ ಗೆ ಬಂದು ಕೂತ್ಕೊಂಡ್ರೆ ನಂಗೆ ಒಂದು 60 days 90 days ಟೈಮ್ ಇದೆ. ವಿ ಬೋತ್ ಕ್ಯಾನ್ ಫೈಟ್ ಔಟ್ ಅಂಡ್ ಡೂ ಸಮಥಿಂಗ್ ಇನ್ ದ ಮೈನ್ಸ್. Sir, ನಿಮ್ಗೆ ಸೀರಿಯಸ್ definitely, ಸಿಕ್ಕಿಲ್ಲ sir. ಅಂತಂದ್ರೆ ವಾಟ್ ವಿಲ್ ಯು ಡೂ, ಕರೆಕ್ಟ್ ಸರ್ ಅಲ್ವಾ? ನಿಮ್ ಕ್ಲಾಸ್ ನಿಜವಾಗ್ಲೂ ಒಂದ್ ದಿನಾನು ಮಿಸ್ ಮಾಡ್ದಂಗೆ ಕೇಳಿದ್ರೆ ಡೆಫಿನೆಟ್ಲಿ ಐ ಆಮ್ ಕಂಪ್ಲೀಟ್ಲಿ ಲೈಕ್ ನನ್ಗೆ ಕಾನ್ಫಿಡೆನ್ಸ್ ಇದೆ ಸರ್. ಡೆಫಿನೆಟ್ಲಿ ಐ ವಿಲ್ ಕ್ಲಿಯರ್ ಮೀನ್ಸ್ ಅಂಡ್ ಆಲ್ಸೋ ಪ್ರಿಲಿಮ್ಸ್ ಬಿಕಾಸ್ ನಿಮ್ ಕ್ಲಾಸ್ ಆತರ ಇರುತ್ತೆ. ಸೊ ಪ್ಲೀಸ್ ಹೆಲ್ಪ್ ಅಸ್ ಸರ್ ಟು ಕ್ಲಿಯರ್ ದಿಸ್. ಇಲ್ಲ, ಇಟ್ ಇಸ್ ನಾಟ್ ಅಬೌಟ್ ಹೆಲ್ಪ್ ಮಾಡಮ್, ಇಟ್ಸ್ ಮೈ ಡ್ಯೂಟಿ. ಅಟ್ ದಿ ಎಂಡ್ ಆಫ್ ದಿ ಡೇ Yes, sir. ಮೈ ಸಕ್ಸಸ್ ವಿಲ್ ಬಿ ದೇರ್ ಓನ್ಲಿ ವೆನ್ ಯು ಪೀಪಲ್ ಕ್ಲಿಯರ್ ಅಲ್ವಾ? If I simply like my all everything whatever I say should be able to help you clear that thing. So that I'll take care of that. No issue, sir. Today I'll have a word with sir after the class is over. Sir, ನಾನು ಮತ್ತೆ ಸರ್ನು ಮಾತಾಡ್ತೀನಿ. continuity, sir, classes. That's what, Subjects madam. mixed. ಇಲ್ಲ ಅದೇ ಸಿ ಇಲ್ಲ ಇವಾಗ ನಾನು ಇಷ್ಟು ದಿನ ನಿಮ್ಗೆ ರ್ಯಾಂಡಮ್ ಆಗಿ ಹೋಗ್ತಾ ಇತ್ತು. ನಾವು ಒನ್ಸ್ ದಿಸ್ ಕ್ಲಾಸ್ ಇಸ್ ಓವರ್ ಐಲ್ ಟಾಕ್ ಟು ಸರ್, ಐಲ್ ಚಾರ್ಟ್ ಔಟ್ ದ ಎಂಟೈರ್ ಸ್ಕೀಮ್. Maybe if needed be, I'll like talk to sir. I'll take in the morning and I'll take in the evening also. So that I want to get this all of things this done. Like in the May 5th ಏನು schedule ಇಟ್ಕೊಂಡಿದ್ದೀನಿ ನಾನು, ಅದನ್ನ I want to get everything done by April 15th only. From this 5 to 15 it should be like zero class. ನೀವು ಓದ್ಕೋಬೇಕು. ಇಫ್ ಅಟ್ ಆಲ್ ನೀಡೆಡ್ ಬಿ ಅಂದ್ರೆ ಯು ಶುಡ್ ಕಮ್ ಫಾರ್ ಲೈಕ್ ಈವ್ನಿಂಗ್ 1 hour ಬರಬೇಕು. ದಟ್ ವಿಲ್ ಬಿ ಲೈಕ್ ಡೌಟ್ ಕ್ಲಿಯರೆನ್ಸ್ ಮಾತ್ರ ಇಟ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟು ಐ ಆಮ್ ಟೀಚಿಂಗ್ ಯು ಆನ್ 29th of April also and asking you to go on right on May 5th ಅಂದ್ರೆ there is no point in it. Okay. So Yes, sir. I'll talk to sir post class ಆದ ತಕ್ಷಣ ನಾನು ಸರ್ ಹತ್ರ ಮಾತಾಡ್ತೀನಿ. I'll get it done, no issues. Like at the Sir, end of the Sir, day, May all the- 5th ಪೇಪರ್ 2 ನೇ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಪೇಪರ್ 1 ಇರತ್ತಿನ ಹೋಗ್ಬೋದಲ್ಲ ಅಂತ. Madam, can you come again? ಪೇಪರ್ 2 ಸಿಲೆಬಸ್ Exactly, so that's what I'm saying. You general mental ability na accordingly maybe we'll put we it in can go, no, morning. sir? Yeah, morning Classes. general mental ability ಕೊಟ್ಟು ಈವ್ನಿಂಗ್ ನಾನು ಪಾಲಿಟಿ ತಗೊಳ್ಳೋದು ಈ ತರ ನಾನು ಮಾತಾಡ್ತೀನಿ ಸರ್. ಲೈಕ್ ವೇರ್ ಎವರ್ ವಿ ಕ್ಯಾನ್ ಸ್ಟ್ರೆಚ್ Yes, ಔಟ್ sir. ಅದನ್ನ Both ಸರ್ ಹತ್ರ can be ಮಾತಾಡ್ತೀನಿ. covered simultaneously. Exactly, sir. Yes, sir. Exactly. So I'll have a word with sir. No issues on that one. Sir, May 5th, is it a tentative date or is it like confirmed date? Tentative. ಅವರೇ ಕೊಟ್ಟಿದ್ದಾರೆ ತಾತ್ಕಾಲಿಕ ಅಂತ. ತಾತ್ಕಾಲಿಕ, ಹಾ. ತಾತ್ಕಾಲಿಕ ಅವರೇ ನೀಟಾಗಿ ಅದನ್ನ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ತಾತ್ಕಾಲಿಕ ಅಂತ. ಲೈಕ್ ಮೈ ಗೆಸ್ ವುಡ್ ಬಿ ಲೈಕ್ ಐ ವಿಲ್ ಸೇ 70-30. ಎಕ್ಸಾಮ್ ಅವತ್ತು ಆಗದಿರೋ ಇರೋ 70%, ಆಗೋದು ಒಂದು 30%. ಮೈ ಗೆಸ್. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಅದು ಆಗಲ್ಲ ಅಂತ Sir, ಹೇಳ್ತಿಲ್ಲ. ಆಗ್ಲಿಲ್ಲ ಅಂದ್ರೆ 1 month ಮುಂದೆ ಹೋಗುತ್ತಾ ಇಲ್ಲ ಎಷ್ಟು? ಮೋಸ್ಟ್ ಪ್ರಾಬ್ಲಿ 1 month ಹೋಗುತ್ತೆ ಮೇಡಮ್, ಫಾರ್ ದ ರೀಸನ್ ದಟ್ ನೆಕ್ಸ್ಟ್ ಸಂಡೇಸ್ ಆರ್ ಆಲ್ ಆಕ್ಯುಪೈಡ್ ಅಲ್ಲ. ಲೈಕ್ ಇಫ್ ಯು ಕೆನಾಟ್ ಡೂ ಆನ್ May Yes, 5th sir. ಅಂತ ಅಂದ್ರೆ, ಸೊ May 5th ಇಸ್ ಗಾನ್ ಅಂದ್ರೆ May 12 to 19 ವಿ ಹ್ಯಾವ್ ದಿಸ್ ಎಲೆಕ್ಷನ್ ಕೌಂಟಿಂಗ್ ಇದೆ. May 26 is UPSC ಇದೆ. ಸೊ ಇಟ್ ಮೇ ಗೋ ಟು June 2. Yes, sir. Yes, sir. ಸೊ ಅದು ಇದೆ. ಸೊ ಬಟ್ ವಿ ಡೋಂಟ್ ನೋ. ಬಟ್ ಆವತ್ಗೆ ಕರ್ನಾಟಕದ ಏನು ಪ್ರಾಬ್ಲಮ್ ಇಲ್ಲ, ಎಲೆಕ್ಷನ್ ಆಗೋಗಿದೆ, ಎವ್ರಿಥಿಂಗ್ ಇಸ್ ಸೆಟ್ ಅಂಡ್ ಡನ್. ದೇ ಕ್ಯಾನ್ ಗೋ ಅಹೆಡ್ ವಿತ್ ಆನ್ ದ ಸೇಮ್ ಡೇಟ್. ಇಲ್ಲ ಸರ್ ಆವತ್ತೇ ಕೌಂಟಿಂಗ್ ಬಂತು, ಇಲ್ಲ ಹಿಂದಿನ ದಿನ ಮುಂದಿನ ದಿನ ಯಾವ್ದೋ ಪಕ್ಕ ಸ್ಟೇಟ್ ಎಲೆಕ್ಷನ್ ಬಂತು. ಸೊ
ವಿ ಕೆನಾಟ್ ಸೇ ದಟ್ ಅದು ಹಾಗೆ ಆಗುತ್ತೆ ಅಂತ ಹೇಳಿ. ದಟ್ ಈಸ್ ವೈ ಇವನ್ ದೇ ಆಲ್ಸೋ ಪುಟ್ ತಾತ್ಕಾಲಿಕ ಓನ್ಲಿ ಹಿಯರ್. ತಾತ್ಕಾಲಿಕ ಅಂಡ್ ಟೆಂಟೇಟಿವ್ ಆಗಿ ಈ ಡೇಟ್ ಆಗುತ್ತೆ, ಬಟ್ ವಿ ಡೋಂಟ್ ನೋ ಹೌ ದ ಥಿಂಗ್ಸ್ ಟರ್ನ್ ಔಟ್ ಅಂತ ಹೇಳಿ. ಮೇ ಬಿ ಒನ್ಸ್ ಎಲೆಕ್ಷನ್ ನೋಟಿಫಿಕೇಶನ್ ಬಂದ್ರೆ ವಿಲ್ ಹ್ಯಾವ್ ಬೆಟರ್ ಕ್ಲಾರಿಟಿ ಆಸ್ ಟು ವಾಟ್ ವಿಲ್ ಹ್ಯಾಪನ್ ಅಂತ ಹೇಳಿ. Sir, but the problem with KPSC is they will even postpone one day before the exam also they have done. ಇಲ್ಲ, ನಂದು 11 to 2020 ಎಕ್ಸೆಪ್ಟ್ ಫಾರ್ ದಿಸ್ ಕರೋನಾ ಒಂದ್ಸತಿ ಬಿಟ್ರೆ ವಾಟ್ ಎವರ್ ಡೇಟ್ ದೇ ಹ್ಯಾವ್ ಅನೌನ್ಸ್ ದೇ ಹ್ಯಾವ್ ಕಂಡಕ್ಟೆಡ್ ಪ್ರಿಲಿಮ್ಸ್ ಯಾವತ್ತೂ ಅವ್ರು ಪೋಸ್ಟ್ಪೋನ್ ಮಾಡಿಲ್ಲ ಇವತ್ತರೆಗೂ. 11, 14, 17 ಎಕ್ಸೆಪ್ಟ್ ಫಾರ್ ದಿಸ್ ಕರೋನಾ ಟೈಮಲ್ಲಿ ಒಂದು ಬಿಟ್ರೆ ಬೇರೆ ಯಾವ ಡೇಟ್ ಅಲ್ಲಿ ಅವ್ರು ಪೋಸ್ಟ್ಪೋನ್ ಮಾಡಿಲ್ಲ. ಅಂಡ್ ದಿಸ್ ಇಸ್ ತಾತ್ಕಾಲಿಕ. ಐ ಆಮ್ ಸೀಯಿಂಗ್ ಫಾರ್ ದಿ ಫಸ್ಟ್ ಟೈಮ್ ಆಲ್ಸೋ. ಯಾವತ್ತೂ ಅವ್ರ ಇತರ ನೋಟಿಫಿಕೇಶನ್ ಅಲ್ಲಿ ತಾತ್ಕಾಲಿಕ ಅಂತೂ ಹಾಕಿಲ್ಲ. ಪರಿಪೂರ್ವವಾಗಿ ಪರೀಕ್ಷಾ ದಿನಾಂಕ ಅಂತಲೇ ಕೊಟ್ಟಿದ್ದಾರೆ ಅವ್ರು ಯಾವಾಗೂ. ಸೊ ದಟ್ ಈಸ್ ದ ಥಿಂಗ್ ಸರ್. KPSC ಯೂಶಲಿ ಡಸ್ ನಾಟ್ But ಟೈಮ್. group C they are giving, sir, as Tatkalik or tentative. ಹೌದಾ? ಬಟ್ KS ಅಲ್ಲಿ ಆಮೇಲೆ ಅದೇ ಮೇ ಬಿ ಇವಾಗ ಆಗ್ತಾರ ಕೊಡ್ತಿದಾರೇನೋ. ಬಟ್ ಮೊದಲ KPSC ಡೇಟ್ ಕೊಡ್ತಾ ಇದ್ರು. ಅಂದ್ರೆ ಇವತ್ತು ತಾತ್ಕಾಲಿಕ ಅಂತ ಕೊಟ್ಟರು ಆ ಡೇಟ್ ನಡ್ಸ್ಬಿಟ್ಟಿದ್ದಾರೆ ಅವ್ರು. ಯೂಶಲಿ ಯಾವತ್ತೂ ಪೋಸ್ಟ್ಪೋನ್ ಮಾಡಕ್ ಹೋಗಿಲ್ಲ. ಬಟ್ ಆಸ್ ಐ ಸೆಡ್ ಆಲ್ರೆಡಿ ದಿಸ್ ವಿಲ್ ಬಿ ಲೈಕ್ ಏನಂತಾರೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಪಾಪ ಅವ್ರಿಗೆ ಹೆಡ್ಡೇಕ್ ಇದು. ಬಿಕಾಸ್ ಆನ್ ಎನಿ ಗಿವನ್ ಡೇ ವೆದರ್ ಎಲೆಕ್ಷನ್ ಕರ್ನಾಟಕಲ್ಲಿ ಇರ್ಲಿ ಇರ್ಲಿ ಆನ್ ದಿಸ್ ಡೇಟ್ ಏನಿದೆ ಅಲ್ಲ, ಕೌಂಟಿಂಗ್ ಅಂತೂ ಆಗಿರಲ್ಲ ನನ್ನ ಪ್ರಕಾರ. 5th of May ಮೈ ಗೆಸ್ ಈಸ್ ಕೌಂಟಿಂಗ್ ಆಗಿರಲ್ಲ. ಇನ್ನ ಕೌಂಟಿಂಗ್ 1 or 2 days ಹೆಚ್ಚು ಕಡಿಮೆ ಇರುತ್ತೆ, ಅರೌಂಡ್ ದಟ್ ಟೈಮ್ ಇರುತ್ತೇನೋ. ಸೊ ಮೋಸ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಹೂ ಆರ್ ಫ್ರಮ್ ದ PAC, PSI ಏನ್ ಪಾಪ ಓದ್ತಿದ್ದಾರೆ, ದೇ ಆರ್ ಆಲ್ ಇನ್ ಟು ದಿ ಸೆಲೆಕ್ಷನ್ ಡ್ಯೂಟಿ ಅಲ್ಲ. ಆರ್ ಇವನ್ ನೈಬರಿಂಗ್ ಸ್ಟೇಟ್ಸ್ಗೂ ಅವ್ರನ್ನೆಲ್ಲ ಸೆಕ್ಯೂರಿಟಿಗೆ ಹಾಕಿರ್ತಾರೆ. ಸೊ ದೇ ವಿಲ್ ನಾಟ್ ಬಿ ಏಬಲ್ ಟು ಪ್ರಿಪೇರ್ ಪ್ರಾಪರ್ಲಿ ಇಸ್ ವಾಟ್ ಮೈ ಗೆಸ್ ಈಸ್. ಸರ್ ಲೈಕ್ ರಿಲ್ಯಾಕ್ಸ್ ಮೈಂಡ್ ಸೆಟ್ ಅಲ್ಲಿ ಪ್ರಿಪೇರ್ ಆಗೋದಕ್ಕಿಂತ 5th ಮೇನೆ ಪ್ರಿಲಿಮ್ಸ್ ಇದೆ ಅಂತ ಅನ್ಕೊಂಡು ಪ್ರಿಪೇರ್ ಆದ್ರೆ, ಸೊ ದಟ್ ಇನ್ ಕೇಸ್ ಪೋಸ್ಟ್ಪೋನ್ ಆದ್ರೆ ವಿ ವಿಲ್ ಗೆಟ್ ಎನಫ್ ಟೈಮ್ ಟು ರಿವೈಸ್ ದ ಥಿಂಗ್ಸ್. ಟ್ರೂ ಸರ್. ದಟ್ಸ್ ವಾಟ್ ಐ ಸೆಡ್. 5th May ಅಂತ ಇಟ್ಕೊಂಡೆ ಓದಿ ಅಂತ ಸರ್ ನಾನು ಹೇಳ್ತಾ ಇರೋದು ಅವಾಗ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. 5th May ಟಾರ್ಗೆಟ್ ಆಗಿ ಇಟ್ಕೊಂಡೆ ಯು ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ಆಸ್ ಐ ಸೇಯಿಂಗ್, ಕರೆಂಟ್ ಅಫೇರ್ಸ್, ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ 28-30 ಕ್ವಶನ್ ಆಲ್ಮೋಸ್ಟ್ ಬಂದಿದೆ. ಇಲ್ಲಿ ನೋಡಿ 34 ಕ್ವಶನ್ ಬಂದಿದೆ. ಅಂದ್ರೆ ಸಮ್ಟೈಮ್ಸ್ ಹುಡುಗರು ಏನ್ ಅನ್ಕೊಂತಾರೆ, ಸರ್ ಕರೆಂಟ್ ಅಫೇರ್ಸ್ ನಾನು ಏನ್ ಓದಿದೆ ಸರ್ ಅದು ಬಂದಿಲ್ಲ ಸರ್ ಅಂತಾರೆ. ಸೊ ಈ ಕರೆಂಟ್ ಅಫೇರ್ಸ್ ಸಮ್ಟೈಮ್ಸ್ ಹೌ ಇಟ್ ವಿಲ್ ಕಮ್ ಅಂತ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ದಿಸ್ ಒನ್, ಅದು ನಮ್ಮ ಇಸ್ರೇಲ್ ಪ್ಯಾಲೆಸ್ಟೀನ್ ಇರ್ಬೋದು, ಇಲ್ಲ ರಷ್ಯಾ ಯುಕ್ರೇನ್ ಇರ್ಬೋದು, ಯಾವ್ದೋ ಒಂದು ಯುದ್ಧ ಆಗ್ತಾ ಇರುತ್ತೆ. ಆ ಯುದ್ಧ ಆಗ್ತಾ ಇದ್ದಾಗ ಅಲ್ಲಿ ಯಾವ್ದೋ ಒಂದು ಬಾರ್ಡರ್ ಅಲ್ಲಿ ಒಂದು ಸಮುದ್ರನೋ ಒಂದು ನದಿನೋ ಏನೋ ಒಂದು ಇರುತ್ತೆ. ಮೇ ಬಿ ಕ್ವಶನ್ ವುಡ್ ಕಮ್ ಆನ್ ದಟ್ ಒನ್. ಸೊ ದಿಸ್ ಇಸ್ ನಾಟ್ ಲೈಕ್ ಸಡನ್ಲಿ ದ ಪೇಪರ್ ಸೆಕ್ಟರ್ ವಾಂಟೆಡ್ ಟು ಗೋ ಟು ಯುಕ್ರೇನ್ ಆರ್ ಇರಾನ್, ಇರಾಕ್, ಅಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತ ನದಿ ಕೇಳ್ಬೇಕು ಅಂತ ಅವ್ರಿಗೆ ಇರ್ಲಿಲ್ಲ. ಬಿಕಾಸ್ ಇಟ್ ಈಸ್ ಇನ್ ನ್ಯೂಸ್ ದೇ ಹ್ಯಾವ್ ಪಿಕ್ಡ್ ಅಪ್ ದಿಸ್ ಕ್ವಶನ್. ಬಟ್ ನಮ್ಗೇನ್ ಅನ್ಸುತ್ತೆ, ಸರ್ ಸ್ಟಾಟಿಕ್ ಜಿಯೋಗ್ರಫಿ ಕ್ವಶನ್ ಸರ್, ಅಲ್ಲಿ ಯಾವ ನದಿ ಇದೆ ಅಂತ ಯಾವನೋ ಗೊತ್ತಿರುತ್ತೆ ಸರ್, ನಾನು ಏನಕ್ಕೆ ಓದಿ ಅಷ್ಟೊಂದು ಡೀಟೇಲ್ಡ್ ಆಗಿ. ಅವ್ರು ಗೆಟಿಂಗ್ ಮೈ ಪಾಯಿಂಟ್ ಸರ್. ಎಸ್ ಸರ್. ಸೊ ಇದನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ಇವಾಗಿಲ್ಲ ಯಾವ್ದು ನಮ್ಮ ಬಜೆಟ್ ಎಕನಾಮಿಕ್ ಸರ್ವೆ ಬಂದಿರುತ್ತೆ. ಬಜೆಟ್ ಎಕನಾಮಿಕ್ ಸರ್ವೇಸ್ ಅಲ್ಲಿ ದೇರ್ ಇಸ್ ಒಂದು ಟಾಪಿಕ್ ಕಾಲ್ಡ್ ಟೂರಿಸಂ ಅಂತ ಒಂದು ಟಾಪಿಕ್ ಇದೆ. ಸೊ ಯಾವ ದೇಶದಿಂದ ಮ್ಯಾಕ್ಸಿಮಮ್ ಟೂರಿಸ್ಟ್ ಬಂದಿದ್ರು ಈ ಕ್ವಶನ್ ಎಲ್ಲ ಕೊಟ್ಟಿರ್ತಾರೆ. ಸಡನ್ಲಿ ಅದೊಂದು ಕ್ವಶನ್ ಬರುತ್ತೆ. ಸೊ ಪೀಪಲ್ ವಿಲ್ ಬಿ ಲೈಕ್, ಸರ್ ಅದನ್ನ ಯಾವನ್ ಸರ್ ಓದಿರ್ತಾನೆ, ಅಷ್ಟು ಯಾವ ದೇಶದ ಬಂದ್ರೆ ಹೆಂಗ್ ಗೊತ್ತಾಗುತ್ತೆ ಸರ್? ಬಿಕಾಸ್ ಇಂಡಿಯಾ ಮಾಲ್ಡೀವ್ಸ್ ಇಶ್ಯೂ ಆಗ್ತಾ ಇದೆ, ಟೂರಿಸಂ ಪ್ರಮೋಟ್ ಮಾಡ್ತಾ ಇದೀವಿ ನಾವು ಎಲ್ಲಾ ಕಡೆಯಿಂದನು. ಸೊ ಮೇ ಬಿ ಬಿಕಾಸ್ ಆಫ್ ದಟ್ ದೇ ಮೇ ಪಿಕ್ ಅಪ್ ದಿಸ್ ಕ್ವಶನ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸರ್? ಎಸ್ ಸರ್. ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಯು ನೀಡ್ ಟು ಬಿ ಅವೇರ್. ಸರ್ ನಾನು ಎಲ್ಲಿಂದ ಓದ್ಲಿ ಸರ್? ಅಗೇನ್ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗಿರುತ್ತೆ. ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಅವರು ಮ್ಯಾಗ್ಝಿನ್ ಅಲ್ಲಿ ಹಾಕೋದು ಮರ್ತು ಹೋಗಿದ್ರು, ಸಿನ್ಸ್ ಯು ಪೀಪಲ್ ಆರ್ ಅವೇರ್ ದಟ್ ಓಕೆ ಇದು ನ್ಯೂಸ್ ಅಲ್ಲಿ ಇದೆ, ಇದು ಸಮಥಿಂಗ್ ರಿಲೇಟೆಡ್ ಟು ಜಿಯೋಗ್ರಫಿ ಇದೆ, ಸೊ ಒಂಚೂರು ಇದನ್ನ ಓದೋಣ, ಮೇ ಬಿ ಐ ಮೈಟ್ ಹ್ಯಾವ್ ಟು ಗೋ ಥ್ರೂ ದಿಸ್ ಒನ್. ಈ ತರ ಸಿಂಪಲ್ ಲಾಜಿಕ್ ನ ಯು ಹ್ಯಾವ್ ಟು ಗೋ. ಇಲ್ಲ ಈ ಏನು ನಮ್ಮ ರಿಪಬ್ಲಿಕ್ ಡೇಗೆ ಯಾರೋ ಒಬ್ಬ ಕಂಟ್ರಿ ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ, ಆ ಕಂಟ್ರಿ ಯಾವ್ದೋ ಒಂದು ಇರುತ್ತೆ, ಸೊ ಆ ಕಂಟ್ರಿಯಿಂದ ಬಂದಿರ್ತಾರೆ. ಸೊ ಮೇ ಬಿ ಗೋ ಬ್ಯಾಕ್ ಟು ದಟ್ ಕಂಟ್ರಿ ಅಂಡ್ ಸಿ ಇಟ್ಸ್ ಜಿಯೋಗ್ರಫಿ ಒನ್ಸ್, ಸೊ ದಟ್ ಅದ್ರದ್ದು ಏನಾರ ಯೂನಿಕ್ನೆಸ್ ಏನಾರ ಇದೆಯಾ ಅದನ್ನ ಒಂಚೂರು ನೋಡ್ಕೊಳ್ಳೋದು. ಆರ್ ಯು ಗೆಟಿಂಗ್ ದ ಪಾಯಿಂಟ್ ಸರ್? ಎಸ್ ಸರ್. So these kind of things you should do the background homework. ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದ್ರು ನೀವು ಅದೊಂಚೂರು ಬ್ಯಾಕ್ ಗ್ರೌಂಡ್ ವರ್ಕ್ ನ ಮಾಡ್ಕೋಬೇಕಾಗಿ ಬರುತ್ತೆ. ಓಕೆ, ಎಸ್ ಸೊ ಸರ್. ದಿಸ್ ಇಸ್ ಯುವರ್ ಪೇಪರ್ 2 ಸರ್. ಟಾರ್ಗೆಟ್ ಜಾಸ್ತಿನೂ ಮಾಡಿ ಸ್ಕೋರು ಮಾಡ್ಬೋದು. ಸೊ ಮೇಕ್ ಶೂರ್ ದಟ್ ಯು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫ್ರಮ್ ಪೇಪರ್ 2. ಇದು ಒಂದು ಸೈಡ್ ಆಫ್ ದಿ ಸ್ಟೋರಿ. ದಿಸ್ ಇಸ್ ಯುವರ್ ಪೇಪರ್ 1. See, as I said already, see, ಕರೆಂಟ್ ಅಫೇರ್ಸ್ ಬಂದಿದ್ಯಾ ಸರ್? 35 ಕ್ವಶನ್ ಹತ್ರ ಎಸ್ ಸರ್. 15 ಒಂದು 12 ಸಿ 37 ಕ್ವಶನ್ಸ್ ಬಂತು. ಇಲ್ಲಿ ಅಷ್ಟೇ ನೋಡಿ 25 ಕ್ವಶನ್ಸ್ ಬಂತು ಅಪ್ರಾಕ್ಸಿಮೇಟ್ಲಿ.
ಬಟ್ ಅಲ್ಲಿ ಜಾಸ್ತಿ ಬರ್ಬೇಕಾಗಿತ್ತು, 40 ವರೆಗೂ ಬರ್ಬೇಕಾಗಿತ್ತು. ಒಂದ್ರಲ್ಲಿ 37 ಬಂತು, ಒಂದ್ರಲ್ಲಿ 27 ಬಂತು. ಬಟ್ ಮೇ ಬಿ ಇಲ್ಲಿ ಜಾಸ್ತಿ ಆಗಿರುತ್ತೆ. ಇಲ್ಲಿ ಕ್ವಶನ್ ಸಾರ್ಟ್ ಮಾಡ್ಬೇಕಾದ್ರೆ ವಿ ವುಡ್ ಗಿವನ್ ಎಮ್ ಅಂಡರ್ ಜಿಯೋಗ್ರಫಿ ಓನ್ಲಿ, ಇಲ್ಲ ಗಿವನ್ ಅಂಡರ್ ಕರೆಂಟ್ ಅಫೇರ್ಸ್. ಸೊ ದಟ್ ವೇರೀಸ್. ಬಟ್ ಆವ್ರೇಜ್ ಒಂದು 25-30 ಕ್ವಶನ್ ಬರುತ್ತೆ. ಬಟ್ ಸಿ ಹಿಯರ್ ಆ ಕ್ಲಾಸಿಫಿಕೇಶನ್ ಏನಿದೆ ಇಲ್ಲಿ, ಇಲ್ಲಿ ಮಿಡಿವಲ್ ಇಂದ 2 ಬಂತು, ಇಲ್ಲಿ 5 ಬಂತು, ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಇಂದ ಬಂತು, ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಇಲ್ಲವೇ ಇಲ್ಲ. ಸೊ ದಿಸ್ ವೇರೀಸ್. ಈ 60 ಕ್ವಶನ್ಸ್ ಏನಿದೆ ಅಲ್ಲ, ದಿಸ್ 60 ಕ್ವಶನ್ಸ್ ವೇರಿ ಆಗುತ್ತೆ. ಸೊ ಫ್ರಮ್ ವೇರ್ ಡು ಐ ಗೆಟ್, ಹೌ ಡು ಐ ಗೆಟ್, ಯು ಹ್ಯಾವ್ ಟು ರೀಡ್ ಅ ಲಾಟ್. ಆರ್ ಗೆಟಿಂಗ್ ದ ಪಾಯಿಂಟ್, ಸರ್? Hello. Sir, in Yes, sir. 2017 paper, polity, what is that, sir? Indian polity and Karnataka polity? Karnataka polity ಅಂದ್ರೆ like maybe 2017 exam ಅಲ್ಲ. 2017 exam ಅಲ್ಲಿ, if I am not wrong, ಅಂದ್ರೆ that asked to arrange the chief ministers of Karnataka in the chronological order. Like ಮೂವರು chief ministers ನ ಕೊಟ್ಬಿಟ್ಟು asked them to arrange in chronological order. 2017 paper, if I am not wrong. Maybe ಆ ಕ್ವಶನ್ ಅನ್ನ ಕರ್ನಾಟಕ ಪಾಲಿಟಿ ಹಾಕಿರ್ತಾರೆ ಅಷ್ಟೇ. ಲೈಕ್ ರಾಮಕೃಷ್ಣ ಹೆಗಡೆ, ದೇವರಾಜ ಅರಸ್ ಅಂಡ್ ನಿಜಲಿಂಗಪ್ಪ, ಸಮ್ ಚೀಫ್ ಮಿನಿಸ್ಟರ್ಸ್ ಮೂವರು ಹೆಸರು ಕೊಟ್ಟು ಅದನ್ನ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದಕ್ಕೆ ಹೇಳಿದ್ರು. ಸೊ ಅದರಿಂದ ಮೇ ಬಿ ಆ ಕ್ವಶನ್ ಅನ್ನ ಕರ್ನಾಟಕ ಪಾಲಿಟಿ ಹಾಕಿರ್ತಾರೆ. So means current affairs are less, no, in case of 2017 paper. 25 questions. Yeah, they should be 40, no, sir? ದಟ್ಸ್ ವಾಟ್ ಐಮ್ ಟೆಲಿಂಗ್ ಮೇಡಮ್. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹಾಕಿರ್ತಾರೆ. ಲೈಕ್ ಕ್ವಶನ್ ಸಾರ್ಟ್ ಮಾಡೋರು, ಇವಾಗ ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಿದೆ, ಅಲ್ಲಿ ಸಮುದ್ರ ಯಾವ್ದಿದೆ ಅಂತ ಕೇಳಿದ್ದಾರೆ. ಸೊ ಶುಡ್ ಐ ಪುಟ್ ಇಟ್ ಅಂಡರ್ ಜಿಯೋಗ್ರಫಿ ಆರ್ ಶುಡ್ ಐ ಪುಟ್ ಇಟ್ ಅಂಡರ್ ಕರೆಂಟ್ ಅಫೇರ್ಸ್? ಕರೆಂಟ್ ಅಫೇರ್ಸ್. Geography with current affairs like that, ಬಟ್ no, sir? ಅದನ್ನ ಅಲ್ಲಿ ಮಾಡಕ್ ಆಗೋದಿಲ್ವಲ್ಲ. ದ ಟೋಟಲ್ ಶುಡ್ ಕಮ್ ಟು 100 ಅಲ್ವಾ ಫಾರ್ ಮಿ ಹಿಯರ್. ಬಿಕಾಸ್ ಇಫ್ ಐ ಮೇಕ್ ಇಟ್ 120, ಪೀಪಲ್ ವಿಲ್ ಬಿ ಲೈಕ್, ಇವ್ರು ಬಾಯಿಗೆ ಬಂದಂಗೆ ಹಾಕಿದ್ದಾರೆ ನಂಬರ್ಸ್ ಅಂತ ಅನ್ಕೊಂತಾರಲ್ವಾ. ಆರ್ ಯು ಗೆಟಿಂಗ್ ಇಟ್, ಸರ್? ಎಸ್ ಸರ್. Yes, sir. ಸೊ ಪ್ಯೂರ್ Yes, ಕರೆಂಟ್ sir. ಅಫೇರ್ಸ್ ಹಾಕಿರ್ತಾರೆ. ಸೊ ವೇರ್ ಎವರ್ ದರ್ ಇಸ್ ಕರೆಂಟ್ ಅಫೇರ್ಸ್ ಅಂಡ್ ಸಬ್ಜೆಕ್ಟ್ ಓರಿಯಂಟೇಷನ್ ಬಂದಾಗ ಆ ಫ್ಯಾಕಲ್ಟಿ ಏನ್ ಮಾಡಿರ್ತಾರೆ, ನಮ್ ಸಬ್ಜೆಕ್ಟ್ ಗೆ ಸರಿದು ಅಂತ ಅವ್ರದ್ದು ತಗೊಂಡ್ಬಿಟ್ಟಿರ್ತಾರೆ. ಇವಾಗ ಬಜೆಟ್ ಬಂದಿದೆ, ಬಜೆಟ್ ನ ಶುಡ್ ಐ ಪುಟ್ ಇಟ್ ಅಂಡರ್ ಎಕಾನಮಿ ಆರ್ ಶುಡ್ ಐ ಪುಟ್ ಇಟ್ ಅಂಡರ್ ಕರೆಂಟ್ ಅಫೇರ್ಸ್? ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಓನ್ಲಿ. ಬಟ್ ದಟ್ ಈಸ್ ಲೈಕ್ Economy. ಕಂಪ್ಯಾರಿಸನ್ ಮಾಡೋದು. ಕರೆಂಟ್, ಎಕ್ಸಾಕ್ಟ್ಲಿ. Economic current affairs like that, no? ಸೊ ಐ ಕೆನಾಟ್ ಪುಟ್ ಬೋತ್ ದ ವೇಸ್ ಅಲ್ವಾ, ಬಿಕಾಸ್ ಟೋಟಲ್ 100 ಬರಲ್ಲ ಅವಾಗ ನನಗೆ. ದಟ್ ಈಸ್ ವೈ ವಾಟ್ ವಿ ಯೂಶುವಲಿ ಡು, ವಿ ಸಿ ದ ಕ್ವಶನ್. ಇಫ್ ಇಟ್ ಇಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇದ್ರೆ ಪ್ಯೂರ್ ಆಗಿ ಅಲ್ಲಿ ಕೊಟ್ಬಿಟ್ಟಿರ್ತೀವಿ. ಕರೆಂಟ್ ಅಫೇರ್ಸ್ ಕಪಲ್ಡ್ ವಿತ್ ಸಮ್ ಅದರ್ ಪಾಯಿಂಟ್ಸ್, ಒಂದು 2-3 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ರೆ ಆವಾಗ ವಿ ವಿಲ್ ಪುಟ್ ಇಟ್ ಅಂಡರ್ ಎಕಾನಮಿ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಿಸಿಕಲ್ ಡೆಫಿಸಿಟ್ ಅಂತ ಕೊಟ್ಬಿಟ್ಟು, ದ ಫಿಸಿಕಲ್ ಡೆಫಿಸಿಟ್ ಫಾರ್ ದ ಇಯರ್ 2023 ಈಸ್ ಸೋ ಅಂಡ್ ಸೋ, ಅಕಾರ್ಡಿಂಗ್ ಟು ಫಿಸಿಕಲ್ ಡೆಫಿಸಿಟ್ ಅಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಆಕ್ಟ್ ಇಟ್ ಶುಡ್ ನಾಟ್ ಕ್ರಾಸ್ 3% ಅಂತ ಕೊಡ್ತಾರೆ. ಇವಾಗ ಸಿ, ಸ್ಟೇಟ್ಮೆಂಟ್ ಬಿ ಇಸ್ ಪ್ಯೂರ್ ಎಕಾನಮಿ, ಸ್ಟೇಟ್ಮೆಂಟ್ 1 ಇಸ್ ಕರೆಂಟ್ ಅಫೇರ್ಸ್. ಸೊ ಇವಾಗ ಅದನ್ನ ಎಲ್ಲಿ ತಗೊಂಡೋಗ್ಲಿ? ಕರೆಕ್ಟ್ ಅಲ್ವಾ? ಸ್ಟ್ಯಾಟಿಕ್ ಗೆ ಹಾಕ್ಬೇಕು. ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ವೈ ಸಮಟೈಮ್ಸ್ ಸ್ಟ್ಯಾಟಿಕ್ ಗೆ, ಸಮಟೈಮ್ಸ್ ಇದಕ್ಕೆ ಕೊಟ್ಟಿರ್ತೀವಿ. ಬಟ್ ಆನ್ ಆವರೇಜ್ ಅಲ್ಲಿ ಕರೆಂಟ್ ಅಫೇರ್ಸ್ ಪೇಪರ್ 1 ಅಲ್ಲಿ ಒಂದು 25-30 ಕ್ವಶನ್ ಬರ್ತಾ ಇದೆ, ಪೇಪರ್ 2 ನಲ್ಲಿ ಒಂದು 25-30 ಕ್ವಶನ್ ಬರ್ತಾ ಇದೆ. ಬಟ್ ಪೇಪರ್ 2 ಇಟ್ ಇಸ್ ಮೋರ್ ಆಫ್ ಎ ಸ್ಟ್ಯಾಟಿಕ್ ಆಗಿ 30 ಕ್ವಶನ್ಸ್ ಏನ್ ಬರಬೇಕು ಅದಷ್ಟು ನೀಟಾಗಿ ಬರ್ತಾ ಇದೆ. ಪೇಪರ್ 1 ಅಲ್ಲಿ 40 ಏನ್ ಬರಬೇಕು ಅದು ಇಟ್ ಇಸ್ ವೇರಿಯಿಂಗ್ ಬಿಟ್ವೀನ್ 25 to 35. 40 ಯಾವತ್ತು ಬಂದಿಲ್ಲ ನಾನು ನೋಡಿರೋ ಹಂಗೆ. ಈ ರೇಂಜ್ ಅಲ್ಲಿ ಬಂದು ಕೂತ್ಕೊಂತ ಇದೆ. ಮಿಕ್ಕಿದೆಲ್ಲ ಇಲ್ಲಿ ಸ್ಟ್ಯಾಟಿಕ್ ಹೋಗುತ್ತದು. ಸೊ ದಟ್ ಯು ನೀಡ್ ಟು ಪ್ರಿಪೇರ್, ಸರ್. ಓಕೆ. ಎಸ್ ಸರ್. Yes, sir. ಸೊ ಇದನ್ನ ಕರೆಕ್ಟ್ ಆಗಿ ಮಾಡಿ, ಸರ್. ಅಂಡ್ ಮೇ ಬಿ ನಿಮ್ಗೆ ಫ್ಯಾಕಲ್ಟಿ ಎಲ್ಲ ಹೇಳಿರ್ತಾರೆ, ಬಟ್ ಸ್ಟಿಲ್ ಐ ವುಡ್ ರಿಪೀಟ್. Sir, show that slide again, sir, just to take a screenshot. Yeah, madam. No, I'll share this in group only. Images ಬೇಕಾದ್ರೆ share ಮಾಡ್ತೀನಿ, no issues. So Yes, once sir. I'll take, sir. Yeah, madam, please take. No. ಇಷ್ಟು ಸಾಕಲ್ಲ, ಈ ತರ ಇದ್ರೆ ಸಾಕಲ್ಲ ನಿಮ್ಗೆ? 2020 ಎಕ್ಸಾಮ್ ಅಂತ ಗೊತ್ತಾದ್ರೆ ಸಾಕಲ್ಲ? ಯಾ. ಸರ್, ಕ್ವಶನ್ ಪೇಪರ್ಸ್ 2015, 17 ಮತ್ತೆ 20 ಇದೆ. 3 ಕ್ವಶನ್ ಪೇಪರ್ಸ್ ಇದೆ. ಸೊ ಜಾಸ್ತಿ ಕ್ವಶನ್ ಪೇಪರ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಂತೀರಲ್ಲ ಸರ್? ಸೊ ಈ 3 ಕ್ವಶನ್ ಪೇಪರ್ಸ್ ಬಿಟ್ಟು ಇನ್ಯಾವ್ದನ್ನ ಮಾಡ್ಬೋದಾ ಸರ್? Sir, why do you stick only to KS? Go for all of KPSC ಅಲ್ವಾ? ಅಂದ್ರೆ ಎಲ್ಲ BC ಅದು ಇವಾಗ ಯಾವ್ದಾವ್ದು ಎಕ್ಸಾಮ್ಸ್ ಬಿಟ್ಟಿದ್ದಾರೆ ಎಲ್ಲ ಪೇಪರ್ಸ್? Exactly. See, you see the question ನೋಡಿದ ತಕ್ಷಣ ಸ್ಟ್ಯಾಂಡರ್ಡ್ ಗೊತ್ತಾಗುತ್ತೆ ನಿಮ್ಗೆ, ಯಾವ ತರ ಕೇಳ್ಬೋದು, ಏನೆಲ್ಲ ಮಾಡ್ಬೋದು ಅಂತ ಹೇಳಿ. ಯು ಮೇಕ್ ಎ ನೋಟ್ ಆಫ್ ಇಟ್ ಅಂಡ್ ಪ್ರೊಸೀಡ್ ಫರ್ದರ್, ಅಷ್ಟೇ ನಾನು ಹೇಳೋದು. ಓಕೆ ಸರ್. ಸಿ, ಯು ಆರ್ ಶುಡ್ ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕರ್ನಾಟಕದಲ್ಲಿ ಚಾಲುಕ್ಯಾಸೋ ಕದಂಬಸೋ ಓದಿದ್ದೀರಾ. ಸಡನ್ಲಿ ಕ್ವಶನ್ ಆಸ್ಕ್ ಲೈಕ್ ವಾಟ್ ಈಸ್ ದ ಅರ್ಲಿಯರ್ ನೇಮ್ ಆಫ್ ಬಾದಾಮಿ, ಇಲ್ಲ ವಾಟ್ ವಾಸ್ ಅರ್ಲಿಯರ್ ನೇಮ್ ಆಫ್ ಹಳೇಬೀಡು. ಕರೆಕ್ಟ್ ಅಲ್ವಾ?
ಎಸ್ ಸರ್. ನೀವು ಓದಿದ್ದೀರಾ, Yes, sir. ನೀವು ವಿಜಯನಗರ ಓದಿದ್ದೀರಾ, ಚಾಳುಕ್ಯ, ಕದಂಬ, ಹೊಯ್ಸಳ ಎಲ್ಲ ಓದಿದ್ದೀರಾ. ದ ಕ್ವಶನ್ ಇಸ್ ಆಸ್ ಸಿಂಪಲ್ ಆಸ್ ವಾಟ್ ವಾಸ್ ಅರ್ಲಿಯರ್ ನೇಮ್ ಆಫ್ ಬಾದಾಮಿ. ಇಲ್ಲ ವಾತಾಪಿ ವಾಸ್ ಅರ್ಲಿಯರ್ ಟುಡೇಸ್ ಐ ಮೀನ್ ಅರ್ಲಿಯರ್ ವಾತಾಪಿ ಇಸ್ ಟುಡೇಸ್ ವಾಟ್. ಇಲ್ಲ ಅರ್ಲಿಯರ್ ದ್ವಾರ ಸಮುದ್ರ ವಾಸ್ ಟುಡೇಸ್ ವಾಟ್. ಆರ್ ಗೆಟಿಂಗ್ ಇಟ್ ಸರ್? ಸೊ ಈ ತರ Yes, ಕ್ವಶನ್ಸ್ sir. ಬಂದಿರುತ್ತೆ. ಸೊ ಇನ್ ಯುವರ್ ನೋಟ್ಸ್, ಸಿ ಯುವರ್ ನೋಟ್ಸ್ ನೋಡ್ತೀರಾ, ಈ ಕ್ವಶನ್ ಅಲ್ಲಿ ಓದಿದ್ರೆ ನಂಗೆ ಗೊತ್ತೇ ಇಲ್ವಲ್ಲ ಇದು. ಓಕೆ, ಬಾದಾಮಿ ಇದು ಹಳೆ ಬಿಡಿದು. ಓಕೆ, ಇನ್ ಟು ಯುವರ್ ನೋಟ್ಸ್ ಯು ಆಡ್ ದಟ್ ಪಾಯಿಂಟ್. ಈ ತರ ಪಾಯಿಂಟ್. ಇಲ್ಲ ಯಾವ್ದೋ ಒಂದು ಟೆಂಪಲ್ ಕೊಟ್ಟಿರ್ತಾರೆ, ದಿಸ್ ಟೆಂಪಲ್ ವಾಸ್ ಬಿಲ್ಟ್ ಬೈ ABCDEFG ಅಂತ ಕೊಟ್ಟಿರ್ತಾರೆ. ನಾವು ಎಲ್ಲಾ ಟೆಂಪಲ್ ಓದಿರ್ತೀವಿ, ಬಟ್ ಅದು ಲೈಕ್ ಎ ಮೈನರ್ ಟೆಂಪಲ್ ವಿಚ್ ಇಸ್ ನಾಟ್ ದೇರ್ ಇನ್ ದ ಬುಕ್, ಬಟ್ ದ ಎಕ್ಸಾಮಿನರ್ ಹಸ್ ಪಿಕ್ಡ್ ಅಪ್ ದಟ್ ಟೆಂಪಲ್. ಸೊ ಸಿ ದ ಆನ್ಸರ್. ಓಕೆ, ಈ ಟೆಂಪಲ್ ಒಂದು ಮೇ ಬಿ ಎಕ್ಸಾಂಪಲ್ ಬಂದಿದೆ ಅಂದ್ರೆ ಮೇ ಬಿ ಐ ಲ್ಯಾಕ್ ಟು ಮೈ ನೋಟ್ಸ್, ಗೋ ಅಂಡ್ ರೈಟ್ ಇಟ್ ಡೌನ್ ಇನ್ ನೋಟ್ಸ್, ದಿಸ್ ಟೆಂಪಲ್ ವಾಸ್ ಬಿಲ್ಟ್ ಬೈ ಸೋ ಅಂಡ್ ಸೋ ರೂಲರ್ ಅಂತ ಒಂದು ನೋಟ್ಸ್ ಅಲ್ಲಿ ಹಾಕೊಳ್ಳೋದು. ಸೊ ದಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಸಾಲ್ವ್ ಪೇಪರ್ಸ್ ವೆನ್ ಯು ರೀಡ್ ಯುವರ್ ನೋಟ್ಸ್ ಒಂದು 80% ಕವರ್ ಮಾಡುತ್ತೆ ಅಂತ ಅಂದ್ರೆ PYQs ವಿಲ್ ಆಡ್ ದ ರಿಮೈನಿಂಗ್ 50%. 5% ವಿಲ್ ನೆವರ್ ಕಮ್. ಸೊ ಇವೆರಡು ಸೇರಿದಾಗ ಒಂದು 95% ಯು ಆರ್ ಪ್ರಿಪೇರ್ಡ್ ಅಂತ ಅಂದ್ರೆ ಎಕ್ಸಾಮ್ ಅಲ್ಲಿ ಯು ವಿಲ್ ಡೂ ಬೆಟರ್. ಸೊ ದಟ್ ಈಸ್ ವೈ ಐ ಆಲ್ವೇಸ್ ಶೋ ಯು ದಟ್ ಕ್ವಶನ್ಸ್ ಫ್ರಮ್ ಆಲ್ KPSC ಅಂತ ಹೇಳಿ. ಆರ್ ಗೆಟಿಂಗ್ ಇಟ್ ಸರ್? Yes, sir. ಎಸ್ ಸರ್. ಆ ತರ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ಆಲ್ ಆಫ್ KPSC ಏನಿದೆ, ಜಸ್ಟ್ ಗೋ ಥ್ರೂ ದಟ್ ಒನ್. ಲೈಕ್ ಐ ಆಮ್ ನಾಟ್ ಸೇಯಿಂಗ್ ಗೋ ಡೌನ್ ಟು SD ಲೆವೆಲ್ ಅಂತ ನಾನು ಹೇಳ್ತಿಲ್ಲ. ಎನಿ ಲೈಕ್ ಗ್ರೂಪ್ ಸಿ ಎಕ್ಸಾಮ್ಸ್ ಏನಾಗಿದೆ ಅಲ್ಲ, ಏನು ನಮ್ಮ ಸ್ಟ್ಯಾಂಡರ್ಡ್ ಪೇಪರ್ಸ್ ಏನ್ ಬಂದಿದೆ KPSC ನಲ್ಲಿ, ಗೋ ಥ್ರೂ ದಟ್ ಪೇಪರ್, ಕ್ವಶನ್ ನೋಡಿ, ಈ ಕ್ವಶನ್ ಓಕೆ ಪರವಾಗಿಲ್ಲ ನಾನು ಮಾಡಕ್ಕಾಗಲ್ಲ. ಸಮ್ಟೈಮ್ಸ್ ಮ್ಯಾಚ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಅದು ನಾನು ಎಲ್ಲ ಆರ್ಟಿಕಲ್ ಬ್ಯಾಟ್ ಮಾಡಕ್ಕಾಗಲ್ಲ. ಬಟ್ ಗೋ ಬ್ಯಾಕ್ ಟು KPSC ಒಂದು 15-20 ಪೇಪರ್ ತಗೊಂಡು ಆ 15-20 ಪೇಪರ್ ಅವ್ನು ಯಾವ ಆರ್ಟಿಕಲ್ಸ್ ಕೇಳಿದ್ದಾರೆ ಅಷ್ಟು ಆರ್ಟಿಕಲ್ ನಾನು ಬ್ಯಾಟ್ ಮಾಡಿದೀನಿ ಅಂದ್ರೆ ಅಟ್ ಲೀಸ್ಟ್ ಅವ್ರು ಯಾವ್ದೇ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ರು ಈ 15-20 ಪೇಪರ್ ಇರೋದು 2-3 ಬಂದೇ ಬರುತ್ತಾ? ಆ Yes, sir. 2-3 ನಾನು ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಆಗಿ ಆಟ ಆಡಿದ್ರೆ ದ ರಿಮೈನಿಂಗ್ ಆಪ್ಷನ್ಸ್ ಗೆಟ್ ಎಲಿಮಿನೇಟೆಡ್. Yes, sir. So why the someone is able to get 200 only, why other is able to get 240, 250 ವರೆಗೂ ಯಾಕೆ ಹೋಗ್ತಿದ್ದಾರೆ ಅಂದ್ರೆ they have done this kind of a smart work. They have not studied the entire article of 398 articles ಓದಿಲ್ಲ. ಎಕ್ಸಾಮ್ ಅಲ್ಲಿ ಬಂದಿರೋ 15-20 ಮ್ಯಾಕ್ಸಿಮಮ್ 20 ಪೇಪರ್ ತಗೊಂಡ್ರೆ ಆರ್ಟಿಕಲ್ಸ್ ಎಲ್ಲ ಒಂದು 25-30 ಆರ್ಟಿಕಲ್ ಸಿಗುತ್ತೆ ಅಷ್ಟೇ ನಮಗೆ. ಅಷ್ಟು ನಾವು ಬ್ಯಾಟ್ ಮಾಡ್ಬಿಟ್ರೆ ಗೇಮ್ ಓವರ್. ಅಷ್ಟು ಬಿಟ್ಟು ಬೇರೆ ಇನ್ನೇನು ಕೊಡಲ್ಲ. ಅಕಸ್ಮಾತ್ ಅವ್ನು ಬೇರೆ ಏನೋ ಕೊಟ್ಟರು ನಮ್ಗೆ ಗೊತ್ತಾಗೋಗುತ್ತೆ. ಕರೆಕ್ಟಾ? Yes, sir. ಆತರ ಇಲ್ಲ. ವಿ ವುಡ್ ಸ್ಟಡಿಡ್ ಮೈಸೂರು ಅಂಡರ್ ದಿವಾನ್ಸ್ ಅಂತ ಎಲ್ಲರೂ ಓದ್ಕೊಂಡು ಹೋಗಿರ್ತೀವಿ. ವಿಶ್ವೇಶ್ವರಯ್ಯ ಅದ್ ಮಾಡಿದ್ರು, ಇಸ್ಮಾಯಿಲ್ ಇದ್ ಮಾಡಿದ್ರು, ಶೇಷಾದ್ರಯ್ಯರ್ ಇದ್ ಮಾಡಿದ್ರು ಅಂತ. ಬಟ್ ದ ಕ್ವಶನ್ ದೇ ವಿಲ್ ಆಸ್ಕ್ ಇಸ್ ಅರೇಂಜ್ ದ ಫಾಲೋಯಿಂಗ್ ದೇಮ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಬಟ್ ನಮ್ ನೋಟ್ಸ್ ಅಲ್ಲಿ, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿದೆ, ಐ ಮೀನ್ ನಾವು ತಗೊಂಡಿರೋ ಬುಕ್ಸ್ ಅಲ್ಲಿ ಉದ್ದಕ್ಕೂ ಒಂದು ಆರ್ಡರ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇವರು, ಸೆಕೆಂಡ್ ಪೇಜ್ ಅಲ್ಲಿ ಈ ತರನೇ ಕೊಟ್ಟಿದ್ದಾರೆ ಹೊರತು ಒಂದು ಲಿಸ್ಟ್ ತರ A to Z ವರೆಗೂ ಎಲ್ಲಿ ಲಿಸ್ಟ್ ಕೊಟ್ಟಿಲ್ಲ. ಕರೆಕ್ಟಾ ಸರ್? Yes, sir. ಆ ಲಿಸ್ಟ್ ನ ಒಂದ್ 5 ಸತಿ ನೋಡಿದ್ರೆ ನಮ್ಗೆ ಆಟೋಮೆಟಿಕಲಿ ಹಂಗೆ ಜ್ಞಾಪಕ ಬರುತ್ತೆ, ಓ ಫಸ್ಟ್ ES ಇತ್ತು, ನೆಕ್ಸ್ಟ್ ES ಇತ್ತು ಅಂತ. ನಾವ್ ಯಾವತ್ತೂ ಆ ಲಿಸ್ಟ್ ಒಂದೇ ಕಡೆ ಅಷ್ಟು ಜನ ಹೆಸರು ನಾವು ನೋಡಕ್ಕೆ ಆಗಿಲ್ಲ. ಯು ಟೇಕ್ ಅಪ್ ಸೂರ್ಯನಾಥ್ ಕಾಮತ್ ಆರ್ ಯು ಟೇಕ್ ಅಪ್ ಪಾಲಾಕ್ಷ, ಎನಿ ಬುಕ್ ಯು ಟೇಕ್, ಫಸ್ಟ್ ರಂಗಾಚಾರ್ಯಳು ಅವ್ರ ಬಗ್ಗೆ ಒಂದು ಅರ್ಧ ಪೇಜ್, ನೆಕ್ಸ್ಟ್ ಇನ್ನೊಂದು, ಈ ತರ ಪೇಜ್ ವೈಸ್ ಹೋಗಿದೆ. ಸೊ ವಿ ಹ್ಯಾವ್ ನೆವರ್ ಸೀನ್ ದ ಎಂಟೈರ್ ಲಿಸ್ಟ್ ಆಫ್ ಆಲ್ ದಿ ದಿವಾನ್ಸ್ ಇನ್ ಒನ್ ಪೇಜ್. ಮೇ ಬಿ the moment you see this kind of a thing, arrange the following divans in chronological order ಅಂತ ಕೊಟ್ಟಾಗ ನೀವು ನೋಡಿದ್ರೆ you will go back to your textbook and you will write down ಎಲ್ಲ ಒಂದೇ ಪೇಜ್ ಅಲ್ಲಿ ಇರ್ಲಿ, so that ನಾನು ಓದಕ್ಕಾಗುತ್ತೆ ಅಂತ ಹೇಳಿ. You should not do like ನಾನು ಇದನ್ನ ಬ್ಯಾಟ್ ಮಾಡ್ತೀನಿ ಅಂತ ಹೇಳಿ ರಂಗಾಚಾರ್ಯರು, ವಿಶ್ವೇಶ್ವರಯ್ಯ, ಇಸ್ಮಾಯಿಲ್ ಈ ತರ ಬ್ಯಾಟ್ ಮಾಡಬಾರ್ದು. ರೈಟ್ ಡೌನ್ ಇನ್ ಸಿಂಗಲ್ ಪೇಜ್. ಅದನ್ನೊಂದು 3 ಸತಿ ನೋಡಿದ್ರೆ ಆಟೋಮೆಟಿಕಲಿ ನಿಮ್ಗೆ ಎಲ್ಲಿ ಯಾವ ಅಕ್ಷರ ಬರುತ್ತೆ ಅದು ಗೊತ್ತಾಗಿರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಎಲಿಮಿನೇಷನ್ ಮಾಡ್ತೀನಿ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಗೋ ಫಾರ್ ಪ್ರೀವಿಯಸ್ ಇಯರ್ ಪೇಪರ್ ಅಂತ ಯಾವಾಗೂ ಹೇಳೋದು ಸರ್ ಅಷ್ಟೇ. ಸರ್ ಸೇಫರ್ ಪಾಯಿಂಟ್ ಅಲ್ಲಿ ಅಂದ್ರೆ ಎಷ್ಟು ಕ್ವಶನ್ ಪೇಪರ್ಸ್ ಮಾಡ್ಬೇಕು ಸರ್? ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಒಂದ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಇಷ್ಟು ಕ್ವಶನ್ ಪೇಪರ್ಸ್ ಒಂದು 20-30 ಮಾಡ್ಬೇಕಾ? ಐ ವುಡ್ ಸೇ ನನ್ನ ಆವರೇಜ್ ಅಲ್ಲಿ ಯೂಶಲಿ ಹುಡುಗರು ಒಂದು 15-20 ಮಾಡ್ತಾರೆ, ಮಿನಿಮಮ್ ಮಾಡ್ಬೇಕು. ಅನ್ಸಿ 20 ಪೇಪರ್ ತಗೊಂಡು ಸರ್, ನೀವು ಟೇಕ್ ಅಪ್ ಎನಿ ಪೇಪರ್ 100 ಕ್ವಶನ್ಸ್ ಒಂದು ಪೇಪರ್ ತಗೊಂಡ್ರೆ ಆ ವರ್ಷದ ಕರೆಂಟ್ ಅಫೇರ್ಸ್ ಈಸಿಲಿ ಗಾನ್. ಒಂದು 20 ಕ್ವಶನ್ ಹೊಟ್ಟೋಯ್ತಾ ಅಲ್ಲಿಗೆ. ಎಸ್ ಸರ್. ಕರೆಕ್ಟ್ ಆರ್ ನಾಟ್ ಸರ್? ನೆಕ್ಸ್ಟ್ some of the questions will be totally easy and totally predictable, like who is the first citizen of India, who appoints president of India, ಈ ತರ ಕ್ವಶನ್ಸ್ ಬಂದಿರ್ತವೆ. ಆ ತರದ ಒಂದು 20-25 ಕ್ವಶನ್ ಗಾನ್. ಯು ವಿಲ್ ಬಿ ಲೆಫ್ಟ್ ವಿತ್ ಹಾರ್ಡ್ಲಿ 35 ಗುಡ್ ಕ್ವಾಲಿಟಿ ಕ್ವಶನ್ಸ್. ಇದು ನಿಮ್ಗೆ ಸಿಕ್ಕೋದೇನಿದೆ ಆ ಕ್ವಾಲಿಟಿ ಕ್ವಶನ್ಸ್, ಅದನ್ನ ನೀವು ನೋಟ್ಸ್ ಅಲ್ಲಿ ಬರ್ಕೋಬೇಕಾಗಿತ್ತು. ಅಷ್ಟು ಬಿಟ್ರೆ ಇನ್ ಮಿಕ್ಕಿದ್ ಯಾವ್ದೂನು ನಿಮ್ಗೇನು ಬೇಕಾಗಿಲ್ಲ. ಅವ್ರು ಗೆಟಿಂಗ್ ಇಟ್ ಸರ್? ಎಸ್ ಸರ್. ಸೊ ಈಸಿಲಿ ಡೈಲಿ ಒಂದೊಂದು ಪೇಪರ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ 2 ದಿನಕ್ಕೆ ಒಂದು ಪೇಪರ್ ಮಾಡಿ. ನೆಕ್ಸ್ಟ್ 60 ಡೇಸ್ ಏನಿದೆ 2 ದಿನಕ್ಕೆ ಒಂದು ಪೇಪರ್ ಮಾಡಿದ್ರು ಆರಾಮ್ಸೆ ವಿಲ್ ಬಿ ಡೂಯಿಂಗ್ 30-35 ಪೇಪರ್ಸ್. ದಟ್ ಈಸ್ ಮೋರ್ ದನ್ ಸಫಿಶಿಯಂಟ್ ಟು ಕ್ಲಿಯರ್ ದ ಪ್ರಿಲಿಮ್ಸ್ ಅಂತ ಹೇಳ್ತೀನಿ ಬೇಕಾದ್ರೆ ನಾವು. ಅಲಾಂಗ್ ವಿತ್ ಯುವರ್ ವಾಟ್ ಎವರ್ ಟೆಸ್ಟ್ ಸೀರೀಸ್ ದಟ್ ಯು ಆರ್ ಗೋಯಿಂಗ್ ಟು ರೈಟ್ ವಿತ್
ಇನ್ಸ್ಟಿಟ್ಯೂಷನ್ಸ್, ಅಲ್ಲಿಂದ ನಿಮಗೆ ಸಿಗೋದು ಒಂದು ಈಸಿಲಿ ಒಂದು 30 ಪೇಪರ್ ಸಿಗುತ್ತೆ, 15-20 ಪೇಪರ್ ಅಂತೂ ಸಿಕ್ಕೇ ಸಿಗುತ್ತೆ. ಅಲ್ಲಿನ ಒಂದು 3,000 ಕ್ವಶನ್, ಅದ್ರ ಜೊತೆಗೆ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಂದು 3,000 ಸಾಲ್ವ್ ಮಾಡಿದ್ರೆ ದಟ್ ಶುಡ್ ಬಿ ಮೋರ್ ದನ್ ಸಫಿಷಿಯಂಟ್. ಇಟ್ ಕರೆಂಟ್ ಅಫೇರ್ಸ್ ವೈ ಐ ಆಮ್ ಆಸ್ಕಿಂಗ್ ಯು ಟು ಸಿ ಪ್ರೀವಿಯಸ್ ಇಯರ್ ಪೇಪರ್ ಅಂತ ಅಂದ್ರೆ ಯು ವಿಲ್ ಗೆಟ್ ಟು ನೋ ಹೌ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ಬಜೆಟ್, ಹೌ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ಎಕನಾಮಿಕ್ ಸರ್ವೆ ಅಂತ ಹೇಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಕ್ಟರ್ಸ್ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಶೇರ್ ಇನ್ ದಿಸ್ ಇಯರ್ಸ್ ಬಜೆಟ್, ರೂರಲ್ ಡೆವಲಪ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ, ಇನ್ನೊಂದು ಯಾವ್ದು, ಇನ್ನು ಮತ್ತೊಂದು ಯಾವ್ದು. ಸೊ ನಾವು ಓದ್ಬೇಕಾದ್ರೆ ಈ ತರ ಓದ್ಬೇಕು ನಾವು, ನಮ್ಗೆ ಗೊತ್ತಾಗೋದೇ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ, ಕರೆಕ್ಟ್ ಅಲ್ವಾ? ಇಲ್ಲ ನಾವು ಸುಮ್ನೆ ಓಕೆ ಇಷ್ಟು ನಂಬರ್ಸ್ ಅಂತ ಅನ್ಕೊಂಡ್ಬಿಟ್ಟು ಇದನ್ನೆಲ್ಲ ಯಾರು ಕೇಳ್ತಾರೆ ಬಿಡು ಅಂತ ಬಿಟ್ಬಿಟ್ಟಿರ್ತೀವಿ. ಬಟ್ ದೇ ವೋಂಟ್ ಆಸ್ಕ್ ದಿಸ್ ನಂಬರ್ಸ್, ದೇ ಆರ್ ಆಸ್ಕಿಂಗ್ the hierarchy of these numbers is a descending order, in ascending order. So ಇದೆಲ್ಲಾನು we will get to know only when we solve the previous year paper, ಯಾವ ತರ ಕೇಳ್ತಿದ್ದಾರೆ ಅವರು, ಯಾವ ತರ ಮಾಡ್ತಿದ್ದಾರೆ ಅವರು. Previous year question papers means recent one or No, recent any ones, time? like recent one 1-2 years. KS ಮಾತ್ರ you can get from 2011 ಇರೋದೇ 4 ಪೇಪರು, ಅದು ನಿಮ್ಗೆ ಓದ್ಕೊಳ್ಳಿ. ಅದಲ್ದಿರ ರೀಸೆಂಟ್ ಆಗಿ ಒಂದು 1-2 ಇಯರ್ಸ್ ಇಂದ ಏನೇನಾಗಿದೆಯಲ್ಲ ಕರ್ನಾಟಕ ಎಕ್ಸಾಮ್ಸ್, ಆಲ್ ದ ಪೇಪರ್ಸ್ ಯು ಕ್ಯಾನ್ ಈಸಿಲಿ ಗೆಟ್ ಆನ್ಲೈನ್ ವೆಬ್ಸೈಟ್ ಇಟ್ಟಿದ್ದಾರೆ ಅವರೇ. ಸೊ ಅದನ್ನ Yes, sir, ಡೌನ್ಲೋಡ್ yes, ಮಾಡ್ಬಿಡಿ. sir. ಆನ್ಸರ್ ಕೀಸು ರೆಡಿ ಆಗಿದೆ KPSC ವೆಬ್ಸೈಟ್ ಅಲ್ಲಿ, ಎಲ್ಲ ಸಿಗುತ್ತೆ ಆನ್ಸರ್ ಕೀಸ್. ಡೌನ್ಲೋಡ್ ದಿ ಆನ್ಸರ್ ಕೀಸ್, ಸಿ ದ ಕ್ವಶನ್, ಸಿ ದ ಆನ್ಸರ್ ಕೀ, ಏನಿದೆ ಅದನ್ನ ಹಂಗಂಗೆ ಓದ್ಕೊಂತ ಹೋಗಿ. ಅದನ್ನ ಮತ್ತೆ ಪ್ರಿಂಟ್ ಔಟ್ ಮಾಡಿಸ್ಕೊಂಡು ಅದನ್ನ ದೊಡ್ಡದಾಗಿ 2,000 ಪೇಜ್ ಎಲ್ಲ ಪ್ರಿಂಟ್ ಔಟ್ ಹಾಕಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಸರ್. ರೀಡ್ ಆನ್ಲೈನ್ ಮೊಬೈಲ್ ಅಲ್ಲಿ ಸಾಕು. ಇಲ್ಲ ಇಫ್ ಯು ವಾಂಟ್ ಟು ಗೆಟ್ ಎ ಪ್ರಿಂಟ್ ಔಟ್ ಅಂದ್ರೆ ಗೆಟ್ ಓನ್ಲಿ ದ ಇಂಗ್ಲಿಷ್ ವರ್ಷನ್, ಡೋಂಟ್ ಗೆಟ್ ದ ಕನ್ನಡ ವರ್ಷನ್. ಅದನ್ನ ಸಾಫ್ಟ್ವೇರ್ ಇದೆ ಎಲ್ಲರ ಹತ್ರನು, ಆನ್ಲೈನ್ ಅಲ್ಲಿ ಬರೀ ಇಂಗ್ಲಿಷ್ ವರ್ಷನ್ ಮಾತ್ರ ಸಪರೇಟ್ ಮಾಡ್ಕೊಂಡು ಗೆಟ್ ಓನ್ಲಿ ಇಂಗ್ಲಿಷ್ ವರ್ಷನ್, ಬಿಕಾಸ್ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಫರ್ದರ್. ನಮ್ಗೆ ಅದ್ರ ಪೇಪರ್ ಇದ್ರೆ ಸಾಕು ನಮ್ಮ ಹತ್ರ. ಸೊ ಚಿಕ್ಕದಾಗಿ ಲೈಕ್ ಮಲ್ಟಿಪಲ್ ಲೈಕ್ 2 ಸೈಡ್ಸ್ ಬರ್ತಲ್ಲ ಕಾಲೇಜಲ್ಲೆಲ್ಲ ಮಾಡಿಸ್ತಾ ಇದ್ವಲ್ಲ, ಆ ತರ ಪ್ರಿಂಟ್ ಔಟ್ ಮಾಡಿಸಿ ಜಸ್ಟ್ ಹಿಂಗೆ ಟಿಕ್ ಮಾಡ್ಕೊಂತ ಹೋಗಿ. ನೋ ನೀಡ್ ಟು ಗೆಟ್ ಸಪರೇಟ್ ಆಗಿ ಪ್ರಿಂಟ್ ಔಟ್ ಮಾಡಿ, ಬಿಕಾಸ್ ನಾನು ನೋಡಿ ಹುಡುಗ ತೋರಿಸಿದಾರೆ ನಂಗೆ ಅವೆಲ್ಲಾನು. ಸೊ ಸರ್ ಎಲ್ಲ ಪ್ರಿಂಟ್ ಹಾಕ್ಸ್ಬಿಟ್ಟಿನಿ ಸರ್ KPSC ಹಳೆ ಪೇಪರ್ ವೆಬ್ಸೈಟ್ ಅಲ್ಲಿ ಇರೋ ಎಲ್ಲಾನು, ವೈ ದೇರ್ ಇಸ್ ನೋ ಪಾಯಿಂಟ್ ಇನ್ ಇಟ್. ಸೊ ಡೌನ್ಲೋಡ್ ಮಾಡಿ ಮೊಬೈಲ್ ಅಲ್ಲ ಲ್ಯಾಪ್ಟಾಪ್ ಅಲ್ಲ ಓದಿ. ಇಲ್ಲ ಅಂದ್ರೆ ಪ್ರಿಂಟ್ ಔಟ್ ತಗೊಂಡು ಈ ತರ ಸೈಡ್ ಬೈ ಸೈಡ್ ತಗೊಳ್ಳಿ, ಪೇಜ್ 1 ಪೇಜ್ 2. ಡೋಂಟ್ ವೇಸ್ಟ್ ಮನಿ ಆನ್, ಬಿಕಾಸ್ ಒಂದೊಂದು ಪೇಪರ್ 60-60 ಶೀಟ್ ಇರುತ್ತೆ. ಸೊ ಕನ್ನಡ ಇಂಗ್ಲಿಷ್ ಎಲ್ಲ ಪ್ರಿಂಟ್ ಹಾಕ್ಸಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, ಬರೀ ಇಂಗ್ಲಿಷ್ ವರ್ಷನ್ ಮಾತ್ರ ಪ್ರಿಂಟ್ ಹಾಕ್ಸ್ಕೊಳ್ಳಿ. ಡನ್ ಸರ್? Yes, sir. Yes, sir. Yes, ಸೊ sir. ಇದು ಒಂದು ಕಡೆ ಸ್ಟೋರಿ ಸರ್. ಅಂಡ್ ಐ ವಾಸ್ ಸೇಯಿಂಗ್ ಸಮಥಿಂಗ್, ಅಂಡ್ ಇವೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ಆಲ್ರೆಡಿ ನಿಮ್ಗೆ ನಿಮ್ ಫ್ಯಾಕಲ್ಟಿನೂ ಹೇಳಿರ್ತಾರೆ, ನಿಮ್ಗೂ ಎಲ್ಲ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಐ ವುಡ್ ರಿಪೀಟ್ ಒನ್ಸ್, ಏಷ್ಯನ್ ಹಿಸ್ಟ್ರಿ ಯಾವ ಬುಕ್ ಓದ್ತೀರಪ್ಪ? NCERT, sir. ಅದೇ NCERT ಯಾವ್ದು ಸರ್? ಇಲ್ಲ Old. ನ್ಯೂ NCERT ಓದಿದ್ರೆ ಹ್ಯಾಪಿ. ಅಕಸ್ಮಾತ್ ಅದಿಲ್ಲ ಅಂದ್ರೆ ಓಲ್ಡ್ NCERT RS ಶರ್ಮಾ, Yes, sir. RS Sharma. ಸತೀಶ್ ಚಂದ್ರ. Yes, sir. Spectrum. Modern ಗೆ. ಸ್ಪೆಕ್ಟ್ರಮ್ ಅನ್ನ ಓದಿ, ಸ್ಪೆಕ್ಟ್ರಮ್ ಅಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ ಮಾತ್ರ ಓದಿ. ಇಲ್ಲ ಇದು ಬೇಡ ಸರ್ ನಮ್ಗೆ ಅಂದ್ರೆ ಬಿಪಿನ್ ಚಂದ್ರ. ಬಿಪಿನ್ ಚಂದ್ರ NCERT ಸರ್, ನಾಟ್ ದ ಬ್ಲೂ ಬುಕ್. ಓಕೆ Yes, sir. Yes, sir. ಸರ್ ಸೆಲೆಕ್ಟಿವ್ ರೀಡಿಂಗ್ ಅಂದ್ರೆ ಸಿಲೆಬಸ್ ಸೈಡ್ ಬೈ ಸೈಡ್ ಇಟ್ಕೊಂಡ್ಬಿಟ್ಟು ಅವ್ರ ಯಾವ ಟಾಪಿಕ್ಸ್ ಮೆನ್ಷನ್ ಮಾಡಿದ್ರೆ ಅದು ಮಾತ್ರ ಓದ್ಬೇಕು ಹೆಂಗ್ ಸರ್? ಯಾವುದು ಅಲ್ಲ ಈ ಸ್ಪೆಕ್ಟ್ರಮ್ ಅಲ್ಲಿ Model. ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ ಲೈಕ್ ಸ್ಪೆಕ್ಟ್ರಮ್ ಅಲ್ಲಿ ಇಂಡೋ ಆಫ್ಘನ್ ವಾರ್ಸ್, ಇಂಡೋ ಭೂತಾನ್ ವಾರ್ಸ್ ಎಲ್ಲ ಕೊಟ್ಟಿರ್ತಾರೆ. ನೋ ನೀಡ್ ಫಾರ್ ದಟ್ ಒನ್. ಓಕೆ ಸರ್. ಸೊ ನಮ್ಗೆ ಏನ್ ಬೇಕು, ಸಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ತಗೊಂಡ್ರೆ ವಿ ವುಡ್ ವಾಂಟ್ ಟು ಫೋಕಸ್ ಆನ್ ಸೇ ಬ್ಯಾಟಲ್ ಆಫ್ ಪ್ಲಾಸಿ, ಬಕ್ಸರ್, 1885, 1905, 1909, 1919, 1927 ಸೈಮನ್ ಕಮಿಷನ್, 1931 ರೌಂಡ್ ಟೇಬಲ್ ಕಾನ್ಫರೆನ್ಸ್, 1935 ಎಲೆಕ್ಷನ್, 1939 ವಾಟ್ ಯು ಕಾಲ್ ಇಟ್ ರೆಸಿಗ್ನೇಷನ್, 1940 ಇಂದ ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್, ಕ್ವಿಟ್ ಇಂಡಿಯಾ ಅಂಡ್ ದೆನ್ ಇಂಡಿಪೆಂಡೆನ್ಸ್. ಇಷ್ಟ ನಮ್ಗೆ ಬೇಕಾಗಿರೋದು ಕತೆ. ಆ ಭೂತಾನಲ್ಲಿ ಏನಾಯ್ತು, ಬಾಂಗ್ಲಾದೇಶಲ್ಲಿ ಏನಾಯ್ತು, ಬರ್ಮಾಲ್ ಏನಾಯ್ತು, ನೇಪಾಳ ಏನಾಯ್ತು, ಈ ರಾಜಪುತಾನ ಏನಾಯ್ತು, ಈ ಕತೆ ಎಲ್ಲ ನನಗೆ ಬೇಡ. ಕರೆಕ್ಟ್ ಅಲ್ವಾ? Yes, sir. ಇವನ್ ಇಫ್ ಕ್ವಶನ್ ಕಮ್ಸ್ ಒಂದು ಬರುತ್ತೆ ಹಾರ್ಡ್ಲಿ, ಅದು ಇವತ್ತಿಗೂ ಬಂದಿಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಟು ಆಲ್ ಆಫ್ ದಟ್ ಅಲ್ವಾ? ಸೊ ಸೆಲೆಕ್ಟಿವ್ ರೀಡಿಂಗ್ ಆಸ್ ಟು ವಾಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್. ನೋ ನೀಡ್ ಟು ಗೋ ಟು ಸ್ಪೆಕ್ಟ್ರಮ್ ಅಲ್ಲಿ ಅವರು 6,000 ಪೇಜ್ ಬರ್ದಿದ್ದಾರೆ, ಇಷ್ಟಪ್ಪ ಇದೆ ಬುಕ್. ಅದು ಕರೆಕ್ಟಾ ಸರ್? ವೆರಿ ಬಲ್ಕಿ ಬುಕ್ ಅದು. ದೇರ್ ಇಸ್ ನೋ ಪಾಯಿಂಟ್ Yes, ಇನ್ sir. ರೀಡಿಂಗ್ ದಟ್ ಮಚ್ ಫಾರ್ ಹಾರ್ಡ್ಲಿ 2-3-4 ಕ್ವಶನ್ಸ್. ವಿಪಿನ್ ಚಂದ್ರ ವಿತ್ ಕಪಲ್ಡ್ ವಿತ್ ಕ್ಲಾಸ್ ನೋಟ್ಸ್ ಅಂಡ್ ಹ್ಯಾಂಡ್ ನೋಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಅಂಡ್ ದೆನ್ ಕರ್ನಾಟಕ ಹಿಸ್ಟ್ರಿಗೆ ಐದರ್ ಯು ಕ್ಯಾನ್ ಗೋ ವಿತ್ ಸೂರ್ಯನಾಥ್ ಕಾಮತ್ ಆರ್ ಯು ಕ್ಯಾನ್ ಗೋ ವಿತ್ ಪಾಲಾಕ್ಷ. ಐದರ್ ಆಫ್ ದಿ ಒನ್, ಎನಿಥಿಂಗ್ ಇಸ್ ಬೆಟರ್. ಜಿಯೋಗ್ರಫಿ ಅಂತ ಬಂದ್ರೆ ಐ ವುಡ್ ಸೇ GC Liong is a good book for your basic understanding. and then many of the times world history, I mean world geography ಏನ್ ಬರುತ್ತೆ, ಅವರು ಒಂದು 5-6 ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಫಾರ್ 25 ಸೆಂಟಿಮೀಟರ್ the distance between so and so is so and so, the people are so and so, the diseases are so and so, identify the zone in the question ಅಂತ ಹೇಳಿ, ಮೆಡಿಟೇರಿಯನ್ ರೀಜನ್, ಈಕ್ವೆಟೋರಿಯಲ್ ರೀಜನ್, ಟೆಂಪರೇಚರ್ ಈ ತರ ಕೊಡ್ತಾರೆ. These statements are straight forward most of the times picked from GC Liong. So and then good book, so GC Liong I would on any given day suggest that one. ಅದ್ರ ಜೊತೆಗೆ
ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಇಂಡಿಯಾ ಫಿಸಿಕಲ್ ಜಿಯೋಗ್ರಫಿ. ಇಂಡಿಯಾದೊಂದು, ಫಿಸಿಕಲ್ ಜಿಯೋಗ್ರಫಿ ಒಂದು, ಎರಡೂ NCERT ಮೋರ್ ದೆನ್ ಸಫಿಷಿಯಂಟ್. 11th ಅಂಡ್ ದೆನ್ ಕರ್ನಾಟಕ 11th NCERT ಸರ್. ಸೊ 11th 12th ಸರ್ ಅದು 11th 11th sir, 12th ಬಂದು 11th. ಬೇರೆ ಅದು. ಓಕೆ. ಅಂಡ್ ದೆನ್ ಕರ್ನಾಟಕ ಬಂದ್ರೆ ಐ ವುಡ್ ಸೇ ರಂಗನಾಥ್ ಇಸ್ ಅ ಗುಡ್ ಬುಕ್. ಇನ್ನೊಂದು ಯಾವುದು ಮೀರಾ ನಾಯ್ಕ್ ಅಂತ ಒಂದು ಬರುತ್ತೆ, ಬಟ್ ಐ ಆಮ್ ನಾಟ್ ಶೂರ್ ಆಫ್ ಇಟ್ ಅಂತೇಳಿ. ಐ ವುಡ್ ಸೇ ರಂಗನಾಥ್ ಇಸ್ ಎ ಗುಡ್ ಒನ್. ಇದು ಜಿಯೋಗ್ರಫಿ ಸರ್. And then coming to economy, my class notes which I'll be providing and my hand notes that I'll be providing, because I've covered most of the things from most of the textbooks. ಅದಲ್ದಿರ ನಿಮ್ಗೆ ಇನ್ನ ಓದ್ಬೇಕು ಅಂತ ಅಂದ್ರೆ ಐ ವುಡ್ ಸೇ ರಮೇಶ್. ಇದರಲ್ಲಿ ಅಷ್ಟೇ ಸೆಲೆಕ್ಟಿವ್ ರೀಡಿಂಗ್ ಅಷ್ಟೇ. ಅದರಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಅಂತಂದ್ರೆ ನಾನು ಹ್ಯಾಂಡ್ ಔಟ್ ಕೊಡ್ತೀನಿ, ಸಿಲೆಬಸ್ ಕಾಪಿ ಕೊಡ್ತೀನಿ. ಇವನ್ ಇಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೂ ನಾನೇ ಸಿಲೆಬಸ್ ಕಾಪಿ ಕೊಡ್ತೀನಿ. ಅದೇನ್ ನಾನು ಮೆನ್ಷನ್ ಮಾಡಿದೀನಿ ಅಷ್ಟು ಮಾತ್ರನೇ ನನ್ನ ನೋಟ್ಸ್ ಓದಿ. ಆಫ್ಟರ್ ದಟ್ ಯು ಕ್ಯಾನ್ ರೀಡ್ ರಮೇಶ್ ಇಫ್ ನೀಡೆಡ್. Sir, sorry for interruption. ಎಸ್ ಸರ್. Sir, like like short span of time ಇರೋದ್ರಿಂದ, so is it necessary to read all these books, sir? Because as you already mentioned that for economy your handbook actually that is much enough, sir. No sir, like what I'm saying ಅಂತಂದ್ರೆ see at the end of the day ಎಲ್ಲದಕ್ಕೂ ಕ್ಲಾಸ್ ನೋಟ್ಸ್ ಬರುತ್ತೆ, ಎಲ್ಲದಕ್ಕೂ ಹ್ಯಾಂಡ್ ನೋಟ್ಸ್ ಬರುತ್ತೆ. ಬಟ್ ಸ್ಟಿಲ್ ಸ್ಟೂಡೆಂಟ್ಸ್ ವುಡ್ ಬಿ ಆಸ್ಕಿಂಗ್ ಲೈಕ್ ಸರ್ ಏನ್ ಓದ್ಲಿ, ಎಲ್ಲಿಂದ ಓದ್ಲಿ, ಕರೆಕ್ಟ್ ಅಲ್ವಾ? but this is So bit students will have confused that because even see on any given day sir, see on any given day ನಾನು ಏನೇ ಹೇಳಿದ್ರು the hierarchy how you have to proceed ಅಂತ ಅಂದ್ರೆ first will be class handout, because what we provide every class. yes sir, For prelims I'll be providing that. So class handouts ಆದ್ಮೇಲೆ class notes. This is like a one time prepared notes ಇದೆ, ready made notes, a bulky PDF, ಅದು class notes. ಇದೆರಡು ಆಗೋದ್ಮೇಲೆ comes your books. yes sir, yeah, This will be your hierarchy. Okay. So history, geography, economy. Polity there is only one source which you all know, Lakshmikant. History, geography, polity, economy. Ecology already I have told you. Ecology and environment already I have told you. Either you can go with NCERT. or class ಎರಡು notes. ಮೂರು ಬುಕ್ ಬರುತ್ತೆ NCERT ಅಂತ ಅಂದ್ರೆ. ಇದು ಬೇಡ ಸರ್ ನಮ್ಗೆ ಅಂತಂದ್ರೆ NCERT of which class, sir? ಆಮೇಲೆ ಅವರ್ ಎನ್ವಿರಾನ್ಮೆಂಟ್ ಅವರ್ ಅರ್ಥ ಅಂತ ಎರಡು ಮೂರು ಬುಕ್ ಇದೆ. 6th 7th 8th ಮೂರು ಬುಕ್ ಬರುತ್ತೆ. ಯು ಕ್ಯಾನ್ ಟೈಪ್ ದಟ್ ಲೈಕ್ ಅವರ್ ಎನ್ವಿರಾನ್ಮೆಂಟ್, ಅವರ್ ಅರ್ತ್, ಎನ್ವಿರಾನ್ಮೆಂಟ್, ಎಕಾಲಜಿ, ಮೂರು ಬುಕ್ ಏನೋ ಬರುತ್ತೆ ಅದು. So there is CBSE books for 9th and 10th, sir, for ecology. ಅದು ಓಕೆ, ಎನಿಥಿಂಗ್ ವಿಲ್ ಡು ಫೈನ್ ಮೇಡಮ್, ನೋ ಪ್ರಾಬ್ಲಮ್. Yes sir, but ಎಲ್ಲ ಓದ್ಬೇಕಂದ್ರೆ it needs more time, sir. So that's what I'm telling madam. so we need some gist, sir, because already we had done with this, no sir. So exam orient agi can you list out, sir? ಯಾವುದಕ್ಕೆ Sir, for everything, like just so that we give more revision for every subject. Yeah, I mean, Particular agi one okay, notes. Yes, okay, sir. particular notes then you have to go with institution notes only ಅಷ್ಟೇ ಅಲ್ವಾ? Yes, so that we can give more revision. Multiple books ಓದೋದಕ್ಕಿಂತ so ಒಂದು book ನ ಜಾಸ್ತಿ ಸತಿ revision ಮಾಡಿದ್ರೆ so that we can remember the things and we will be happy in the exam also. See, ಅಂದ್ರೆ at the end of the day why I suggest reading at least ಇವೆಲ್ಲ ಒಂದ್ಸತಿ ಏನೋ ಓದ್ಬೇಕು. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ದ ಸ್ಟೇಟ್ಮೆಂಟ್ಸ್ ಏನಿದೆ ಅಲ್ವಾ, ದ ಲ್ಯಾಂಗ್ವೇಜ್ ಸ್ಟೇಟ್ಮೆಂಟ್ಸ್ ಏನಿದೆ, ನಾವು ಅದನ್ನ ಸಿಂಪ್ಲಿಫೈ ಮಾಡಿ ಬರ್ದಿರ್ತೀವಿ. ಬಟ್ ದ ಎಕ್ಸಾಮಿನರ್ ವಿಲ್ ಪಿಕ್ ಫ್ರಮ್ ದ ಸ್ಟ್ಯಾಂಡರ್ಡ್ ಬುಕ್ ಓನ್ಲಿ. ಸೊ ದಟ್ ಈಸ್ ವೈ ಐ ಸೇ ಲೈಕ್ ಕ್ಲಾಸ್ ನೋಟ್ಸ್, ಕ್ಲಾಸ್ ಹ್ಯಾಂಡ್ ನೋಟ್ಸ್ ಓದಿದ ತಕ್ಷಣ ನೀವು ಬುಕ್ ಓದಿದ್ರೆ ಅವತ್ತಿನ ಕ್ಲಾಸ್ ಅವತ್ತು ಓದ್ಕೊಂಡು ಹೋದ್ರೆ ಈಸಿಲಿ ವಿಲ್ ಬಿ ಏಬಲ್ ಟು ರಿಮೆಂಬರ್ ಅಂಡ್ ರಿಕರೆಕ್ಟ್ ಆಲ್ಸೋ. ಅಂಡ್ ನಿಮ್ಗೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಬರ್ಬಿಟ್ಟಿರುತ್ತೆ. ಬಿಕಾಸ್ ನಾವೊಂದು ಸಿಂಪ್ಲಿಫೈಡ್ ಆಗಿ ಬರ್ದಿರ್ತೀವಿ. ಅದನ್ನ ಎಕ್ಸಾಮ್ ಅಲ್ಲಿ ಕೊಟ್ಟಾಗ ಇಫ್ ಯು ಆರ್ ಏಬಲ್ ಟು ಕಾಂಪ್ರಹೆಂಡ್ ಸೂಪರ್. ಬಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಕಾಂಪ್ರಹೆಂಡ್, ಅಯ್ಯೋ ಈ ತರ ಲ್ಯಾಂಗ್ವೇಜ್ ಅಲ್ಲಿ ಇದೆಯಲ್ಲ ನಾನು ಹೆಂಗ್ ಓದ್ಲಿ, ಆ ಡೌಟ್ ಬರಬಾರ್ದು ಅಂತ ವಿ ಸಜೆಸ್ಟ್ ಅಟ್ ಲೀಸ್ಟ್ ರೀಡಿಂಗ್ ದೆಮ್ ಒನ್ಸ್. ಓಕೆ, Yes sir. ಬಟ್ ಇದು ಸಾಕು ಸರ್. ಅಂದ್ರೆ ಯು ಆರ್ ಹೆಸರಿಂಗ್ ದಟ್ ಎರಿಕ್ ಬ್ರೋಚಾ ಏನಿದೆ ಅಲ್ಲ, ಅದು ಒಂದು ಬುಕ್ ಇದೆ, ಅದನ್ನು ಬೇಕಾದ್ರೆ ಯು ಕ್ಯಾನ್ ರೀಡ್ ಇಟ್. ಬಟ್ ಆಸ್ ಐ ಸೆಡ್ ಆಲ್ರೆಡಿ ಅಷ್ಟು ಬೇಕಾಗಿಲ್ಲ. ಎಕಾಲಜಿ ನಮಗೆ ಕ್ಲಾಸ್ ನೋಟ್ಸ್ ಅಂಡ್ ಯುವರ್ ದಿಸ್ ಒನ್ ಏನು ವಾಟ್ ಇಸ್ NCERT ಬುಕ್ಸ್ ಅಷ್ಟು ಓದಿದ್ರೆ ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಸರ್. ಸೊ ಅಲ್ಲಿಗೆ ಹಿಯರ್ ವಿ ಹ್ಯಾವ್ ಕವರ್ಡ್ ದಿಸ್ ಒನ್ ಆಲ್ಸೋ. ಸೊ ಅಲ್ಲಿಗೆ ಹಿಸ್ಟ್ರಿ ಆಯ್ತು, ಜಿಯೋಗ್ರಫಿ ಆಯ್ತು, ಪಾಲಿಟಿ, ಎಕಾನಮಿ, ಎಕಾಲಜಿ, ಸೈನ್ಸ್ ಅಂಡ್ ಟೆಕ್ NCERT ಅಷ್ಟೇ ಸರ್, ಇನ್ನೇನೋ ಮಾಡಕ್ಕಾಗಲ್ಲ ಅದಕ್ಕೆ. ಸೈನ್ಸ್ ಅಂಡ್ ಟೆಕ್ NCERT 8th 9th 10th 8th 9th ಅಷ್ಟು ಬೇಕಾಗಿಲ್ಲ. ಬಟ್ ಗೋ biology 12th ಏನಾದ್ರೂ ಓದ್ಬೇಕಾ? biology ಬೇಡ ಮೇಡಮ್, ಅಷ್ಟೊಂದೆಲ್ಲ ಬೇಡ.
ಬಯಾಲಜಿ ದ ಪ್ರಾಬ್ಲಮ್ ವಿತ್ ಬಯಾಲಜಿ ಏನಪ್ಪಾ ಅಂತಂದ್ರೆ ಎಲ್ಲಾದನ್ನು ಓದೋಕೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಆ ನೋಡಂತೆ ಈ Sir. ನೋಡಂತೆ ಆ ಲೈಕ್ ವಾಟ್ ಯು ಕಾಲ್ ಇಟ್ ಹಾರ್ಮೋನ್ಸ್ ಈ ಹಾರ್ಮೋನ್ ಎಲ್ಲ ಓದಿದ್ರೆ ಕನ್ಫ್ಯೂಸ್ ಆಗ್ತೀವಿ. ಸೊ ಗೋ ವಿತ್ PYQs, ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಒಂದ್ಸತಿ. ಅದ್ರ ಮೇಲೆ ಯು ಡೂ ದ ರಿವರ್ಸ್ ಇಂಜಿನಿಯರಿಂಗ್ ಅಷ್ಟೇ. ಸೊ ಎಲ್ಲೆಲ್ಲಿ ಬರ್ತಾ ಇದೆ, ಯಾವ್ಯಾವ ಆರ್ಗನ್ ಏನೇನಿದೆ ಒಂಚೂರು ಓದ್ಕೊಂಡಿದ್ರೆ ದಟ್ ಶುಡ್ ಬಿ ಮೋರ್ ದನ್ ಸಫಿಶಿಯಂಟ್. Sir, the PYQs can we get in the group, sir? Is it possible? ಸರ್ ಒಂದು ಶೇರ್ ಮಾಡಿದ್ದಾರೆ, ಸರ್ ಆಲ್ರೆಡಿ ಡನ್ 2023 ಎಲ್ಲ ಶೇರ್ ಮಾಡಿದ್ದಾರೆ, ಸಬ್ಜೆಕ್ಟ್ ಶೇರ್ ಮಾಡಿದ್ದಾರೆ. ಅಂಡ್ Sir, ನಮಗ್ ಪೇಪರ್ಸ್ ಸಿಕ್ಕಿಲ್ಲ. ಬೇಕಾದ್ರೆ ಶೇರ್ ನಿಮಗೆ ಸಿಕ್ಕಿಲ್ಲ Yes, ಅದು sir. ನಾನು ಹೇಳ್ತೀನಿ ಸರ್ಗೆ. ಬೇರೆ ಗ್ರೂಪ್ಸ್ ಎಲ್ಲ ಶೇರ್ ಆಗಿದೆ ಆಲ್ರೆಡಿ. ಅದು ವಿ ಆಲ್ರೆಡಿ ಕವರ್ 2020 ಮಿಡ್ 2022 ಇಂದ December 2023 CTI ಬಂದ ಪೇಪರ್ ವರ್ಗು ವಿ ಹ್ಯಾವ್ ಸೆಗ್ರಿಗೇಟೆಡ್ ಆಲ್ ದ ಟಾಪಿಕ್ಸ್ ಸಬ್ಜೆಕ್ಟ್ ವೈಸ್. ಪಾಲಿಟಿ, Sir, ಹಿಸ್ಟ್ರಿ, ಇನ್ನೂ Yes, ಮಾಡಿ sir. sir. That is actually useful, sir, subject wise ಇದ್ರೆ. ಅದನ್ನ So that ಶೇರ್ ಮಾಡ್ತೀನಿ. paper wise ಗಿಂತ subject wise. ಎಕ್ಸಾಕ್ಟ್ಲಿ. Yes, sir. ಸೊ ವಿ ಹ್ಯಾವ್ ಡನ್ ದಟ್. ಐ ವಿಲ್ ಶೇರ್ ದಟ್. ನಾನು ಸರ್ಗೆ ಫಾರ್ವರ್ಡ್ ಮಾಡೋದಕ್ಕೆ ಹೇಳ್ತೀನಿ ಗ್ರೂಪ್ ಸರ್ Yes, ಅದು sir. ಇನ್ನೊಮ್ಮೆ ಶೇರ್ ಮಾಡಿ ಸರ್. ಇನ್ನೊಮ್ಮೆ ಸರ್ ಐ ವಿಲ್ ಶೇರ್ ಇಟ್, ನೋ ಪ್ರಾಬ್ಲಮ್. ಎಲ್ಲರಿಗೂ ಶೇರ್ ಮಾಡ್ಸಕ್ಕೆ. ಎಸ್ ಸೊ ಇಷ್ಟು ಮಾಡಿದ್ರೆ ಸಾಕು ಸರ್. ಸರ್ And then- ಸಬ್ಜೆಕ್ಟ್ ಏನಿದೆ ಸರ್? NCERT 9th ಮೇಡಮ್ NCERT and PYQs ಅಲ್ಲ, NCERT 9th ಸ್ಟ್ಯಾಂಡರ್ಡ್ 8th 9 to 9th 10th 8 9 10 ಸಫಿಶಿಯಂಟ್. ಅದು ಐ ವಿಲ್ ಶೇರ್ ದಟ್ ಲಿಸ್ಟ್ ಸರ್. ಯಾವ್ಯಾವ್ದು ಓದ್ಬೇಕು ಅಂತ Those list are ಮಾಡ್ತೀನಿ. also bulky books usually- are almost 250-300 pages ಇದೆ. True sir, ಒಂದೊಂದು that's why I'm NCERT. saying like ನಾನು ಅದನ್ನ like share ಮಾಡ್ತೀನಿ. Say for example, ಇವಾಗ ಯೂಶಲಿ ಫಿಸಿಕ್ಸ್ ಅಂತ ತಗೊಂಡ್ರೆ the questions have usually come from simple pendulum, ಇಲ್ಲಿ gravitation, centripetal, centrifugal force. ಅಷ್ಟು ಬಿಟ್ಟು ಬೇರೆ ಯಾವ್ದು ಬಂದಿಲ್ಲ. ಬಯಾಲಜಿ Yes, ಅಂತ sir. ತಗೊಂಡ್ರೆ ಯೂಶಲಿ ವಿಟಮಿನ್ ಅಂಡ್ ಡಿಫಿಷಿಯನ್ಸಿ ಡಿಸೀಸಸ್, ಅದು ಬಿಟ್ರೆ ಇಲ್ಲಾಂದ್ರೆ ಯಾವ ಹಾರ್ಮೋನ್ ಎಲ್ಲಿ ಸೆಕ್ರೀಟ್ ಆಗಿದೆ ಈ ತರದ್ ಬಿಟ್ರೆ ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು ಲೈಕ್ ಆ ಬ್ರೈನ್ ಏನಿದೆ ಈ ಬ್ರೈನ್ ಏನಿದೆ, ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು. ಸೊ ಬಿಕಾಸ್ ಇಫ್ ಯು ರೀಡ್ NCERT ಬುಕ್ ಅಂದ್ರೆ ಎಲ್ಲ ಕೊಟ್ಟಿರ್ತಾರೆ ಅವರು. ಬಟ್ ನಮಗ್ ಬೇಕಾಗಿರೋದು ಯೂಶಲಿ ಸಿಂಪಲ್ ಪೆಂಡುಲಮ್, ಇಲ್ಲ ಅಂದ್ರೆ ಲೈಕ್ ಪ್ಲಾನೆಟರಿ ಮೋಷನ್ಸ್, ಕೆಪ್ಲರ್ ಲಾಸು ಇಲ್ಲ ನ್ಯೂಟನ್ ಲಾಸು. ಅದು ಬಿಟ್ರೆ ಫಿಸಿಕ್ಸ್ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸು, ಸೆಂಟ್ರಿಫ್ಯೂಗಲ್ ಫೋರ್ಸು, ಈ ತರ ಒಂದಷ್ಟು ಸೆಲೆಕ್ಟೆಡ್ ಟಾಪಿಕ್ಸ್ ಎಲ್ಲ ಬರ್ದಿಲ್ಲ. ಮ್ಯಾಗ್ನೆಟಿಸಮ್ ಒಂದು 5 ಟಾಪಿಕ್ ಇದೆ. ಅದ್ರಲ್ಲಿ ಯೂಶಲಿ ಕ್ವಶನ್ ವಿಲ್ ಕಮ್, ರಿಪೀಟ್ ಆಗೋದಿಲ್ಲ ಅದ್ರಲ್ಲೇನೆ. ಸೊ ಮೇ ಬಿ ಟುಡೇ ನೈಟ್ ಐ ವಿಲ್ ಸಿಟ್ ವಿತ್ ದಟ್ ಒನ್ ಅಂಡ್ ಮೇ ಬಿ ಎಲ್ಲ ಬುಕ್ಸ್ ಟಿಕ್ ಮಾರ್ಕ್ ಮಾಡಿ ಐ ವಿಲ್ ಶೇರ್ ದಟ್ PDFs. ಯಾವ್ಯಾವ್ದು ಫಸ್ಟ್ ಓದ್ಲೇಬೇಕು, ನೆಕ್ಸ್ಟ್ ಮಿಕ್ಕಿದ್ ಓದಿ. ಐ ಆಮ್ ನಾಟ್ ಸೇಯಿಂಗ್ ಮಿಕ್ಕಿದ್ ಓದ್ಬೇಡಿ ಅಂತ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ನಾನು ಟಿಕ್ ಮಾರ್ಕ್ ಮಾಡ್ತೀನಿ ಅದನ್ನ ಮಾಡಿ. ಸೆಕೆಂಡ್ ಪ್ರಿಫರೆನ್ಸ್ ಗೆ ಯು ಕ್ಯಾನ್ ಗೋ ವಿತ್ ವಾಟ್ ಎವರ್ ಐ ಹ್ಯಾವ್ ನಾಟ್ ಟಿಕ್. Yes, sir. Thank you, sir. ಟಾಪಿಕ್ಸ್ ಹೇಳ್ಬಿಡಿ ಸರ್. ದಟ್ಸ್ ವಾಟ್ ಸರ್. ಅಲ್ಲ ನಾನು ಟಿಕ್ ಮಾಡ್ತೀನಿ ಸರ್. ಟಾಪಿಕ್ಸ್ ಎಲ್ಲ ಓದ್ಲಾ ಐ ಟಿಕ್ ದಟ್ ಒನ್. ಲೈಕ್ PDF ಅಲ್ಲೇ ನಾನು ನಿಮಗೆ ಟಿಕ್ ಮಾಡಿ ಕಳ್ಸ್ಕೊಟ್ಬಿಡ್ತೀನಿ. ಸೊ ದಟ್ ಎನಿವೇ ಐ ಹ್ಯಾವ್ ಆಲ್ ದಿ ಟೆಕ್ಸ್ಟ್ ಬುಕ್ಸ್ ಆಗಿರೋದ್ರಿಂದ ಐ ವಿಲ್ ಡೂ ದಟ್ ಟಿಕ್ ಮಾರ್ಕ್ ಅಂಡ್ ಐ ವಿಲ್ ಪುಟ್ ಇಟ್ ಅಕ್ರಾಸ್. ಸೊ ದಟ್ ನೀವು ಅದನ್ನ ನೋಡ್ಕೊಂಡು ಸಾಕು ನೀವು ಅದನ್ನ. ಓಕೆ. Yes, sir. ಎಸ್ ಸರ್. ಓಕೆ ಸರ್. ಸೊ ಇನ್ನೇನ ಕ್ವಶನ್ ಅಂಡ್ ದೆನ್ ಮೆನಿ ಪೀಪಲ್ ಆಲ್ರೆಡಿ ಸೆಡ್ ಲೈಕ್ ಸರ್ ಪ್ರಿಫರೆನ್ಸ್ ಎಲ್ಲ ಇವಾಗೆ ಕೊಡ್ಬೇಕಾ ಅಂತ. ಫ್ಯೂ ಪೀಪಲ್ ಆರ್ ಮೆಸೇಜ್ ಮೀ ಲೈಕ್ ಆ ಪೋಸ್ಟ್ ಗಳಿಗೆ ಪ್ರಿಫರೆನ್ಸ್ ಸರ್ ಯಾವ್ದು ಕೊಡ್ಲಿ ಏನ್ ಕೊಡ್ಲಿ ಅಂತ. ಸರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೋ ಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು ಫಾರ್ ದ ಪ್ರಿಫರೆನ್ಸಸ್ ಟುಮಾರೋ. ಓಕೆ. AC ಫಸ್ಟ್ ಕೊಡ್ಲಾ, DYSP ಫಸ್ಟ್ ಕೊಡ್ಲಾ ಸರ್? ಹ್ಯಾಪಿ ದಟ್ ಅಲ್ಲರಿಗೂ ಯೋಚನೆ ಮಾಡಿದೀರಾ. ಐ ಆಮ್ ಹ್ಯಾಪಿ. ಆ ಟೈಮ್ ಬರುತ್ತೆ. ಬಟ್ ಪ್ರಿಲಿಮ್ಸ್ ಟೈಮ್ ಅಲ್ಲಿ ದೇ ವಿಲ್ ನಾಟ್ ಆಸ್ಕ್ ಯು ಟು ಗಿವ್ ಯುವರ್ ಪ್ರಿಫರೆನ್ಸಸ್. ಓಕೆ. Sir. ಮೈನ್ಸ್ಗೆ ನೀವು ಒನ್ಸ್ ಯುವರ್ ಕ್ಲಿಯರ್ ವಿತ್ ಪ್ರಿಲಿಮ್ಸ್ ಅಂತ ಬಂದಾಗ ಮೈನ್ಸ್ ಲಿಸ್ಟ್ ಏನ್ ಬರುತ್ತೆ ಅದು ಬಂದ ತಕ್ಷಣ ಎಗೇನ್ ಯು ಹ್ಯಾವ್ ಟು ಅಪ್ಲೈ ಫಾರ್ ದ ಮೈನ್ಸ್ ಒನ್ಸ್ ಅಗೈನ್. ಮತ್ತೆ ನಿಮ್ ಕೈಲಿ ರೀ ಅಪ್ಲೈ ಮಾಡಿಸ್ಕೊಂತಾರೆ. ಆ ರೀ ಅಪ್ಲೈ ಮಾಡಿಸ್ಕೊಂಡಾಗ ಆವಾಗ ನಿಮ್ಮನ್ನ ಅವರು ಪ್ರಿಫರೆನ್ಸಸ್ ಕೇಳ್ತಾರೆ ಇನ್ ದ ಫಾರ್ಮ್ ಆಫ್ ಎ ಡ್ರಾಪ್ ಡೌನ್. ಲೈಕ್ ಆ ಲಿಸ್ಟ್ ಏನ್ ಕೊಟ್ಟಿದಾರಲ್ಲ ಅವ್ರು ಇಲ್ಲಿ ಪೋಸ್ಟ್ಗಳು, ಆ ಪೋಸ್ಟ್ಗಳ ಮುಂದೆ ಯೂಶಲಿ ದೇ ವಿಲ್ ಲೈಕ್ 1 2 3 4 5 6 ಅಂತ ಹಿಂಗ್ ನಂಬರ್ಸ್ ಇರುತ್ತೆ. ಮುಂದ್ಗಡೆ ಎಲ್ಲಾ ಲಿಸ್ಟ್ ಇರುತ್ತೆ ಈ ತರ. ಐ ಮೀನ್ ಲೈಕ್ ಇಫ್ ಯು ಕ್ಲಿಕ್ ಆನ್ ದಟ್ ಡ್ರಾಪ್ ಡೌನ್ ಆಲ್ ದ ಪೋಸ್ಟ್ ವಿಲ್ ಕಮ್ ಡೌನ್. ಸೊ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ್ದು ನಮ್ ಫಸ್ಟ್ ಕೊಡ್ತೀನಿ, ಯಾವ್ದು ಸೆಕೆಂಡ್ ಕೊಡ್ತೀನಿ, ಯಾವ್ದು ಥರ್ಡ್ ಕೊಡ್ತೀನಿ. ಫ್ರಮ್ ದ ಡ್ರಾಪ್ ಡೌನ್ ಯು ಹ್ಯಾವ್ ಟು ಕೀಪ್ ಆನ್ ಸೆಲೆಕ್ಟಿಂಗ್. ಸೊ ಆಲ್ ದಿ 11 20 31 ಪೋಸ್ಟ್ ಏನ್ ಬಿಟ್ಟಿದ್ದಾರೆ ಅಷ್ಟಕ್ಕೂ ನೀವು ಅದನ್ನ ಡ್ರಾಪ್ ಡೌನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ದಿಸ್ ವಿಲ್ ಕಮ್ ಡ್ಯೂರಿಂಗ್ ದ ಟೈಮ್ ಆಫ್ ಯುವರ್ ಮೈನ್ಸ್, ನಾಟ್ ಡ್ಯೂರಿಂಗ್ ದ ಟೈಮ್ ಆಫ್ ಯುವರ್ ಪ್ರಿಲಿಮ್ಸ್. ಅವಾಗ ರೀ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಯೂಶಲಿ ಹುಬ್ಳಿ ಅಂಡ್ ಬೆಂಗಳೂರು ಯೂಶಲಿ ಸೆಂಟರ್ಸ್ ಇರುತ್ತೆ. ಆವಾಗ ಅದನ್ನು ಕೇಳ್ತಾರೆ ನಿಮ್ಗೆ ಎಲ್ಲಿ ಸೆಂಟರ್ ಬೇಕಂತ. ಬಟ್ ಐ ಡೋಂಟ್ ನೋ ಹೌ ದೇ ಆರ್ ಗೋಯಿಂಗ್ ಟು ಡೂ ನೌ. ಬಟ್ ಯೂಶಲಿ ಅಲ್ಲಿ ಕೇಳ್ತಾರೆ. ಅಂಡ್ ದೆನ್ ದೇ ವಿಲ್ ಆಸ್ಕ್ ಯು ಫಾರ್ ಯುವರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಏನಾನ ಇದೆಯಾ, ಹಾಬೀಸ್ ಏನು, ಇವೆಲ್ಲ ಕೇಳ್ತಾರೆ. ಬಿಕಾಸ್ ನಿಮ್ಗೆ ಇಂಟರ್ವ್ಯೂ ನಲ್ಲಿ ಅವರು ಕ್ವಶನ್ ಕೇಳೋದಕ್ಕಾಗುತ್ತೆ ಅಂತ. ಬಟ್ ಅಗೇನ್ ಇಲ್ಲಿ ಏನೇ ಕೊಟ್ಟಿದ್ರು ಆನ್ ದ ಡೇಟ್ ಆಫ್ ಯುವರ್ ಇಂಟರ್ವ್ಯೂ ಮತ್ತೆ ನಿಮ್ಗೆ ಒಂದು ಫಾರಂ ಕೊಡ್ತಾರೆ. ಅಲ್ಲಿ ಮತ್ತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ನಿಮ್ ಹಾಬೀಸ್ ಅವೆಲ್ಲ ಮತ್ತೆ ಬರ್ಸ್ಕೊಂತಾರೆ. ಸೊ ದಟ್ ದೇ ಕ್ಯಾನ್ ಕಂಡಕ್ಟ್ ಟೇಕ್ ಇಟ್ ಡೌನ್ ಟು ಇಂಟರ್ವ್ಯೂ ಅಂತ ಹೇಳಿ. ಸೊ ಡೋಂಟ್ ವರಿ ಅಬೌಟ್ ದಿಸ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಎಕ್ಸ್ಟ್ರಾ ಆಕ್ಟಿವಿಟೀಸ್. ಅಂದ್ರೆ ನೀವು ಪ್ರಿಫರೆನ್ಸ್ ಚಾರ್ಟ್ ಎಲ್ಲ ಏನ್ ಕೊಡ್ಲಿ ಸರ್, DYSP ಫಸ್ಟ್ ಕೊಡ್ಲಾ, AC ಫಸ್ಟ್ ಕೊಡ್ಲಾ, ಅದ್ರ ಬಗ್ಗೆ ಇವಾಗಿನ ತಲೆ ಕೆಡ್ಸ್ಕೋಬೇಡಿ. ದಟ್ ವಿಲ್ ಟೇಕ್ ಸಮ್ ಟೈಮ್ ಅಂಡ್ ದೆನ್ ವಿಲ್ ಹೆಲ್ಪ್ ಯು ಔಟ್ ವಿತ್ ದಟ್ ಒನ್. ದ ಡೇ ಆಫ್ ಯುವರ್ ಮೈನ್ಸ್ ರಿಸಲ್ಟ್ಸ್, ಪ್ರಿಲಿಮ್ಸ್ ರಿಸಲ್ಟ್ಸ್ ಬಂದು ನೀವು ಮೈನ್ಸ್ ಬರೆಯಕ್ಕೆ ಹೋಗೋ ದಿನ ಯು ಪ್ಲೀಸ್ ಕಾಲ್ ಅಸ್. ವಿ ವಿಲ್ ಸಿಟ್ ವಿತ್ ಯು ಹಾಫ್ ಅನ್ ಅವರ್ 1 ಅವರ್ ಅದು ಆಗುತ್ತೆ.
ವಿ ವಿಲ್ ಸಿ ಯುವರ್ ಪ್ರಿಫರೆನ್ಸಸ್. ನೀವು ಏನ್ ಕೊಡ್ಬೇಕು ಅನ್ಕೊಂತಾರೆ ಸರ್, ನಂಗೆ ಪೊಲೀಸೇ ಬೇಕು ಅನ್ನೋರಿದ್ದಾರೆ, ಸರ್ ನಂಗೆ ACCT ಬೇಕು ಅನ್ನೋರಿದ್ದಾರೆ, ನಂಗೆ DYSP ಬೇಕು ಅನ್ನೋರಿದ್ದಾರೆ. ಸೊ ಮೇಲ್ ಒಂಥರ ಕೊಡ್ತಾರೆ, ಫಿಮೇಲ್ ಒಂಥರ ಕೊಡ್ತಾರೆ. ವಿ ವಿಲ್ ಸಿಟ್ ಔಟ್ ವಿತ್ ಯು ಅಂಡ್ ವಿಲ್ ಹೆಲ್ಪ್ ಯು ಔಟ್ ವಿತ್ ಆಲ್ ಆಫ್ ದಟ್ ಒನ್. ಸೊ ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಸರ್ ಯಾವ್ದು ಕೆಲಸ ತಗೊಳ್ಳಿ, ಹ್ಯಾಪಿ ದಟ್ ಯು ಆರ್ ಥಿಂಕಿಂಗ್ ದಟ್ ಮಚ್, ಬಟ್ ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡಬೇಡಿ. ನೌ ಯುವರ್ ಫೋಕಸ್ ಫ್ರಮ್ ಟುಮಾರೋ ಶುಡ್ ಬಿ ಓನ್ಲಿ ಹೌ ಡು ಐ ಕ್ಲಿಯರ್ ಮೈ ಪ್ರಿಲಿಮ್ಸ್ ಅಂಡ್ ಹೌ ಡು ಐ ಗೆಟ್ ದಟ್ 225+. ಇಷ್ಟೇ ಟಾರ್ಗೆಟ್ ಅಲ್ಲಿ ಇರಲಿ ಸರ್, ಇನ್ನೇನು ತಲೆಯಲ್ಲಿ ಇಟ್ಕೋಬೇಡಿ. ಓಕೆ, ಎಸ್ ಸರ್. ಇನ್ನೇನ ಇದ್ರೆ ಕ್ವಶನ್ ಇದ್ರೆ ಕೇಳಿ ಸರ್, ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್. ಇಫ್ ಎನಿಥಿಂಗ್ ಇನ್ನೇನು ಡೌಟ್ ಇದ್ರೆ ಇಷ್ಟು ಬಿಟ್ಟು Sir, ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಆಲ್ರೆಡಿ ಕವರ್ಡ್. how do we go about studying? Like one subject we start and complete, and next subject, or in a day 2 subjects or 3, something like that? ಸರ್ ಐ ವುಡ್ ಸೇ 2 ಸಬ್ಜೆಕ್ಟ್ಸ್, 1 ಸಬ್ಜೆಕ್ಟ್ ಆಗೋದಿಲ್ಲ. ರೀಸನ್ ಏನಪ್ಪಾ ಅಂತಾನೆ ಎಕ್ಸಾಸ್ಟ್ ಆಗ್ಬಿಡ್ತೀವಿ ನಾವೇ. ಅಂಡ್ ದೆನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕನ್ಫ್ಯೂಷನ್ ಬಂದ್ಬಿಡುತ್ತೆ, ಎಕ್ಸಾಸ್ಟ್ ಆಗ್ಬಿಡ್ತೀವಿ. ಓಕೆ, ಯೂಶಲಿ Okay, ಐ ವುಡ್ ಸೇ ಒನ್ ಮೇಜರ್ ಸಬ್ಜೆಕ್ಟ್ ತಗೋಬೇಕು, ದಟ್ ವಿಲ್ ಬಿ ಟೇಕಿಂಗ್ ಅವರ್ 4 to 5 hours. ಒನ್ ಮೈನರ್ ಸಬ್ಜೆಕ್ಟ್ ದಟ್ ವಿಲ್ ಬಿ ಟೇಕಿಂಗ್ ಅವರ್ 2 to 3 hours. ಅಂಡ್ ನ್ಯೂಸ್ ಪೇಪರು, GMA ಇವೆರಡು ಆಡ್ ಆಗ್ಬೇಕು. ಐ ಮೀನ್ ನ್ಯೂಸ್ ಪೇಪರ್ ಇನ್ ದ ಸೆನ್ಸ್ ಕರೆಂಟ್ ಅಫೇರ್ಸ್, ವಾಟ್ ಎವರ್ ಐ ಸೆಡ್ ಆಲ್ರೆಡಿ. ದಿನಕ್ಕೆ 10 ಪೇಪರ್ ಮಾಡ್ತಿರೋ, 15 ಪೇಪರ್ ಮಾಡ್ತಿರೋ, ನಿಮ್ ಇಷ್ಟ. So major subjects means which all? ಅದಲ್ಲ ಎನಿಥಿಂಗ್, ಐ ಮೀನ್ ಲೈಕ್ ಒಂದ್ಸತಿ ಇದು ಮೇಜರ್ ಆದ್ರೆ ದ ಸೈಕಲ್ ವಿಲ್ ಕೀಪ್ ಆನ್ ಕಂಟಿನ್ಯೂಂಗ್ ಅಂತ. ನಾಟ್ ಲೈಕ್ ಮೇಜರ್ ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಅಂತ ನಾನು ಹೇಳ್ತಿಲ್ಲ. ಒನ್ ಸಬ್ಜೆಕ್ಟ್ ವಿಲ್ ಬಿ ದ ಮೇಜರ್ ಸಬ್ಜೆಕ್ಟ್ ವಿಚ್ ಯು ವಾಂಟ್ ಟು ಕಂಪ್ಲೀಟ್. ಹಿಸ್ಟ್ರಿ ಅಂತ ತಗೊಂಡ್ರೆ ಇಲ್ಲಿ ಹಿಸ್ಟ್ರಿ 4-5 hours ಹೋದ್ರೆ ದ ಸೆಕೆಂಡರಿ ಸಬ್ಜೆಕ್ಟ್ ಯಾವ್ದಿದೆ ದಟ್ ಮೇ ಬಿ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್. ಇಲ್ಲಿ ಪಾಲಿಟಿ ತಗೊಂಡಾಗ ಇಲ್ಲಿ ಕೆಮಿಸ್ಟ್ರಿ, ಈ ತರ ಐ ವುಡ್ ಸಜೆಸ್ಟ್. ಇಲ್ಲಿ ಎಕಾನಮಿ ತಗೊಂಡಾಗ ಐ ವುಡ್ ಸೇ ಮೈ ಮೈನರ್ ಸಬ್ಜೆಕ್ಟ್ ವಿಲ್ ಬಿ ಸಮಥಿಂಗ್ ಎಲ್ಸ್, ಮೇ ಬಿ ಯಾವುದು ಬಯಾಲಜಿನೋ ಇಲ್ಲ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಈ ತರ. ಸೊ ಯೂಶಲಿ ಸ್ಪ್ಲಿಟ್ ಮಾಡ್ಕೊಂಡು ಓದ್ತಾ ಇರ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಸೊ ವೈ ದಿಸ್, ಬಿಕಾಸ್ ಟೋಟಲಿ ಡಿಫ್ರೆಂಟ್ ತಗೊಂಡಾಗ ಮೈಂಡ್ ಮತ್ತೆ ಫ್ರೆಶ್ ಆಗುತ್ತೆ, ಯು ವಿಲ್ ರೀಡ್ ಬೆಟರ್. ಇಲ್ಲಿ ಎಕಾನಮಿ ಓದೋದು ಮಧ್ಯಾಹ್ನ ಕೂತ್ಕೊಂಡು ಮತ್ತೆ ಬಜೆಟ್ ಅಂಡ್ ಎಕನಾಮಿಕ್ಸ್ ಓದಿದ್ರೆ ಗುಡ್, ಓನ್ಲಿ ಡೇಟಾ ಆಡ್ ಆಗುತ್ತೆ. ಬಟ್ ಕಂಪ್ಲೀಟ್ ಆಗಿ 8 to 10 hours ನಾನು ಎಕಾನಮಿನೇ ಓದಿದ್ರೆ ಯು ವಿಲ್ ಸ್ಟಾರ್ಟ್ ಟು ಕನ್ಫ್ಯೂಸ್. GNPಗೂ GDPಗೂ ನಿಮಗೆ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸರ್? yes sir. ಎಸ್ ಸರ್. Yes, sir. ದಟ್ ಶುಡ್ ನಾಟ್ ಹ್ಯಾಪನ್. ಸೊ ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಕೊಡಿ, ಮಧ್ಯ ಗ್ಯಾಪ್ ಕೊಡಿ, ಒಂದು 4 ಗಂಟೆ 20 ನಿಮಿಷ ಗ್ಯಾಪ್ ಕೊಟ್ಟು ಯು ಟೇಕ್ ಯುವರ್ ದ ಡೈವರ್ಷನ್. ಇನ್ನೂ ಸ್ವಲ್ಪ ಜನ ಏನ್ ಮಾಡ್ತಾರೆ ಸರ್, GMA ಕಂಟಿನ್ಯೂಸ್ 1 hour ಕೊಡೋ ಬದಲು ಹಿಸ್ಟ್ರಿ 1.5 hour ಓದ್ತೀನಿ, ಇಮಿಡಿಯೇಟ್ಲಿ ಮಧ್ಯದಲ್ಲಿ ಒಂದು 5-10 minutes GMA ಮಾಡ್ತೀನಿ ಸರ್, ಸ್ವಲ್ಪ ಫ್ರೀ ಆಗಿರುತ್ತೆ ಅವಾಗ ಮೈಂಡ್, ಟೋಟಲಿ ಡೈವರ್ಷನ್, ಏನು ಓದೋದಿಲ್ಲ ಏನಿಲ್ಲ, ಮ್ಯಾಥ್ಸ್ ಮಾಡ್ಕೊಂತೀನಿ, ಹ್ಯಾಪಿ ಓನ್ಲಿ. ಹೌಎವರ್ ಯು ವಾಂಟ್ ಯು ಕ್ಯಾನ್ ಡು, ಬಟ್ ದಿಸ್ ಶುಡ್ ಬಿ ಯುವರ್ ಸ್ಪ್ಲಿಟ್. ಮೇಜರ್ ಸಬ್ಜೆಕ್ಟ್ ಅಂತ ಒಂದು ಓದಬೇಕು, ವಿಚ್ ವಿಲ್ ಬಿ ಲೈಕ್ 60 to 70% ಆಫ್ ದ ಡೇ. Remaining on 20-25% of the day will be for my minor subject, and the rest 10% will be split across my GME and current affairs. ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಟ್ರೈ ಟು ಕವರ್. ವೈ ಐ ಸ್ಪೆಸಿಫಿಕಲಿ ಡಿಡ್ ಇಯರ್ ಪೇಪರ್ 1 ಪೇಪರ್ 2 ಅಂತ ಅಂದ್ರೆ ಇಟ್ಸ್ ಗುಡ್. ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಎರಡು ಕಡೆ ಕವರ್ ಆಗ್ತಾ ಇರುತ್ತೆ. ಬರೀ ಹಿಸ್ಟ್ರಿ ಜಿಯೋಗ್ರಫಿ ಪಾರ್ಟಿನ ಎಲ್ಲ ಓದ್ಕೊಂಡು ಪೇಪರ್ 2 ನಾನೇನು ಓದಿಲ್ಲ ಸರ್ ಅಂತಲೂ ಅನ್ಸ್ಕೋಬಾರ್ದಲ್ವಾ. ಸೊ ಟ್ರೈ ಟು ಗಿವ್ ಈಕ್ವಲ್ ವೈಟೇಜ್. ಬರೀ ಹಿಸ್ಟ್ರಿನೇ ಬರೀ ಜಿಯೋಗ್ರಫಿನೇ ಮಾಡಕ್ಕಾಗಲ್ಲ, ಬಿಕಾಸ್ ಬರೀ ನೀವು ಜಿಯೋಗ್ರಫಿ ಮಾಡ್ಕೊಂಡು ಹೋಗ್ತೀರಾ, ಹಿಸ್ಟ್ರಿ 15 ಕ್ವಶನ್ ಬಂತು, ಜಿಯೋಗ್ರಫಿ 3 ಕ್ವಶನ್ ಅಂತೂ ಗಾನ್ ಕೇಸ್. ಕರೆಕ್ಟ್ ಆರ್ ನಾಟ್ ಸರ್? ಎಸ್ ಸರ್. ಎರಡಕ್ಕೂ ವೈಟೇಜ್, Yes, sir. ಗಿವ್ ಈಕ್ವಲ್ ವೈಟೇಜ್ ಟು ಆಲ್ ದ ಸಬ್ಜೆಕ್ಟ್ಸ್. ಯಾವ ಟಾಪಿಕ್ ಬಿಡಬೇಡಿ. ಟೋಟಲಿ ಏನಲ್ಲಿ 2+3 ಏನ್ ಕೊಟ್ಟಿದ್ದಾನೆ ಅವನು, ಕರೆಂಟ್ ಅಫೇರ್ಸ್, ಸೋಷಿಯಲ್ ಸೈನ್ಸಸ್, ಕರ್ನಾಟಕ ಕರೆಂಟ್ ಅಫೇರ್ಸ್, ಅಂಡ್ ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಯುವರ್ ಜನರಲ್ ಮೆಂಟಲ್ ಅಬಿಲಿಟಿ, ಏನ್ ಟಾಪಿಕ್ ಇದೆ 5 ಎಲ್ಲದಕ್ಕೂ ವೈಟೇಜ್ ಕೊಡಿ, ಎಲ್ಲದಕ್ಕೂ ಟೈಮ್ ಕೊಡಿ. ಮೇಕ್ ಶ್ಯೂರ್ ಯು ಡೋಂಟ್ ಲೀವ್ ಔಟ್ ಎನಿ ಸೆಕ್ಷನ್, ಬಿಕಾಸ್ ಈಸಿಲಿ 40, 30 ಕ್ವಶನ್ಸ್ ಇದೆ ಎಲ್ಲದ್ರಲ್ಲಿ. ಎಲ್ಲ ಕಡೆ ಪ್ರಿಫರೆನ್ಸ್ ಕೊಟ್ಟು ಯು ಜಸ್ಟ್ ಕ್ಲಿಯರ್ ಇಟ್ ಔಟ್. ಎಸ್ ಸರ್. ಸರ್ ಒನ್ ಮೋರ್ ರಿಕ್ವೆಸ್ಟ್ ಸರ್, ಕರೆಂಟ್ ಅಫೇರ್ಸ್ಗೆ KS ಮೋಕ್ಷ ಹೇಳಿದ್ರಲ್ಲ, ಸೊ ಅದು Yes, ma'am. ಲಾಸ್ಟ್ ಇಯರ್ ಇಂದ ಸಿಗುತ್ತಾ ಸರ್? ಸಿಗುತ್ತೆ ಮೇಡಮ್, ಸಿಗುತ್ತೆ, ದಟ್ ಈಸ್ ಅವೈಲಬಲ್. ಎಸ್ ಸರ್. ಅಂಡ್ ಒನ್ ಮೋರ್ ಥಿಂಗ್ ಸರ್, NCERT ಇವಾಗ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್, ಜನರಲ್ ಸೈನ್ಸ್, ಸೊ ಇದೆಲ್ಲ ನೀವು ಲೈಕ್ ಯಾವ್ಯಾವ ಕಂಟೆಂಟ್ ಓದ್ಬೇಕಂದ್ಬಿಟ್ಟು ಟಿಕ್ ಮಾಡ್ತೀರಲ್ಲ ಸರ್? ಮಾಡ್ತೀನಿ ಮೇಡಮ್. ಓಕೆ ಅದು ಐ ಶೇರ್ ದಟ್ ಟುಡೇ ನೈಟ್. Sir, timetable ಹಾಕೊಡ್ತೀರಾ ಈಗ? Just ಓವರ್ ಆಲ್ ಲುಕ್ಔಟ್ ಸರ್. ಟೈಮ್ ಟೇಬಲ್ ಅಂತ ಅಂದ್ರೆ ಲೈಕ್ ಯು ಮೀನ್ ವಾಟ್ ಟು ಸ್ಟಡಿ, ವೆನ್ ಟು ಸ್ಟಡಿ, ಲೈಕ್ ದಟ್? ಹಾ ಸರ್, like how many days for each subjects and how to divide it? ಅಲ್ಲ, like that. that will vary individually ಅಲ್ವಾ ಮೇಡಮ್, because on any given day we don't know how much time each individual can give and how much time. ಇವಾಗ ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸರ್ ಎಕಾನಮಿ ಫುಲ್ ಸ್ಟ್ರಾಂಗ್ ಇದೆ ಸರ್ ಅಂತಾನೆ, ಇನ್ನೊಬ್ಬ ನಂದು ಇದು ಕಡಿಮೆ ಇದೆ ಸರ್, ಅದು ಸ್ಟ್ರಾಂಗ್ ಇದೆ ಸರ್ ಅಂತಾನೆ. ಕರೆಕ್ಟ್ ಅಲ್ವಾ? ಸೊ ವಿ ಡೋಂಟ್ ನೋ ವಿಚ್ ಇಸ್ ಯುವರ್ ಸ್ಟ್ರಾಂಗ್ ಝೋನ್, ವಿಚ್ ಇಸ್ ಯುವರ್ ವೀಕ್ ಝೋನ್. ದಟ್ Sir, ಯು ನೀಡ್ ಟು ಫಿಗರ್ ಇಟ್ ಔಟ್ ಅಲ್ವಾ? ಒಂದು ರಫ್ ಟೈಮ್ ಟೇಬಲ್ ನೀವು ಕೊಟ್ರೆ, ಬೇಸ್ಡ್ ಆನ್ ಇಂಡಿವಿಜುವಲ್ will, ಚಾಯ್ಸ್ ನಾವು ಸಬ್ಜೆಕ್ಟ್ಸ್ ನ ಹಾ. ಸ್ವಾಪ್ ಮಾಡ್ಕೊಂಡು ನಂಬರ್ ಆಫ್ ಅವರ್ಸ್ ನಾವು ಸಬ್ಜೆಕ್ಟ್ ಸ್ವಾಪ್ ಮಾಡ್ಕೋಬಹುದಲ್ಲ ಸರ್?
ಓಕೆ, Yes, sir. Like that we can do, sir. ದಟ್ ಐ ವಿಲ್ ಶೇರ್ ಸರ್. ಯಾಕಂದ್ರೆ ನಾನು ಲೈವ್ ಅಲ್ಲಿ ಮಾಡಕ್ ಆಗೋದಿಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಮೀ ಆಲ್ಸೋ. ಐ ವಿಲ್ ಡೂ ದಟ್ ಒನ್, ನೋ ಪ್ರಾಬ್ಲಮ್. ಐ ವಿಲ್ ಡೂ ಒನ್ ಸೆಂಡ್ ಇಟ್ ಅಕ್ರಾಸ್. ಓಕೆ, Like a rough, sir, not. ಅಲ್ಲ ದಟ್ಸ್ ವಾಟ್ ಸರ್, ಐ ವಿಲ್ ಡೂ ದಟ್ ಅಂಡ್ ಸೆಂಡ್ ಇಟ್ ಅಕ್ರಾಸ್. ಇಲ್ಲ ಬೇಕಾದ್ರೆ ನಾಳೆ ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. Sir, and PYQ, sir, please. PYQs, yeah, that is And there. for related to GMA also, sir. ಅಲ್ಲ GMA ಆಲ್ರೆಡಿ ಶೇರ್ ಮಾಡಿದ್ದೀನಲ್ಲ ಗ್ರೂಪ್ ಅಲ್ಲ ನಾನು. Sir, ನಮಗ್ ಸಿಕ್ಕಿಲ್ಲ. ಓಕೆ, ಮೇ ಬಿ ಎಲ್ಲ Sir, ಶೇರ್ actually ಮಾಡಿದ್ದೆ. ನಮ್ಗೆ ಪ್ರಿಲಿಮ್ಸ್ ಆಗಿರೋದು ಎಕಾನಮಿ ಒಂದೇ. ಪಾಲಿಟಿ Okay. ಒಂದು ಆಲ್ಮೋಸ್ಟ್ sir. 85% ಕಂಪ್ಲೀಟ್ ಆಗಿದೆ. ಮತ್ತೆ ಜಿಯೋಗ್ರಫಿ ಜಸ್ಟ್ ಸ್ಟಾರ್ಟೆಡ್ ಸರ್. ಆಕ್ಚುಲಿ ಬೇರೆ ಇನ್ ಯಾವ ಕ್ಲಾಸನ್ನು ವಿದಿನ್ ಲೈಕ್ ನಾಟ್ ಸ್ಟಾರ್ಟೆಡ್ ಆಕ್ಚುಲಿ. Yes, sir. Only this much. And modern history of some classes, sir, not total. ಮಾಡರ್ನ್ ಹಿಸ್ಟ್ರಿ ನಮಗ್ ಸಿಕ್ಕೇ ಇಲ್ಲ ಸರ್. ಆಕ್ಚುಲಿ ಇದು ಸ್ಟಾರ್ಟ್ ಆಗಿಲ್ಲ. So now, okay, sir, you can start morning and evening both. We can attend, sir. We will attend because we need, we have sir. no other option. We have no other option. Yes, sir. sir, We have to definitely. attend. We will make No some other time option. and we will attend, sir. ಅದು ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು. ಅದು ಏನೋ ಮಾಡಕ್ ಆಗೋದಿಲ್ಲ. ವಿ ವಿಲ್ ಗೆಟ್ ಟು ದಟ್. ಅದನ್ನ Yes, ನಾನು sir. ಮಾತಾಡ್ತೀನಿ ಸರ್. ಅಂಡ್ ಇಟ್ಸ್ ಆಸ್ ಐ ಶೇರ್ಡ್ ದೇರ್. ನೋಡ್ತಾ ಇದೀರಾ ಸರ್ ಅದು ಕಟ್ ಆಫ್ಸ್ ಲಾಸ್ಟ್ ಇಯರ್ದು? Yes, sir. The cutoff for 400 it is, sir. ಎಸ್ ಮೇಡಮ್, 400. ಸೊ This is highest is 17. 199 ಅಲ್ವಾ? ಎಸ್ ಸರ್. ಅಂದ್ರೆ 2017 Sir, 2020 ಎಕ್ಸಾಮ್. residual means it is a left out students, no? Like a additional list or something. ಯಾವುದು ಸರ್? Residual parent cadre means like second list, no, sir? ಇಲ್ಲ, ಫಸ್ಟ್ ಲಿಸ್ಟ್ ಓನ್ಲಿ ಸರ್. ಸೆಕೆಂಡ್ ಲಿಸ್ಟ್ ಅಂತ ಏನಿಲ್ಲ ಸರ್ ಇದರಲ್ಲೆಲ್ಲ. ನಾನು Okay, sir. ಸೊ ಕೆನ್ ಯು ಸೀ ದೇರ್ ಸರ್? ಅದು ಕೊಟ್ಟಿದ್ದೀನಿ ನಾನು ಅಲ್ಲಿ. ಸೊ Sir, highest is like 1. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದಾರಲ್ಲ ಸರ್, ಇದು ಬಿಫೋರ್ ಅಂತಾನ ಆಫ್ಟರ್ ಅಂತಾನ ತಗೊಳ್ಳೋದು? That is the age of the last candidate who got selected ಅಂತ ಸರ್, ಅಷ್ಟೇ. Because if 2 scores are like same scores ಬಂದಿದ್ರೆ the one with higher age ಸೆಲೆಕ್ಟ್ ಮಾಡ್ತಾರಲ್ವಾ, ಸೊ ಅದರಿಂದ ಸರ್ ಅದಷ್ಟೇ, ಏನಿಲ್ಲ. ಸರ್, ಜನರಲ್ ಮೆರಿಟ್ ಗೆ ಕಟ್ ಆಫ್ ಯಾವಾಗ್ಲೂ ಕಡಿಮೆ ಇರತ್ತಾ? ಇಲ್ಲ ಮೇಡಮ್, ಆತರ ಏನಿಲ್ಲ. It's again 200 is the cutoff for GM. 200 199 ಇದೆ ಅಲ್ವಾ ಅಲ್ಲಿ? ಅದು ಮೇಲ್ಸ್ಗೆ ತಾನೆ ಸರ್? ಸರ್ Both it ಮೇಲ್ is. ಮತ್ತೆ ಫೀಮೇಲ್ ಅಲ್ಲಿದೆ ನೋಡಿ, GM ವುಮೆನ್ ಅಂತ ಕೊಟ್ಟಿರ್ತಾರೆ ನೋಡಿ ಸರ್ ಅಲ್ಲಿ. Yes, sir, GM women, GM rural and KMS ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ. ಜನರಲ್ GM ಗೆ 199, sir. Sir, ಇದು 200 ಹೆಚ್ಚಿದೆ ಅಲ್ಲ, GM KMS means what, sir? ಕನ್ನಡ ಮೀಡಿಯಂ ಸ್ಟೂಡೆಂಟ್. ಕನ್ನಡ ಮೀಡಿಯಂ ಸ್ಕೂಲ್. ಅವ್ರದ್ದು ಹೆಚ್ಚಿದೆ ಅಲ್ಲ ಕಂಪೇರ್ ಟು GM. ಬಿಕಾಸ್ ಪೋಸ್ಟ್ ಕಡಿಮೆ ಇರುತ್ತಲ್ಲ ಮೇಡಮ್, ಅದಕ್ಕೋಸ್ಕರ. ಇವಾಗ ಚೇಂಜ್ ಆಗಿದೆ, ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಗೆ GM ಓವರ್ ಆಲ್ 199 200 ಬಂದ್ರೆ ಸಾಕು. ದಟ್ ಈಸ್ ಅವರ್ ಟಾರ್ಗೆಟ್. ಸರ್, Yes, sir. ಒನ್ ಮೋರ್ ಕ್ವೆಶನ್ ಸರ್, ಜನರಲ್ ಕ್ವೆಶನ್. ಇವಾಗ ನಂದನ್ ತಗೊಂಡ್ರೆ ನಂದು ಕನ್ನಡ ಮೀಡಿಯಂ ಇದೆ, ರೂರಲ್ ಇದೆ, ವುಮೆನ್ ಇದೆ. ಸೊ ಯಾವ ಕ್ಯಾಟಗರಿಲಿ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಸರ್? ಬಿಕಾಸ್ ವಿ ಹ್ಯಾವ್ ಆಲ್ ನೋ. ಫಸ್ಟ್ ಯು ವಿಲ್ ಬಿ ಟೇಕನ್ ಅಂಡರ್ GM. ಫಸ್ಟ್ GM ಅಲ್ಲಿ ತಗೊಂತಾರೆ. ಅಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದು ಹೈರಾರ್ಕಿ ಇದೆ. ವಿ ಕಾಲ್ ಇಟ್ ಆಸ್ ರೋಸ್ಟರ್ ಅಂತ ಕೇಳಿರ್ತೀರಾ ನೀವು. ಆ ರೋಸ್ಟರ್ ಪ್ರಕಾರ ಹೋಗ್ತಾರೆ ಅವರು. ಸೊ ಆ ರೋಸ್ಟರ್ ಅಲ್ಲಿ ಯಾವ ಕಡೆ ಬಂದ್ರೆ ಆ ಕಡೆ ಕೊಡ್ತಾ ಇರ್ತಾರೆ. ಎಲ್ಲಾ ಕ್ಯಾಟಗರಿ ನೋಡ್ಬಿಟ್ಟು ಯಾವ್ದ್ರಲ್ಲ ಒಂದ್ರಲ್ಲಾದ್ರೂ ವೇರ್ ಯುವರ್ ಎಲಿಜಿಬಲ್ ಇನ್ ದ ಬೆಸ್ಟ್ ವೇ. ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಎಲ್ಲಿ ಬರ್ತಾರೆ ಅಲ್ಲಿ ಕೊಡ್ತಾರೆ. ಸಿ, ಓಕೆ ಸರ್. as I said here, GM donde 183 184, this was the range usually, and ಇಲ್ಲಿ ಬಂದು 199 200. ಸೊ 200 ಮಾರ್ಕ್ಸ್ ಲಾಸ್ಟ್ ಟೈಮ್ ಇತ್ತು. ಇಲ್ಲಿ 184 ಇದರಿಂದ 184 ಆಯ್ತು, ಅದರಿಂದ 184 ಆಯ್ತು. ಸಿ, ನಾನು ಆವರೇಜ್ ತಗೊಂತ ಹೋದ್ರೆ ಎಲ್ಲಿಂದನೂ ಹೋಗಿಲ್ಲ ನಿಮ್ಗೆ. 183 190 200 ಸ್ಕೋರ್. ಸೊ ದಟ್ ಈಸ್ ವೈ ಐ ಸೆಡ್ 200 ಬೇಕು. ಇನ್ನೊಂದು 10 to 15% ಜಾಸ್ತಿ ಮಾಡ್ಕೊಳ್ಳೋಣ. ವಿ ವಿಲ್ ಟಾರ್ಗೆಟ್ 230 ಅಂತ. ದಟ್ ಈಸ್ ವೈ ಐ ಸೆಡ್ ಸರ್. Yes, sir. It's already 10 years, no? 2025 upcoming year. 10 years ಅಂತ ಅಲ್ಲ ಸರ್. ಇದು ದ ಥಿಂಗ್ ಇಸ್, ಇವಾಗ ಹುಡುಗರು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಸರ್. ದಟ್ ಈಸ್ ದ ಪ್ರಾಬ್ಲಮ್. That is what. Like if you look at 2015 2017, like 2-3 years back, if you go back like previous to notifications, ಇವಾಗಿರೋ ಅಷ್ಟು ಅವೈಲಬಿಲಿಟಿ ಆಫ್ ಮೆಟೀರಿಯಲ್ ಇರ್ಲಿಲ್ಲ. ಇವಾಗಿರೋ ಅಷ್ಟು ಅವೈಲಬಿಲಿಟಿ ಆಫ್ ಇಂಟರ್ನೆಟ್ ಇರ್ಲಿಲ್ಲ ಬೇಸಿಕಲಿ. ಇವಾಗ ಎಲ್ಲಾ ಹುಡುಗರಿಗೂ ಎಲ್ಲಾ ಟೆಸ್ಟ್ ಸೀರೀಸ್ಗಳು, ಎವ್ರಿಥಿಂಗ್ ಇಸ್ ಅವೈಲಬಲ್. ಆರ್ ಯು ಗೆಟಿಂಗ್ ಇಟ್ ಸರ್? ನಿಜ Yes, ಸರ್. sir. ಎಸ್ ಸರ್. Compared to last year, we should add 10 to 15 marks. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಬಿ ಸೇ ಇನ್ನೊಂದು ಚೂರು ಜಾಸ್ತಿ ಆಗ್ಲಿ.
ಇನ್ನೊಂಚೂರು ಜಾಸ್ತಿ ಆಗಲಿ, ದಟ್ ಇಸ್ ವೈ ವಿ ಸೇ. Sir, 2020 batch, sir, 21. That is what I am showing there, madam. This is 21 only. This is GP 17-18. Exam happened in 2021. It's 17, no, sir. That's what, madam. ಅಪ್ಲಿಕೇಶನ್ ಬಿಟ್ಟಿದ್ದ ಅವಾಗ, ಬಟ್ ಎಕ್ಸಾಮ್ ಆಗ್ಬಿಟ್ಟು ಆ ತರ ಸರ್, ಅಷ್ಟೇ 21, ಇನ್ನೇನಿಲ್ಲ. no. ಆ Okay, ತರ sir. ಆಗಿದ್ದು ಸರ್ ಅಷ್ಟೇ. ಓಕೆ, ಸೊ ಅದು ಎಕ್ಸಾಮ್ ಬಿಟ್ಟಿದ್ದು 2020, ಬಟ್ ದ ನೋಟಿಫಿಕೇಶನ್ ವಾಸ್ ಕಾಲ್ಡ್ ಆಸ್ 2017 ಗೆಸ್ಟೆಡ್ ಪ್ರೊಫೆಸರ್ಸ್ ಅಂತ ಹೇಳಿ. ಸೊ ಎಕ್ಸಾಮ್ ಒಂದು ಅದು ರೀಸೆಂಟ್ ಎಕ್ಸಾಮ್. ಓಕೆ, Sir, communication paper. ಯಾವ್ದು ಕಮ್ಯುನಿಕೇಶನ್ ಇಲ್ಲ ಮೇಡಮ್ ಇದರಲ್ಲಿ. ದಟ್ ಇಸ್ ವಾಟ್ ಇಸ್ ಪೇಪರ್ 2 ಅಲ್ಲ, Oh yeah. Sorry, ಪೇಪರ್ sorry. 2 Yes, sir. ಅಷ್ಟೇ. ಓಕೆ, ಸೊ ದೇರ್ ಇಸ್ ನೋ ಕಮ್ಯುನಿಕೇಶನ್ ಪೇಪರ್ ಹಿಯರ್ ಒನ್ಸ್ ಅಗೇನ್. Okay, Done? sir. Okay. ಸೊ ಇಷ್ಟು ಮಾಡಿ ಎಸ್ ಸರ್. And then I don't know how much ಎಷ್ಟು ರೇಷಿಯೋ ತಗೊಂತಾ ಇದಾರೆ ಅಂತ ನಾನು ನೋಡಕ್ ಹೋಗಿಲ್ಲ. ಇಟ್ ಇಸ್ 15 ಟೈಮ್ಸ್ ಸರ್, ಆಸ್ ಯು ಕ್ಯಾನ್ ಸಿ ಹಿಯರ್. ಸಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಅದನ್ನ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಸಿ ಇಲ್ಲಿ ನೋಡಿ, ಇದು 1:20 ಇದೆ. ಕ್ಯಾನ್ ಯು ಸಿ ದಿಸ್ ಒನ್? ಎಸ್ ಸರ್. ಸೊ ಇಫ್ ಯು ವಾಂಟ್ ಟು ಅಂತಂದ್ರೆ ಐ ವಿಲ್ ಶೋ ದ ಅದರ್ ಒನ್ ಆಲ್ಸೋ. ಇದೂ ಅಷ್ಟೇ ನೋಡಿ ಬೇಕಾದ್ರೆ. ದಿಸ್ ಐ ವಿಲ್ ಟೇಕ್ ದ ಸ್ಕ್ರೀನ್ ಶಾಟ್ ಫ್ರಮ್ ದ ಟಾಪ್ ಸೊ ದಟ್ ನಿಮ್ಗೆ ಅದನ್ನು ಗೊತ್ತಾಗುತ್ತೆ ವೈ ಯು ಹ್ಯಾವ್ ಟು ಪ್ರಿಪೇರ್ ಮೋರ್ ದಿಸ್ ಟೈಮ್ ಅಂತ ಹೇಳಿ. This I'll delete it. It's the same screenshot only. See, this is the top portion of that screenshot. ಟೀಮ್ See, ಸರ್ 1:20. 1:20 ಇದೆ. ಸೊ ಇವಾಗ ಏನಾಗಿದೆ, ದಿಸ್ ಇಯರ್ ನೋಟಿಫಿಕೇಶನ್ ಅಂತ ನಾನು ತಗೊಂಡ್ರೆ, ದಿಸ್ ವಾಸ್ ಅ ರೀಸೆಂಟ್ ಅಮೆಂಡ್ಮೆಂಟ್ ಟು ದಟ್ ಒನ್ ದಟ್ ದೇ ಹ್ಯಾವ್ ಮೇಡ್. See, is it visible, sir? Yes sir, The number 15. of candidates to be admitted to the mains examination shall be 15 times the vacancies notified ಅಂತ ಹೇಳ್ತಿದ್ದಾನೆ. ಅಂದ್ರೆ ಅಸ್ಯೂಮಿಂಗ್ ದಟ್ ದಿಸ್ ಇಯರ್ ಏನು 383 ಬಂದಿದೆ, ಐ ವಿಲ್ ರೌಂಡ್ ಇಟ್ ಆಫ್ ಟು 400. ಇಲ್ಲಿನೂ ಐ ರೌಂಡ್ ಔಟ್ ಆಫ್ 400 ಅಂದ್ರೆ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇಂಟು 20 ಮಾಡಿದಾಗ ಇಟ್ ವುಡ್ ಬಿ 8000 ಕ್ಯಾಂಡಿಡೇಟ್ಸ್. ಬಟ್ ಇವಾಗ ಏನು 400 ಬಂದಿದೆ ಇಂಟು 15 ಮಾಡಿದ್ರೆ ಇಟ್ ವಿಲ್ ಕಮ್ ಟು, ಕರೆಕ್ಟಾ? 6,000. Okay. ಅಲ್ಲಿಗೆ 2000 ಹುಡುಗರು ಕಡಿಮೆ ಆದ್ರು ಅಂದ್ರೆ ನಿಮ್ದು ಏನು 200 ಕಟ್ ಆಫ್ ಬಂದು ಕೂತ್ಕೊಂಡಿದೆ, ಮೇ ಬಿ ಇಟ್ ವಿಲ್ ಗೋ ಡೌನ್ ಟು 220. ಕರೆಕ್ಟಾ ನಾಟ್ ಸರ್? Yes, sir. Yes sir. Yeah. 220 230 ಕೂತ್ಕೋಬಹುದೇನೋ. ಸೊ ಕಟ್ ಆಫ್ ಜಾಸ್ತಿ ಆಗ್ಬೋದು, ವಿ ಡೋಂಟ್ ನೋ. ಬಟ್ ಹಂಗೆ ಅಂತ ಹೇಳ್ಬಿಟ್ಟು ಪೇಪರ್ ಫುಲ್ ಟಫ್ ಪೇಪರ್ ಕೊಟ್ಟಾಗ ಸರ್ ನಾನು 230 ತಗೊಳಕ್ ಆಗಿಲ್ಲ ಸರ್, ಮೇ ಬಿ ಕಟ್ ಆಫ್ ವಿಲ್ ಕಮ್ ಡೌನ್ ಟು 185 ಓನ್ಲಿ, ವಿ ಡೋಂಟ್ ನೋ. ಬಟ್ ಸಿನ್ಸ್ ದ ನಂಬರ್ ಆಫ್ ರೇಷಿಯೋ ಇದು ಕಡಿಮೆ ಆಗಿರೋದ್ರಿಂದ ಆನ್ ಎನಿ ಗಿವನ್ ಡೇ this notification I will not take because the posts were only 108. This notification I will take because around 430 posts ಇತ್ತು, 428 ಅನ್ಕೊಳ್ಳೋಣ, ಬಟ್ 430 posts ಇತ್ತು, ಇವಾಗ 400 ಬಂದಿದೆ. ಸೊ ಸೇಮ್ ನಂಬರ್ಸ್ ಇರೋದ್ರಿಂದ ಐ ವುಡ್ ಟೇಕ್ ದಿಸ್ ಆಸ್ ಎ ಒಂದು ಕಂಪ್ಯಾರಿಸನ್ಗೆ 185 ಇದೆ. ಸೊ ಮೇ ಬಿ ಇನ್ನೊಂದು 10-12 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಏನೋ. ಸೊ ಮೈ ಪ್ರಿಡಿಕ್ಷನ್ ವುಡ್ ಬಿ ಒಂದು 197 to 200 ಶುಡ್ ಬಿ ಡಿಸೆಂಟ್ ಎನಫ್ ಸ್ಕೋರ್ ಅಂತ ಅನ್ಸುತ್ತೆ. ಬಟ್ ವಿ ಡೋಂಟ್ ನೋ, ಪೇಪರ್ ನೋಡೋದು ಏನು ಹೇಳಕ್ಕಾಗಲ್ಲ. ಬಟ್ ದಿಸ್ ಶುಡ್ ಬರೆಯೋರು ಜಾಸ್ತಿ ಜನ ಇದ್ದಾರಲ್ಲ ಸರ್. ದಟ್ಸ್ ವಾಟ್. ಬಟ್ May 26 UPSC ಇದೆ ಅಲ್ವಾ ಮೇಡಮ್, ಅದು ಒಂದು ಇದೆ ಅಲ್ವಾ ನೆಕ್ಸ್ಟ್ ನಮಗೆ. ಬಿಕಾಸ್ ಆಫ್ ದಿಸ್ ಫ್ಯೂ ಮೈಟ್ ರೈಟ್, ಫ್ಯೂ ಮೈಟ್ ನಾಟ್ ರೈಟ್ ಆಲ್ಸೋ. Sir, how many will write, sir? Nearly? ಮೇಡಮ್ ನಿಯರ್ಲಿ 1.5 ಇಂದ 180 ಕಟ್ತಾರೆ, ಎಕ್ಸಾಮ್ ಕಟ್ತಾರೆ. ಬಟ್ ಆನ್ ದಿ ಡೇಟ್ ಆಫ್ ಎಕ್ಸಾಮಿನೇಷನ್ ಎಲ್ಲ 90,000 ಬರೀತಾರೆ ಅಷ್ಟೇ. 90,000 ರಿಂದ 1,10,000. ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಯೂಶುವಲಿ. ಇವನ್ ಮೈನ್ಸ್ಗೂ ಅಷ್ಟೇ 6,000 ಮೆಂಬರ್ಸ್ ಮೈನ್ಸ್ಗೆ ಬರ್ತಾರೆ, ಬಟ್ ಯೂಶುವಲಿ 500 ರಿಂದ 600 ಜನ ಆಬ್ಸೆಂಟ್ ಆಗೋಗ್ತಾರೆ. ಮೈನ್ಸ್ ಅಲ್ಲಿ ಆಬ್ಸೆಂಟ್ ಆಗ್ತಾರೆ. ಆಬ್ಸೆಂಟ್ ದೇ ವಿಲ್ ನಾಟ್ ಇವನ್ ಮೈನ್ಸ್ ಆಲ್ಸೋ. Okay, sir. ಲೈಕ್ ಸುಮ್ಮನೆ ಫಿಲ್ಮ್ಸ್ ಸರ್ ಇವಾಗ 384 ಇದೆಯಲ್ಲ, ವಿಲ್ ಇಟ್ ಲೈಕ್ ಇನ್ನ ಪೋಸ್ಟ್ ಇನ್ಕ್ರೀಸ್ ಆಗುತ್ತೆ ಸರ್ ಫೈನಲ್ ಲಿಸ್ಟ್? ಅದು KPSC ಪ್ರತಿ ವರ್ಷನೂ ಮಾಡಿದ್ದಾರೆ ಮೇಡಮ್. ಸೊ ಐ Yes, sir. ಪ್ರಿಡಿಕ್ಟ್ ಈ ವರ್ಷನೂ ಮಾಡ್ತಾರೆ. ಲೈಕ್ ಅಡೆಂಡಮ್ ಅಂತ ಹೇಳಿ ಪ್ರತಿ ವರ್ಷನೂ ಇನ್ನೊಂದು 8, 10, 15 ಪೋಸ್ಟ್ ಆಡ್ ಮಾಡಿದ್ದಾರೆ ಪ್ರತಿ ವರ್ಷನೂ. ಮೇ ಬಿ ಈ ಸತಿನೂ ಇನ್ನೊಂದು 15-20 ಪೋಸ್ಟ್ ಆಡ್ ಮಾಡಬಹುದು. ಬಟ್ ದೇರ್ ಇಸ್ ನೋ ಗ್ಯಾರಂಟಿ ಮಾಡ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಬಟ್ ವಿತ್ KPSC ಹಿಸ್ಟ್ರಿ ವಾಟ್ ಎವರ್ ವಿ ಹ್ಯಾವ್ ಸೀನ್, ಪ್ರತಿ ಸತಿನೂ ಒಂದು 15-20 ಪೋಸ್ಟ್ ಮತ್ತೆ ಆಡ್ ಮಾಡಿದ್ದಾರೆ. ಸೊ ಮೇ ಬಿ ಈ ಸತಿನೂ 15-20 ಪೋಸ್ಟ್ ಇದನ್ನ ಆಡ್ ಮಾಡಬಹುದು ಏನೋ, ಮೇ ಬಿ, ವಿ ಡೋಂಟ್ ನೋ. Yes sir. ಸೊ ದಿಸ್ ಈಸ್ ದ ಥಿಂಗ್ ಸರ್. ಇಟ್ ಇಸ್ 1:15 ದಿ ಟೈಮ್, 1:20 ಇಲ್ಲ. ಅಂಡ್ ದೆನ್ ಇಂಟರ್ವ್ಯೂಗೂ 1:3 ಇರುತ್ತೆ. ಸೊ ಅದನ್ನು ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಪ್ಲೀಸ್ ಬಿ ಕೇರ್ಫುಲ್. Sir, interview marks is for 15, no? They haven't increased, no, sir? 25. They have not changed, no, sir? Like previously it was No change. 200. No, previous 200, again it became 50, but now it is 25 only. Okay sir. Yes, sir.
Okay, so total is They won't change, no, sir. Now it no, has no, no. already been notified. ಇನ್ನೇನ್ ಚೇಂಜ್ ಆಗಲ್ಲ ಮೇಡಮ್. ವಾಟ್ ಎವರ್ Okay, ಇಸ್ ಫಿಕ್ಸ್ sir. ಇಸ್ ಫಿಕ್ಸ್ಡ್ ಓನ್ಲಿ. ಮೇ ಬಿ ಪೋಸ್ಟ್ ಆಡ್ ಆಗುತ್ತೆ ಅಷ್ಟು ಬಿಟ್ರೆ ದೇ ವೋಂಟ್ ಚೇಂಜ್ ದ ಮಾರ್ಕ್ಸ್ ಗೀಕ್ಸ್ ಎಲ್ಲ ಚೇಂಜ್ ಆಗಲ್ಲ. ಸೊ 1275 ಮಾರ್ಕ್ಗೆ ನಿಮ್ಮ ಟೋಟಲ್. ಸೊ 900,000 ಇಸ್ ಅ ಡಿಸೆಂಟ್ ಸ್ಕೋರ್ ಟು ಎಸಿ ಪೋಸ್ಟ್ ಓನ್ಲಿ. ಓಕೆ ಸರ್. ಎಸ್ ಸರ್. ಸೊ Yes, sir. Thank ಇಷ್ಟು you. ಸರ್. ಸೊ ಆರಾಮಾಗಿ ಓದ್ಕೊಳ್ಳಿ ಅಂಡ್ ಐ ವಿಲ್ ಹ್ಯಾವ್ ಎ ವರ್ಡ್ ವಿತ್ ಸರ್. ಆಲ್ರೆಡಿ ಲೈಕ್ ನಾನು ಸರ್ಗೆ ಮಾತಾಡ್ತೀನಿ ಇವಾಗ. ಆಲ್ರೆಡಿ ಮೆಸೇಜ್ ನಿಮ್ ಒನ್ಸ್ ಸರ್ ಪೋಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಅಂತ. ಸೊ ನಾನು ಸರ್ನ ಮಾತಾಡ್ತೀನಿ. ಇದು ಏನೇನ್ ಬೇಕು ಪ್ಲೀಸ್ ಸ್ಪೆಂಡ್ ದ ನೆಕ್ಸ್ಟ್ 2-3 ಡೇಸ್ ಆರ್ ಅಟ್ಲೀಸ್ಟ್ ಟುಡೇ ಅಂಡ್ ಟುಮಾರೋ ಮಾರ್ನಿಂಗ್ ಪ್ಲೀಸ್ ಗೋ ಥ್ರೂ ದಿಸ್ ಎಂಟೈರ್ ನೋಟಿಫಿಕೇಶನ್ ಒನ್ಸ್ ಎಂಡ್ ಟು ಎಂಡ್. ಎಸ್ ಸರ್. ಏನ್ ಬೇಕು ಏನ್ ಬೇಡ ನೀಟಾಗೆಲ್ಲ ನೋಡ್ಕೊಂಡು ನಿಮ್ಮ ಹತ್ರ ಯಾವ್ಯಾವ್ದಕ್ಕೆ ನಿಮ್ ಎಲಿಜಿಬಿಲಿಟಿ ಬರುತ್ತೆ ಆ ಎಲಿಜಿಬಿಲಿಟಿಗಳೆಲ್ಲ ನೀಟಾಗಿ ನೋಡ್ಕೊಂಡು. ಒಂದ್ ನಿಮಿಷ ಸರ್, ಆಕ್ಚುಲಿ ನಾನು ಸ್ಕ್ರೀನ್ ತೋರಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಬಟ್ ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ ಅದನ್ನ. ಯಾ ಸಿಡಿಸ್ ಒನ್ ನಿಮ್ಗೆ ಏನೇನು ಎಲಿಜಿಬಿಲಿಟಿ ಬರುತ್ತೆ, ನಿಮ್ಗೆ ಯಾವ್ಯಾವ್ದು ಇದೆಯಾ. ಸೊ ಗೋ ಥ್ರೂ ಆಲ್ ಆಫ್ ದಟ್ ಕ್ಲಿಯರ್ಲಿ. ಏನೇನ್ ಬೇಕು ಎಂಡ್ ಟು ಎಂಡ್ ಕಂಪ್ಲೀಟ್ ಆಗಿ ಓದಿ ಇದನ್ನ. ಎಲ್ಲೆಲ್ಲಿ ಎಲಿಜಿಬಿಲಿಟಿ ಬರುತ್ತೆ, ಏನ್ ಬರುತ್ತೆ, ಯಾವ್ದಕ್ ನಾನು ಬರೀಬೇಕು, ಏನ್ ನೋಡ್ಬೇಕು ಎಲ್ಲ ನೋಡಿ. ಅಂಡ್ ದೆನ್ ಗೋ ಬ್ಯಾಕ್ ಟು ಸಿಲೆಬಸ್ ಕಾಪಿಗೆ ಹೋಗಿ. ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ ಫಿಲಿಮ್ಸ್ದು. ಸಿ ದಟ್ ಸಿಲೆಬಸ್ ಕ್ಲಿಯರ್ಲಿ. ಅವ್ರು ಕೊಟ್ಟಿದ್ದಾರೆ ನೀಟಾಗಿ ಏನೇನ್ ಓದ್ಕೋಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಲೈಕ್ ಸುಮ್ಮನೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಅಂತ ನಾನು ಓದ್ಕೊಳ್ಳೋ ಬದಲು ಇಫ್ ಐ ಸ್ಕಾರ್ಡ್ ಆನ್ ಇಯರ್ ಫಿಲಿಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಎಂಫಸಿಸ್ ಆನ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್ ಸೋಶಿಯೋ ಕಲ್ಚರಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ಫೋಕಸ್ ಆನ್ ಕರ್ನಾಟಕ. ಇಂಡಿಯಾ ಪಾಲಿಟಿ ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ಎಕನಾಮಿಕ್ ರಿಫಾರ್ಮ್ಸ್, ಪಾವರ್ಟಿ ಎಲಿವೇಶನ್. ಅಂದ್ರೆ ಮೇ ಬಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಪಾವರ್ಟಿ ಸೆಕ್ಟರ್ಸ್. ಅಂದ್ರೆ ಡೆಮೋಗ್ರಫಿಕ್ಸ್ ಅಂದ್ರೆ ಏನು, ಲೈಕ್ ಪಾಪ್ಯುಲೇಷನ್ ಡೈನಮಿಕ್ಸ್ ಏನಾಯ್ತು, 2011 ಸೆನ್ಸಸ್ ಏನಾಯ್ತು, ಮೇ ಬಿ ದಟ್ ಕೈಂಡ್ ಆಫ್ ಎ ಥಿಂಗ್. ನೆಕ್ಸ್ಟ್ ಇಲ್ಲಿ ಬಂದಾಗೂ ಅಷ್ಟೇ ಜನರಲ್ ಆಗಿ ಏನೇನು ಓದ್ಕೋಬೇಕು ಎಲ್ಲ ಕೊಟ್ಟಿದ್ದಾರೆ. ಹೆಲ್ತ್, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅದು ನೋಡಿ ಒಂದ್ಸತಿ. ದೆನ್ ಯು ಗೋ ಡೌನ್ ಟು ನೆಕ್ಸ್ಟ್ ಥಿಂಗ್ಸ್ ಏನೇನ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಮೈನ್ಸ್ಗೆ ಬಿಟ್ಬಿಡಿ. ಇದು ಫಿಲಿಮ್ಸ್ ಲೈಕ್ ಕಂಪಲ್ಸರಿ ಕನ್ನಡ ಅಂಡ್ ಇಂಗ್ಲಿಷ್ ಹ್ಯಾವ್ ಟು ಪಾಸ್ ವಿತ್ 35%, 52.5 ದಟ್ ಯು ಹ್ಯಾವ್ ಟು ರೈಟ್ ಇರ್ರೆಸ್ಪೆಕ್ಟಿವ್ ವೆದರ್ ಯು ಆಲ್ರೆಡಿ ರಿಟರ್ನ್ ಆರ್ ನಾಟ್. ಇದನ್ನ ಬರೀಲೇಬೇಕಾಗುತ್ತೆ. ಅಂಡ್ ದೆನ್ ಡೀಟೇಲ್ಸ್ 1:15 ಇದೆಯಾ, 1:20 ಇದೆಯಾ, ನನಗೆ ಏನೇನು ಓದ್ಕೋಬೇಕು, ಎವ್ರಿಥಿಂಗ್ ಯು ಗೋ ಥ್ರೂ ದಟ್ ಒನ್ಸ್. ಅಂಡ್ ದೆನ್ ನಿಮ್ದು ಕ್ಯಾಟಗರಿ ಯಾವ್ದು ಬರುತ್ತೆ, ಅದು ನಮೂನೆ ಏನ್ ಕೊಟ್ಟಿದ್ದಾರೆ ಅದು ಎಲ್ಲ ನೋಡ್ಕೊಂಡು ದೆನ್ ಯು ಸ್ಟಾರ್ಟ್ ಪ್ರಿಪೇರಿಂಗ್. ಬಿಕಾಸ್ ಇದನ್ನ ಫಸ್ಟ್ ಈ ಕೆಲಸ ಮುಗಿಸ್ಕೊಳ್ಳಿ. ಅಂಡ್ ದೆನ್ ಟೈಮ್ ಬಂದು 3ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇರೋದು ಏನು ಟು ಅಪ್ಲೈ. ಆಸ್ ಯು ಕ್ಯಾನ್ ಸಿ ಹಿಯರ್ ಎಸ್ ಸರ್. ಅರ್ಜಿ ಸಲ್ಲಿಸೋ ದಿನಾಂಕ 4ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಫ್ರಮ್ ನೆಕ್ಸ್ಟ್ ಮಂಡೇ ಐ ಗೆಸ್. ಸೊ ಮಂಡೇ ಇಂದ ಟೈಮ್ ಇರುತ್ತೆ. ಸೊ ನೆಕ್ಸ್ಟ್ 2-3 ಡೇಸ್ ಸ್ಪೆಂಡ್ ದ ಟೈಮ್, ಗೆಟ್ ಆಲ್ ಯುವರ್ ಸರ್ಟಿಫಿಕೇಟ್ಸ್ ಡನ್, ಎವ್ರಿಥಿಂಗ್ ರೆಡಿ ಇಟ್ಕೊಂಡು. ಈವನ್ ಇಫ್ ಯು ಸಿಟ್ ಫ್ರಮ್ ದಿಸ್ ಡೇಟ್ ಯು ಹ್ಯಾವ್ 2 months ಆಫ್ ಟೈಮ್. ಸೊ ಎಲ್ಲ ರೆಡಿ ಇಟ್ಕೊಂಡು ದೆನ್ ಯು ಸ್ಟಾರ್ಟ್ ಮಾಡಿ. ಸರ್ ನಾಡಿದ್ದು ಊರಿಗೆ ಹೋಗ್ಬೇಕು, ಆ ಸರ್ಟಿಫಿಕೇಟ್ ಇಲ್ಲ, ನಾಡಿದ್ದು ಇನ್ನೊಂದ್ ಕಡೆ ಹೋಗ್ಬೇಕು. ಬಿಕಾಸ್ ಯುವರ್ ಅಪ್ಲಿಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಸುಮ್ಮನೆ ಅವಾಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಏನೇನ್ ರೆಡಿ ಮಾಡ್ಕೋಬೇಕು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ದೆನ್ ಯು ಸ್ಟಾರ್ಟ್ ಟು ಅಪ್ಲೈ. ಓಕೆ ಸರ್ ಒನ್ ಲಾಸ್ಟ್ ಕ್ವೆಶನ್. ಎಸ್ ಮೇಡಮ್, ಎಸ್ ಮೇಡಮ್. ಸರ್ ಅದು ಪೋಸ್ಟ್ಗಳ ಬಗ್ಗೆ ಜಸ್ಟ್ ಒಂದ್ ಬ್ರೀಫ್ ಆಗಿ ಹೇಳ್ತೀರಾ? ಮೇಡಮ್ ಪೋಸ್ಟ್ಗಳು ಇಲ್ಲೇ ಇಷ್ಟೇ ಹೇಳದ ಸಾಕಾ? ಸರ್ ಅಷ್ಟೇ ಸಾಕು. ಜಸ್ಟ್ ಹಾ, sir. ಅದು ಪೂರ್ತಿ ಕನ್ನಡ ಇದೆಲ್ಲ ತಿಳಿಲಿಲ್ಲ. ಓಕೆ ಸರ್, ಏನಿಲ್ಲ ಸರ್. ದಿಸ್ ಇಸ್ ಎಸಿ. ಫಸ್ಟ್ ಒನ್ ಇಸ್ ಎಸಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ. ಸೊ ಇಲ್ಲಿ ನಿಮ್ಗೆ KAS ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಆದ್ರೆ. ಇದು ಬಂದು ACCT ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್. ACCT ವೆರಿ ಗುಡ್ ಪೋಸ್ಟ್ ಓನ್ಲಿ. ಅಂಡ್ ದೆನ್ ಡೈರೆಕ್ಟರ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಇದು. ಅಂಡ್ ದೆನ್ EO. ಸೊ ಸರ್ ವೆರಿ ಗುಡ್ ಡೆಸಿಗ್ನೇಷನ್ ಕೂಡ ಹಾಗೆ ಬರುತ್ತೆ ಸರ್? ಡೆಸಿಗ್ನೇಷನ್ ಸೇಮ್ ಬರುತ್ತೆ ಮೇಡಮ್. ಇದು ನಿಮ್ಗೆ ಇಂಗ್ಲಿಷ್ ವರ್ಷನ್ ಕೊಟ್ಟಿಲ್ವಾ ಇದು ನಿಮ್ಗೆ? ಇಲ್ಲ ಇಲ್ಲ ಸರ್. ಸರ್. ಸರ್ ನೀವ್ ಎಕ್ಸ್ಪ್ಲೈನ್ ಮಾಡಿ ಸರ್, ತಲೆಯಲ್ಲಿ ಇದೆ ಇಂಗ್ಲಿಷ್ ವರ್ಷನ್ ಇದೆ, ಕೆಳಗಡೆ ಇದು ಕ್ಯಾಟಗರಿ ಡಿವೈಡ್ ಕೊಟ್ಟಿದ್ದಾರೆ ಡಿವಿಷನ್ Exactly. ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಸೊ ಅಲ್ಲಿ ಇಂಗ್ಲಿಷ್ ಇದೆ, ಬಟ್ ಇಲ್ಲ DYSP. ಇದು ನಿಮ್ಗೆ ಪ್ರಮೋಷನ್ ಬಂತು ಅಂದ್ರೆ ಮೇ ಬಿ IPS ನಿಮ್ ಹೆಸರು ಮುಂದೆ ಬರುತ್ತೆ. ಒಂದ್ 2-3 ಪ್ರಮೋಷನ್ ಬಂದು ಕನ್ಫರ್ಮ್ಡ್ ಆದಾಗ. ಇಲ್ಲ ಇಲ್ಲಿನೂ ಸ್ವಲ್ಪ ಪ್ರಮೋಷನ್ಗಳು ಬಂದು ಕನ್ಫರ್ಮ್ ಆದ್ರೆ ನಿಮ್ ಹೆಸರು ಮುಂದೆ IAS ಬರಬಹುದೇನೋ ಮೇ ಬಿ. ಇವೆಲ್ಲ ನಾರ್ಮಲ್, ಇವೆಲ್ಲ ಲೈಕ್ ಜನರಿಕ್ ಪೋಸ್ಟ್ ಓನ್ಲಿ, ಲೈಕ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ವೆಲ್ಫೇರ್ ಆಫೀಸರ್. ಸೊ ಇದು ಲೈಕ್ ACCT. ದೆನ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಕಡೆ ಬರ್ತಿದ್ದು. ಇದು ಬಂದು EO ಎಕ್ಸಿಕ್ಯೂಟಿವ್ ಆಫೀಸರ್. DYSP ನಾರ್ಮಲ್. ಕೆಳಗಡೆ ಬಂದು ತಹಸೀಲ್ದಾರ್ ಇರ್ತಾರೆ ಫಸ್ಟ್. ಇದು ಸರ್ ಎಲ್ಲರೂ ಯೂಶಲಿ ಸರ್ ಗ್ರೇಡ್ 2 ಅಂದ್ರೆ ಏನು ಸರ್? ಗ್ರೇಡ್ 2 ಅಂದ್ರೆ ಏನಿಲ್ಲ ಸರ್, ಗ್ರೇಡ್ 1 ಗ್ರೇಡ್ 2 ಎರಡು ಬರುತ್ತೆ. ಈ ಫಸ್ಟ್ ಯು ಅಪಾಯಿಂಟೆಡ್ ಆಸ್ ಗ್ರೇಡ್ 2, ದೆನ್ ಪ್ರಮೋಷನ್ ಬಂದಾಗ ಗ್ರೇಡ್ 1 ಹೋಗ್ತೀರಾ ನೀವು. ದೆನ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು CTO ಬರುತ್ತೆ ಅದು. ದೆನ್ ಕಾರ್ಮಿಕ ಅಧಿಕಾರಿ, ಲೇಬರ್ ಆಫೀಸರು, ಲೇಬರ್ ಇನ್ಸ್ಪೆಕ್ಟರ್.
ಲೈಕ್ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ, ಬೇಸಿಕಲಿ ಪ್ರಿಸನ್ಸ್ ಇದು ಕೋಆಪರೇಟಿವ್ ಸೊಸೈಟೀಸ್, ನಾರ್ಮಲ್ ಪೋಸ್ಟ್ ಓನ್ಲಿ ಸರ್, ಎಲ್ಲ ನಾರ್ಮಲ್. ಬಟ್ ವಿ ವುಡ್ ಸೇ ಈ ಟಾಪ್ 2-3ಗೆ ಯು ಟಾರ್ಗೆಟ್. ಇವೆಲ್ಲ ಪ್ರಿಫರೆನ್ಸ್ ಸ್ವಲ್ಪ ಕೆಳಗಡೆ ಹೋಗುತ್ತೆ ಅಷ್ಟೇ. Yes, sir. Yes, sir. ಡೋಂಟ್ ವರಿ Thank ಸರ್, you. ಪೋಸ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಸ್ ಆಫ್ ನೋ ವಿ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ಸರ್. ಇಲ್ಲ ಆ ಅದು ಪೋಸ್ಟ್ ಕನ್ನಡದಲ್ಲಿ ಕೊಡೋ ಇತ್ತಲ್ಲ just ಅದು. ಇಲ್ಲ, ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ ಸರ್. ಕೆಳಗಡೆ ಹೋದ್ರೆ ಇಫ್ ಜಸ್ಟ್ ಸ್ಕ್ರಾಲ್ ಡೌನ್ ಅಂದ್ರೆ ಯು ಗೆಟ್ ಎವ್ರಿಥಿಂಗ್ ಇದೆ ಇಲ್ಲಿ. ಲೈಕ್ ನೀವು ಇಲ್ಲಿ ಕೆಳಗಡೆ ಹೋದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, Okay, sir. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪ್ರಿಸನ್ಸ್, ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಎವ್ರಿಥಿಂಗ್ ವಿಲ್ ಬಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಇಲ್ಲಿ Sir, ಕೊಟ್ಟಿರ್ತಾರೆ. ನೀವ್ ಹೇಳ್ದಂಗೆ ಸ್ಟಾರ್ಟಿಂಗ್ 1 or 2 ಪೋಸ್ಟ್ ಫೆಮಿಲಿಯರ್ ಇದೆ ಸರ್, ಕೆಳಗಡೆದೆಲ್ಲ ಗೊತ್ತೇ ಇಲ್ಲ. ಹಾ, ಅದು ಸೊ just ಅದರಿಂದ ಜಸ್ಟ್ ಇವಾಗ ಐಎಎಸ್ ಐಪಿಎಸ್ ಇರ್ತೀವಿ, ಬಟ್ ಅಲ್ಲಿ IAS, IPS, IFS, IRS ಎಲ್ಲ ಗೊತ್ತು ಅಷ್ಟೇ. ಸರ್. ಅದಕ್ಕಿಂತ ಕೆಳಗಡೆ ಹೋದ್ರೆ ದಟ್ಸ್ we ವಾಟ್. don't know ಅಲ್ಲಿನೂ ಇದೆ, actually. ಅಲ್ಲಿನೂ Yes, sir, 30 ಇದೆ. ವಿ ಡೋಂಟ್ Yes, ನೋ. sir. ಸೊ ಇಲ್ಲಿನೂ ಅಷ್ಟೇ ಸರ್, ದಂಡಿಯಾಗಿರುತ್ತೆ. ಬಟ್ ವಿ ಆರ್ ನಾಟ್ ಫೆಮಿಲಿಯರ್. ವಿ ಆರ್ ಲೈಕ್ ಇವನ್ KS ನೋಟಿಫಿಕೇಶನ್ ಬಂತು ಅಂತ ಹೇಳ್ತೀವಿ. ವಿ ಆಕ್ಚುಲಿ ಡೋಂಟ್ ನೋ ದಟ್ ಇಟ್ ಇಸ್ ಕಾಲ್ಡ್ ಆಸ್ ಗೆಸ್ಟೆಡ್ ಪ್ರೊಬೇಷನರ್ಸ್ ಅಂತ. ಸರ್ ಜಸ್ಟ್ AC ಮತ್ತೆ ತಹಸೀಲ್ದಾರ್ ಅಂತಾನೆ ಇರುತ್ತೆ ಮೈಂಡ್ ಸೆಟ್ ಅಲ್ಲಿ. ಎಕ್ಸಾಕ್ಟ್ಲಿ. ಸೊ ದೀಸ್ 3 ಪೋಸ್ಟ್ ಮೈಂಡ್ ಅಲ್ಲಿ ಇರುತ್ತೆ. ಮಿಕ್ಕಿದ್ದೆಲ್ಲ ವಿ ಡೋಂಟ್ ನೋ ಆಕ್ಚುಲಿ. ಇಟ್ ಸ್ಟಾರ್ಟಿಂಗ್ ನೋಡಿದಾಗ ಐ ಥಾಟ್ ಡೋಂಟ್ ವರಿ ಸರ್, ಒನ್ಸ್ ಯು ಆರ್ ಎಂಟರಿಂಗ್ ಇಂಟು ಮೈನ್ಸ್ ಇಲ್ಲ ಇಂಟರ್ವ್ಯೂ ಬಂದಾಗ ವಿ ವಿಲ್ ಡೂ ದಿಸ್ ಡಿಪಾರ್ಟ್ಮೆಂಟ್ ಕ್ಲಾಸೇ ಮಾಡ್ತೀವಿ ಒಂದು. ಲೈಕ್ ಏನಿದೆ ಅಲ್ವಾ ನಿಮ್ಗೆ Yes, sir. ಗೋಯಿಂಗ್ ಟು ಮೈನ್ಸ್ ಆರ್ ಇವನ್ ಟು ಇಂಟರ್ವ್ಯೂ ಅಂತ ಬಂದ್ರೆ ವಿ ವಿಲ್ ಡೂ ಯುವರ್ ಡಿಪಾರ್ಟ್ಮೆಂಟ್ ಫೆಮಿಲಿಯಾರಿಟಿ ಕ್ಲಾಸ್ ಅಂತ ಒಂದು ಮಾಡ್ತೀವಿ. ಬಿಕಾಸ್ ನೀವು ಎಕ್ಸಾಮ್ಗೆ ಇಂಟರ್ವ್ಯೂಗೆ ಹೋದಾಗ ಇಫ್ ಯು ಆರ್ ಸೆಲೆಕ್ಟೆಡ್ ಆಸ್ ACCT ವಾಟ್ ವಿಲ್ ಬಿ ಯುವರ್ ಡ್ಯೂಟೀಸ್, ಆರ್ ಇಫ್ ಯು ಸೆಲೆಕ್ಟೆಡ್ ಆಸ್ ತಹಸೀಲ್ದಾರ್ ವಾಟ್ ವಿಲ್ ಬಿ ಡ್ಯೂಟೀಸ್ ಅಂತ ಬಂದಾಗ ನಾನು ಎಕ್ಸಾಮ್ ಕಟ್ಟಿದ್ದೀನಿ ಸರ್, ಅಲ್ಲಿ ಏನ್ ಕೆಲಸ ಮಾಡ್ಬೇಕು ನನಗೆ ಗೊತ್ತಿಲ್ಲ ಅನ್ನಕ್ಕಾಗಲ್ಲ. ಸೊ ನೋ ಯುವರ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾಡ್ತೀವಿ. We will do one Yes, sir. 2-3 classes for before your interview or before your ಮೈನ್ಸ್ ಗೆ ಬೇಕಾಗಿಲ್ಲ. Before your interview we will do this one. Know your department ಅಂತ ಒಂದು 2-3 classes ಮಾಡ್ತೀವಿ. Where we will teach you exactly as to what every department does and what is the role of this person whosoever is going and sitting there ಅಂತ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗೂ ಮಾಡ್ತೀವಿ. ಎಂಟೈರ್ ದಿಸ್ 15+7 ಏನ್ 22 ಪೋಸ್ಟ್ ಏನಿದೆ ಅಷ್ಟಕ್ಕೂ ಮಾಡ್ತೀವಿ. ಬಟ್ ವಿಲ್ ಕಂಬೈನ್ AC ತಹಸೀಲ್ದಾರ್, CTO, ACCT ಈ ತರ ಕಂಬೈನ್ ಮಾಡಿ ವಿ ವಿಲ್ ಫಿನಿಶ್ ದಿ ಕ್ಲಾಸ್ ಡಿಪಾರ್ಟ್ಮೆಂಟ್ ವೈಸ್ ಮಾಡ್ಕೊಂಡು ಹೋಗ್ತೀವಿ. So you will get to know every post, everything we will give you detail. Then only we will make you fill up the priorities. ಅದಾದ್ಮೇಲೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಯಾವ್ದು ಪ್ರಿಯಾರಿಟಿ ಕೊಡ್ತಾ ಇದೀನಿ, ಏನಕ್ಕೆ ಕೊಡ್ತಾ ಇದೀನಿ ಅಂತ. ಆವಾಗ ನಿಮ್ ಕೈಲಿ ಮಾಡಿಸ್ತೀವಿ ಸರ್. ಡೋಂಟ್ ವರಿ, ವಿಲ್ ಎಕ್ಸ್ಪ್ಲೈನ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್. ನೋ ಯುವರ್ ಡಿಪಾರ್ಟ್ಮೆಂಟ್ ಅಂತ ಒಂದು ಬುಕ್ ಬರ್ದಿದೀವಿ, ಅದನ್ನ ಕ್ಲಾಸು ಮಾಡಿದೀವಿ. ಸೊ ವಿ ವಿಲ್ ಟೆಲ್ ಯು ಎವ್ರಿಥಿಂಗ್, ಡೋಂಟ್ ವರಿ. Yes, Okay. sir. Yes, sir. ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸರ್, ಲಾಸ್ಟ್ ಟೈಮು ಐ ಹ್ಯಾವ್ ಎ ಸ್ಟೂಡೆಂಟ್ ಹೂ ಕ್ಲಿಯರ್ ಇಂಟು ತಹಸೀಲ್ದಾರ್ ಪೋಸ್ಟ್ ಕ್ಲಿಯರ್ ಆಗಿದ್ದಾಳೆ. ನಾನು ಆ ಹುಡುಗಿಗೆ ನೋಟಿಫಿಕೇಶನ್ ಬಂದಿದ್ದ ದಿನ ಹೇಳಿದ್ದು ಒಂದೇ, ನಿಮ್ಗೆ ಇವತ್ತು ಹೇಳ್ತಿರೋದು ಒಂದೇ. ಸೊ ಯೂಶಲಿ ಹುಡುಗರು ಇದನ್ನ ನೋಡ್ತಾರೆ ಲಾಸ್ಟ್ಗೆ ನೋಡ್ಬಿಟ್ಟು ನಂಗೆ ಆಲ್ರೆಡಿ ಪೀಪಲ್ ಹ್ಯಾವ್ ಸೆಂಟ್ ಮಿ ದ ಮೆಸೇಜಸ್ ಲೈಕ್ ಟು ಟು ಶೋ ಯು ಅಂತ ಅಂದ್ರೆ ಇಷ್ಟ ಇಲ್ಲ, ಶೇರ್ ದಟ್ ಫೋಟೋ ವಿತ್ ಯು. ಆಲ್ರೆಡಿ Sir. ನಂಗೆ ಯಾವ ತರ ಮೆಸೇಜ್ ಮಾಡ್ತಿದ್ದಾರೆ ಹುಡುಗರು ಅಂತ ನಿಮ್ಗೆ ತೋರಿಸ್ತೀನಿ ಜಸ್ಟ್. Sir, I have You'll get 3 that. friends, sir, who are all selected inspired ಅಲ್ಲಿ sir. ಶ್ರುತಿ ಬಂದು ಶ್ರುತಿ, ಸಂತೋಷ್ ಮತ್ತೆ ಜಯಂತ್. ಶ್ರುತಿ ಅಂಡ್ Thank you, sir. ಸಂತೋಷ್ ತಹಸೀಲ್ದಾರ್, So- ಜಯಂತ್ ಬಂದು AC sir. See, this is what I'm already getting the photos of. ಕಾಣಿಸ್ತಾ ಇದೆ ಸರ್ ನಿಮ್ಗೆ ಇಲ್ಲಿ ಯಾವ ತರ ಫೋಟೋಸ್ ಕಳಿಸಿದಾರೆ ಹುಡುಗರೆಲ್ಲ ಆಲ್ರೆಡಿ ಅಂತ ಹೇಳಿ. AC ರೆವೆನ್ಯೂ GM3. ಸೊ he or she belongs to 3A. ಸೊ ದೇ ಆರ್ ಸೆಂಡಿಂಗ್ ಮಿ ದಿಸ್ ಫೋಟೋಸ್ ಆಲ್ರೆಡಿ. ಸರ್ ನನ್ನ ಪೋಸ್ಟ್, ನನ್ನ ಕ್ಯಾಟಗರಿಗೆ ಇಷ್ಟೇ ಪೋಸ್ಟ್ ಇರೋದು, ನನ್ಗೆ ಇಷ್ಟೇ ಪೋಸ್ಟ್ ಇರೋದು, ನನ್ನ ಕೈಯಲ್ಲಿ ಆಗುತ್ತಾ ಸರ್? ಆರ್ ಗೆಟಿಂಗ್ ದ ಕ್ವಶನ್ ಸರ್. Yes, ಸೊ sir. ಆಲ್ರೆಡಿ Yes, ಸ್ಟೂಡೆಂಟ್ಸ್ Yes, sir. ಸರ್ ಇವೋ ನಂಗೆ 3A ಒಂದೇ ಇದೆ, ನಂದು GM ಇಷ್ಟಿದೆ, ಸೊ ನನಗೆ AC ಇರೋದು 4 ಪೋಸ್ಟ್ ಸರ್. ಸೊ ಇದನ್ನ ಆಲ್ರೆಡಿ ಪೀಪಲ್ ಸ್ಟಾರ್ಟೆಡ್ ಸೆಂಡಿಂಗ್ ಮಿ ಔಟ್. ದ ಥಿಂಗ್ ಇಸ್ ಸರ್, ಐ ಸೇ ಅಟ್ ದಿ ಎಂಡ್ ಆಫ್ ದಿ ಡೇ ನೋಟಿಫಿಕೇಶನ್ ಬಂದಿದೆ, ಯು ನೀಡ್ ಓನ್ಲಿ 1 ಪೋಸ್ಟ್. ಅದು 30 ಪೋಸ್ಟ್ ಇದ್ರು, ತಹಸೀಲ್ AC 37 ಪೋಸ್ಟ್ ಇದ್ರು, ಇದು ಎಲ್ಲೋ ಒಂದು ಈ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಹೋಗಿ ಒಂದು ಕಡೆ ಕುತ್ಕೋಬೇಕು. ಇಲ್ಲೋ 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 ಬೇರೆವರ್ ಇಟ್ ಮೇ ಬಿ. ಕರೆಕ್ಟಾ? ನಿಮಗ್ ಬೇಕಾಗಿರೋದು ಆ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಪೋಸ್ಟ್ ಅಷ್ಟೇ. ಸೊ ವಾಟ್ ಎವರ್ ಇಟ್ ಮೇ ಬಿ, ಎಂಟೈರ್ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಬೇಕಾಗಿರೋದು ಒಂದೇ ಕೆಲಸನೇ. ಕರೆಕ್ಟಾ? ತಹಸೀಲ್ದಾರ್ ಆಗಿ, AC ಆಗ್ಲಿ, ACCT ಆಗ್ಲಿ, ವಿಚ್ ಎವರ್ ಜಾಬ್ ಸರ್, ಅಟ್ ದಿ ಎಂಡ್ ಆಫ್ ದಿ ಡೇ ಗ್ರೂಪ್ ಏನೋ ಗ್ರೂಪ್ ಬಿನೋ ಯಾವುದೋ ಒಂದು ಪೋಸ್ಟ್ ನಿಮ್ಗೆ ಸಿಗುತ್ತೆ, ಯು ವಿಲ್ ಬಿ ಇಂಟು ಗೆಸ್ಟೆಡ್ ಪ್ರೊಫೆಷನಲ್ಸ್. ಕರೆಕ್ಟಾ? ಸೊ ಅದರಿಂದ ಐ ಆಮ್ ಸೇಯಿಂಗ್ ಡು ನಾಟ್ ಬಿ ಲೈಕ್ ಈ ಕೂತ್ಕೊಂಡು ಈ ಕೆಲಸ ಎಲ್ಲ ಮಾಡಿ ನಾನು ಬೇಡ ಅನ್ನಲ್ಲ. ಕ್ಯೂರಿಯಾಸಿಟಿ ಇರುತ್ತೆ, ನಾನು ಎಷ್ಟು ಪೋಸ್ಟ್ ಬರುತ್ತೆ, ನಾನು ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಮಾಡಿ. ಬಟ್ ಡೋಂಟ್ ಲೈಕ್ ಅದೇನಂತಾರೆ ಲೈಕ್ ಇಷ್ಟೊಂದು ಕಡಿಮೆ ಇದೆ ನನಗೆ ಪೋಸ್ಟ್ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಸರ್ ಇರೋ 30 ಪೋಸ್ಟ್ ನಾನು ಹೆಂಗ್ ಸರ್ ಎಕ್ಸಾಮ್ ಬರೆಯೋದು, ಬರಿಬೇಕಾ ಸರ್ ನಾನು ಎಕ್ಸಾಮು ಅಂತ ಡೋಂಟ್ ಗೆಟ್ ಇನ್ ಟು ದಟ್ ಝೋನ್. ಸೊ ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟ್ ಮಾತ್ರನೇ. ಆ ಒಂದು ಪೋಸ್ಟ್ಗೆ ನೀಟಾಗಿ ಎಫರ್ಟ್ಸ್ ಆಗಿ ಗಿವ್ ಯುವರ್ ಫುಲ್ ಇನ್. ಬಿಕಾಸ್ ಲೈಕ್ ಮೇಕ್ ಶೂರ್ ದಟ್ ಸರ್ this will be like the attempt and this is my best attempt ಅಂತ go full in and whatever efforts ನೀವು ಹಾಕ್ತೀರಾ ಅದಕ್ಕೆ whatever support you need
ನಾನು ಇದೀನಿ, ಸರ್ ಇದ್ದಾರೆ, ಇನ್ಸ್ಪೈರೋ ಕಂಪ್ಲೀಟ್ ಟೀಮ್ ಇದೆ. ನಿಮ್ಗೆ ಏನೇ ಬೇಕಾದ್ರೂ ಐದರ್ ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ಮೆಸೇಜ್ ಮೀ ಎನಿ ಟೈಮ್. ಲೈಕ್ ಕ್ಲಾಸಲ್ಲಿ ಇದ್ರೆ ಒಂದು ಅರ್ಧ ಗಂಟೆ 2-3 ಅವರ್ಸ್ ಲೇಟ್ ಆಗಿ ಮೆಸೇಜ್ ಕೊಡ್ತೀನಿ. ಕ್ಲಾಸಲ್ಲಿ ಇಲ್ಲ ಅಂದ್ರೆ ವಿತಿನ್ 10-15 ಮಿನಿಟ್ಸ್ ರಿಪ್ಲೈ ಕೊಡ್ತೀನಿ. ಓಕೆ ಸರ್ ಒಂದು Yes, sir. ಸ್ಮಾಲ್ ಡೌಟ್, ಐ ಮೀನ್ ಇಟ್ಸ್ ಲೈಕ್ ಮೈ ಕನ್ಫ್ಯೂಷನ್, ವೆರಿ ಸಿಲಿ ಡೌಟ್. ಅಲ್ಲಿ ನೀವೀಗ ಹೇಳಿದ್ರಲ್ಲ ಸರ್, ಕ್ಯಾಟಗರಿ ಇಷ್ಟೇ ಪೋಸ್ಟ್ ಇದೆ ಅಂತ ಲಾಸ್ಟ್ ಪೇಜ್, ಅಂಡ್ ಸ್ಟಾರ್ಟಿಂಗ್ ಪೇಜಸ್ ನಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಇದೆಯಲ್ಲ, ಐ ಡಿಂಟ್ ಗೆಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಅಂದ್ರೆ ಇದ್ಯಾರಿಗೆ ಮೆನ್ಷನ್ ಆಗಿದೆ, ಅದ್ಯಾರಿಗೆ ಮೆನ್ಷನ್ ಆಗಿದೆ ಇಲ್ಲ ಅಂತ? ಎಲ್ಲ ಸಿ ಹಿಯರ್. ಇವಾಗ ಎ ಸಿ ಎಷ್ಟು ಇವಾಗ ಇಲ್ಲಿ ತಗೊಳ್ಳಿ, ಎ ಸಿ ಎಷ್ಟಿದೆ ಇವಾಗ ಇಲ್ಲಿ 37, ಹೈದರಾಬಾದ್ 37. ಕರ್ನಾಟಕ 3, ಕರೆಕ್ಟ್. ಸಿ ಎ ಸಿ ಇಸ್ 37 and HK is 3. So now you go here. ಇಲ್ಲಿ ಎ ಸಿ, ಇಲ್ಲಿ ಎ ಸಿ ಇದೆ. ಸಿ ಎ ಸಿ is 37 only, but the 37 is divided in this manner. General male or unreserved, basically it is not general male also. Unreserved 3 ಇದೆ, ಜನರಲ್ ವುಮೆನ್ 6 ಇದೆ, ಜನರಲ್ ರೂರಲ್ 5 ಇದೆ, ಜನರಲ್ ಎಕ್ಸ್ ಮಿಲಿಟರಿ 1 ಇದೆ. ಸೊ ಆ ತರ ಇವಾಗ 3A ಅಂತ ತಗೊಂಡ್ರೆ 3A ಮೇಲ್ ಆರ್ 3A ಅನ್ರಿಸರ್ವ್ಡ್ 1 ಇದೆ, ಇನ್ ಬೇರೆ ಯಾವ್ದು ಕೊಟ್ಟಿಲ್ಲ. ಸೊ 3B ಅನ್ರಿಸರ್ವ್ಡ್ 1 ಇದೆ, ಸೊ SC ST ಅನ್ರಿಸರ್ವ್ಡ್ 1 ಇದೆ. ಸೊ ದಿಸ್ ಇಸ್ ಹೌ ಯು ಡೂ ಇಟ್. So basically that 37 post is already reserved for these categories anta. ರಿಸರ್ವೇಶನ್ ಕೊಟ್ಟೆ ಕೊಡ್ಬೇಕಲ್ಲ. ಸಿ ಎಸ್ ಟಿ, Okay. OBC, 3A 3B ಎವ್ರಿಥಿಂಗ್ ವಿ ಹ್ಯಾವ್ ಟು ಗಿವ್ ಅಲ್ವಾ. Okay. ಸರ್ ಲೇಡಿಗೆ GM ಇತರೆನಲ್ಲೂ ಬರುತ್ತಲ್ಲ ಪ್ರಿಫರೆನ್ಸ್? ಯಾ ಮೇಡಮ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇದು ಇತರೆ ಅಂದ್ರೆ ಇಟ್ ಇಸ್ ಅನ್ರಿಸರ್ವ್ಡ್ ಅಷ್ಟೇ. ಇದು ಸಾಮಾನ್ಯ ವರ್ಗ ಅಂತ ಏನಿಲ್ಲ. ಇದು ಸಾಮಾನ್ಯ ವರ್ಗ ಇತರೆ ಅಂದ್ರೆ ಇಟ್ ಬೇಸಿಕಲಿ ಮೀನ್ಸ್ ಅನ್ರಿಸರ್ವ್ಡ್. ಇದಿಷ್ಟು ಕ್ಯಾಟಗರೀಸ್ ಯಾರೆಲ್ಲ ಇದಾರಲ್ವಾ, ಎವ್ರಿಬಡಿ ಹೂ ಎವರ್ ಇಸ್ ರೈಟಿಂಗ್ ದಿಸ್ ಎಕ್ಸಾಮ್ ಇಸ್ ಎಲಿಜಿಬಲ್ ಫಾರ್ ದಿಸ್ ಒನ್. ಇಫ್ ಯು ಗೆಟ್ ಟಾಪ್ ಮಾರ್ಕ್ಸ್ ಯು ಆರ್ ಎಲಿಜಿಬಲ್. Okay. ಓಕೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಲೈಕ್ ಟೋಟಲಿ GM ಫೀಮೇಲ್ ಅಂತ ಅನ್ಕೊಳ್ಳೋಣ. ಅಸ್ಯೂಮಿಂಗ್ ದಟ್ ಯು ಆರ್ ಟೋಟಲಿ GM ಫೀಮೇಲ್ ಅಂತ ನಾನು ತಗೊಂಡ್ರೆ, just a second sir, We'll be writing for 9 posts, sir, of AC. ಇದು ಜಸ್ಟ್ ಡಿಲೀಟ್ ಮಾಡಕ್ಕೆ ಅಷ್ಟೇ, ಇನ್ನೇನಿಲ್ಲ. ಯಾ ಸಿ ಇವಾಗ GM ಫೀಮೇಲ್ ಅಂತ ನಾವು 9 posts, sir. 9 3 for ಎಕ್ಸಾಕ್ಟ್ಲಿ 9 ಸಿ ಮಹಿಳೆ ಪ್ಲಸ್ ಸಾಮಾನ್ಯ. ಸೊ ಅನ್ರಿಸರ್ವ್ಡ್ ಅಲ್ಲಿ ಹೇಗೂ ಬಂದೇ ಬರ್ತೀರಾ, ಮಹಿಳೆನಲ್ಲಿ ನಿಮ್ಗೆ 6 ಸಿಗುತ್ತೆ. ಸೊ ಟೋಟಲಿ ನಿಮ್ಗೆ 9 ಪೋಸ್ಟ್ ಸಿಗುತ್ತೆ. ಅದೇ ಇವಾಗ ನಂಗೆ ಬಾಲಕ ಕಳ್ಸಿದ್ದಲ್ಲ ಇಲ್ಲಿ ಮೇಲ್ಗಡೆ, ಅದು ಬಾಲಕ. ಸೊ ವಾಟ್ ಎವರ್ ಬಾಲಕ, ಬಾಲಕಿ 3A 1 ಅಂದ್ರೆ ಬಾಲಕನೇ ಅನ್ಕೊಂತಾ ಇದೀನಿ. ಸೊ ಬಾಲಕ ಸಿ 1 3. ಸೊ ಬಾಲಕ ಆಫ್ 3A will be eligible for 4. ಬಾಲಕ ಆಫ್ unreserved will be eligible for 3. Are you getting it, sir? So that is how it works ಅಷ್ಟೇ. Done? Yes sir. So ಆರಾಮಾಗಿ ಓದ್ಕೊಳ್ಳಿ ಸರ್. ಡೋಂಟ್ ಲೈಕ್ ಇನ್ನ ಸಾಕು, ಎನಫ್ ಆಫ್ ವೇಸ್ಟಿಂಗ್ ಟೈಮ್. ವಾಟ್ ಎವರ್ ಯು ಹ್ಯಾವ್ ಡನ್, ನೋಟಿಫಿಕೇಶನ್ ಇಸ್ ದೇರ್ ಅಂಡ್ 5th of May is the date. ಸೊ ಇದೇ ಡೇಟ್ ನೇ ಮನಸ್ಸಲ್ಲಿ ಇಟ್ಕೊಂಡು ಸ್ಟಾರ್ಟ್ ಪ್ರಿಪೇರಿಂಗ್. ಐ ವಾಂಟ್ ಟು ಸಿ ಯು ಆಲ್ ಇನ್ ದ ಮೈನ್ಸ್ ಕ್ಲಾಸ್ ಆಲ್ಸೋ. ಓಕೆ, when I say mains class also, I mean ಫಿಲಿಮ್ಸ್ ನಿಂದೆಲ್ಲ ಆಗ್ಲೇಬೇಕು ಸರ್. ಹೋಪ್ ಫಾರ್ ದಿ ಬೆಸ್ಟ್ ಇಲ್ಲ ಸರ್, ಯು ಹ್ಯಾವ್ ಟು ಅಂಡ್ ಯು ವಿಲ್, ಬಿಕಾಸ್ ಎಷ್ಟೋ ಜನ ಕ್ಲಾಸಸ್ ಹೋಗ್ತಿರಾನೆ. ದಟ್ಸ್ ವಾಟ್ ಸರ್, ಯು ಹ್ಯಾವ್ ಟು ಸರ್ ಅಂಡ್ ಯು ವಿಲ್, ಬಿಕಾಸ್ ಕ್ಲಾಸಸ್ಗೆ ಹೋಗ್ದಿರಾ ಫಿಲಿಮ್ಸ್ ಕ್ಲಿಯರ್ ಮಾಡಿರೋರು ದಂಡಿಯಾಗಿದ್ದಾರೆ ಸರ್. ಸೊ ಯು ಪೀಪಲ್ ಆರ್ ಹ್ಯಾವಿಂಗ್ ಕ್ಲಾಸಸ್ ಅಂಡ್ ಯು ಪೀಪಲ್ ನೋ ಎವ್ರಿಥಿಂಗ್. ಸೊ ದಯವಿಟ್ಟು ಕ್ಲಿಯರ್ ಇಟ್ ಔಟ್. ಓಕೆ, ಸೊ ಐ ಲೆಟ್ ಹಿಯರ್ ಅಂಡ್ ಐ ವಿಲ್ ಹ್ಯಾವ್ ಎ ವರ್ಡ್ ವಿತ್ ಸರ್ ಅಂಡ್ ಐ ವಿಲ್ post the detailed schedule of the classes from tomorrow. ಏನಿರುತ್ತೆ, ಏನ್ ಫಿಲಿಮ್ಸ್ ಏನು, ಮೈನ್ಸ್ ಏನು, ಯಾವಾಗ ಯಾವ ತಗೊಂತೀವಿ, ಐ ವಿಲ್ ಪೋಸ್ಟ್ ಆಲ್ ಆಫ್ ದಟ್ once I have a word with sir. ಇಲ್ಲ ನಾನು ಪೋಸ್ಟ್ ಮಾಡ್ತೀನಿ, ಇಲ್ಲ ಸರ್ ಪೋಸ್ಟ್ ಮಾಡ್ತಾರೆ. ಓಕೆ Sir, MCQs Yes, and sir. a rough timetable also, sir. yes sir, that's what MCQs, rough timetable both I will share sir, no problem. MCQs, rough timetable and even like And NCERT, that the important. selected, sir, the NCERT. selected topics, the selected topics, Yes. ಅದು ನಾನು ಪೋಸ್ಟ್ ಮಾಡ್ತೀನಿ ಸರ್. Sir, ಓಕೆ ಹಾಗೆ KS Yes, Moksha sir. current affairs, Thank you, sir. sir. Every important thing, sir. ಮಂತ್, yes sir, every important thing I'll share sir, no issues. Okay, Yes, sir. Thank you,